कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। षडाननं कुङ्कुमरक्तवर्णं महामतिं दिव्यमयूरवाहनं रुद्रस्य सूनुं सुरसैन्यनाथं गुहं सदा शरणमहं प्रपद्ये। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यत्सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಶ್ರೀ ಗುರುಭ್ಯೋ ನಮಃ. ಆರಾಧ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಕ್ಷೇತ್ರ ದೇವರ ಪಾದಾರವಿಂದಗಳಿಗೆ ಕೊಡಮಡುತ್ತಾ ಹಾಗೂ ಆಗಮಿಸಿದಂತಹ ಎಲ್ಲರಿಗೂ ವಂದಿಸುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯಷ್ಟೇ ನಾವು ಶ್ರೀಕೃಷ್ಣ ಪ್ರಾಕಟ್ಯವನ್ನು ನೋಡಿದ್ದೇವೆ. ಒಂದು ಸ್ವಲ್ಪ ಶ್ರೀಕೃಷ್ಣನ ಆ ಜನನದ ಸಂಭ್ರಮವನ್ನು ಮತ್ತೊಮ್ಮೆ ಪೀಠಿಕಾ ಭಾಗದಲ್ಲಿ ನೆನಪಿಸಿಕೊಳ್ಳುತ್ತಾ ಮುಂದಿನ ಭಾಗಕ್ಕೆ ಹೋಗುವ. ಒಂದು ಸ್ವಲ್ಪ ಆ ಸಂಭ್ರಮವನ್ನು ನಾವು ಎಷ್ಟು ಆಸ್ವಾದಿಸಿದ್ರು, ಎಷ್ಟು ಕೇಳಿದ್ರು ನಮಗೆ ಕಡಿಮೆನೆ. ಮತ್ತಷ್ಟು ಅದನ್ನು ಕೇಳುವ, ಮತ್ತಷ್ಟು ಆನಂದಿಸುವ. ಒಂದು ಸ್ವಲ್ಪ ನಿನ್ನೆ ನಡೆದ ಭಾಗವನ್ನು ಮತ್ತಷ್ಟು ಚಿಂತಿಸುತ್ತಾ ಮುಂದಿನ ಭಾಗಕ್ಕೆ ಹೋಗುವ. ಕಲಿಯುಗಕ್ಕೆ 5,000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಭೂಮಿಯಲ್ಲಿ ಅನ್ಯಾಯ, ಅಧರ್ಮ, ಅತ್ಯಾಚಾರಗಳು ತಾಂಡವಾಡ್ತಾ ಇದ್ದಂತಹ ಕಾಲ. ಸತ್ಕರ್ಮಾಚರಣೆಗಳು ಎಲ್ಲಿಯೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಭೂಭಾರ ಹೆಚ್ಚಿದೆ. ಸತ್ಕರ್ಮಗಳು ನಡೆಯದೇ ಇದ್ದಾಗ ಎಲ್ಲಾ ಕಡೆಯಲ್ಲಿ ರಾಕ್ಷಸರು ರಾಜರಾಗಿದ್ದಾರೆ. ಭೂಭಾರ ಹೆಚ್ಚಿಸಿಕೊಂಡಾಗ ಭೂತಾಯಿ ತಾನು ಗೋರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾಳೆ ಹಾಗೂ ಅಳುತ್ತಾ ಬ್ರಹ್ಮದೇವರ ಬಳಿಗೆ ಬರ್ತಾಳೆ. ಬ್ರಹ್ಮದೇವರ ಬಳಿಗೆ ಬಂದು ಭೂಭಾರವನ್ನು ಹರಣ ಮಾಡಬೇಕು ಅಂತ ಕೇಳಿಕೊಳ್ತಾಳೆ. ಆಗ ಬ್ರಹ್ಮದೇವರು ಎಲ್ಲಾ ದೇವತೆಗಳನ್ನು ಕರೆದುಕೊಂಡು ಭಗವಂತನ ಬಳಿಗೆ ಬರುವಂತದ್ದು ಹಾಗೂ ಭಗವಂತನಿಂದ ಶೀಘ್ರದಲ್ಲಿ ಅವತಾರ ಮಾಡಿ ಭೂಭಾರವನ್ನು ಹರಣ ಮಾಡ್ತೇನೆ ಅಂತ ಹೇಳುವಂತ ಆಶ್ವಾಸನೆ ಲಭ್ಯವಾಗ್ತದೆ. ಹಾಗೂ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೂ ಹೇಳ್ತಾರೆ ಏನು ಅಂದ್ರೆ, ಯಾವಾಗ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾನೋ ಆವಾಗ ಆ ಅವತಾರಕ್ಕೆ ಪೂರಕವಾಗುವಂತಹ ಇತರ ಪಾತ್ರಗಳಲ್ಲಿ ನೀವೆಲ್ಲರೂ ಕೂಡ ಅಲ್ಲಿ ಅವತಾರ ಮಾಡಿ ಬರಬೇಕು. ಭೂಮಿಯಲ್ಲಿ ಭಗವಂತನ ಅವತಾರಕ್ಕೆ ಪೂರಕವಾಗುವಂತಹ ಪಾತ್ರಗಳು ನೀವಾಗಬೇಕು ಅಂತ ಬ್ರಹ್ಮದೇವರಿಂದ ಆದೇಶ ಲಭ್ಯವಾಗುತ್ತದೆ. ಈಗ ಭಗವಂತ ಅವತಾರ ಮಾಡ್ಲಿಕ್ಕೆ ಒಂದು ವೇದಿಕೆ ನಿರ್ಮಾಣವಾಗಬೇಕು. ಅದು ಎಲ್ಲಿ ಅಂದ್ರೆ ಮಥುರಾಪಟ್ಟಣದಲ್ಲಿ. ಮಥುರಾಪಟ್ಟಣದಲ್ಲಿ ಯದುಕುಲದ ಅರಸು ಶೂರಸೇನನ ಮಗನಾದಂತಹ ವಸುದೇವನಿಗೂ, ಅದೇ ರೀತಿಯಾಗಿ ಭೋಜಕುಲದ ಅರಸು ಉಗ್ರಸೇನನ ಮಗನಾದಂತಹ ಉಗ್ರಸೇನನ ತಮ್ಮನಾದ ದೇವಕನ ಮಗಳು ದೇವಕಿ, ಇವರಿಬ್ಬರಿಗೂ ಕೂಡ ವಿವಾಹ ಅಂತ ಹೇಳುವಂಥದ್ದು ತೀರ್ಮಾನವಾಗಿರುತ್ತದೆ. ಉಗ್ರಸೇನನ ಮಗನೇ ಕಂಸ ರಾಜ್ಯದ ಆಸೆಗಾಗಿ, ಅಧಿಕಾರದ ಲಾಲಸೆಯಿಂದ ತಂದೆಯನ್ನೇ ಸೆರೆಯಲ್ಲಿಟ್ಟಿದ್ದಾನೆ. ಆದರೆ ತಂಗಿಯ ವಿವಾಹವನ್ನು ಬಹಳ ಪ್ರೀತಿಯಿಂದ ವಿಜೃಂಭಣೆಯಿಂದ ತಾನು ಮಾಡ್ತಾ ಇದ್ದಾನೆ. ವಿವಾಹ ಮುಗಿಸಿ ಇನ್ನೇನು ಕರ್ಕೊಂಡು ಬರಬೇಕು ಅಂತ ದಿಬ್ಬಣ ಹೊರಟು ಬರುವಾಗ ಈ ಘಟನೆಗಳೆಲ್ಲ ನಮ್ಗೆ ಗೊತ್ತು. ಬರುವಷ್ಟರಲ್ಲಿ ಅಶರೀರವಾಣಿ ಆಗುವಂಥದ್ದು, ಈ ನಿನ್ನ ತಂಗಿಯ 8ನೇ ಗರ್ಭದಿಂದ ಹುಟ್ಟುವಂತಹ ಮಗುವಿನಿಂದ ನಿನ್ನ ಮೃತ್ಯು ಎಂಬುದಾಗಿ. ಇಷ್ಟು ಹೊತ್ತು ಇದ್ದಂತಹ ತಂಗಿ ಅಂತ ಹೇಳುವಂತಹ ಪ್ರೀತಿ ಮಾಯವಾಗ್ತದೆ. ಖಡ್ಗವನ್ನೆತ್ತಿ ಇನ್ನೇನು ಅವಳನ್ನು ವಧಿಸ್ಲಿಕ್ಕೆ ಅಂತ ಹೊರಡುವಾಗ ವಸುದೇವ ತಡೀತಾನೆ. ಬೇಡ, ಇನ್ನೂ ಕೂಡ ವಿವಾಹದ ಮಂಗಳ ಚಿಹ್ನೆಗಳು ಶರೀರದಿಂದ ಆರಿಲ್ಲ, ಈಗ್ಲೇ ಇವಳನ್ನು ವಧಿಸ್ಬೇಡ, ಮಕ್ಕಳಿಂದ ಅಲ್ವಾ ನಿನಗೆ ತೊಂದರೆ, ಎಲ್ಲಾ ಮಕ್ಕಳನ್ನು ತಂದು ಒಪ್ಪಿಸ್ತೇನೆ ಅಂತ ಹೇಳ್ತಾನೆ ವಸುದೇವ. ಅದೇ ಪ್ರಕಾರವಾಗಿ ಸೆರೆಮನೆಯಲ್ಲಿ ಇಡಲಾಗುತ್ತದೆ. ಕ್ರಮವಾಗಿ 6 ಶಿಶುಗಳು ಹುಟ್ಟುತ್ತವೆ. 6 ಶಿಶುಗಳನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ವಧಿಸ್ತಾನೆ ವಸುದೇವ, ಕ್ಷಮಿಸಿ ಕಂಸ. 6 ಶಿಶುಗಳನ್ನು ವಧಿಸ್ತಾನೆ. ಇದೀಗ 7ನೇ ಬಾರಿ ದೇವಕಿ ದೇವಿಗೆ ಗರ್ಭ ಕಟ್ಟಿದೆ. ಈಗ 7ನೇ ಬಾರಿ ದೇವಕಿ ದೇವಿಯ ಗರ್ಭವನ್ನು ಪ್ರವೇಶಿಸುವವನು ಸಂಕರ್ಷಣ, ಅಂದ್ರೆ ಸಾಕ್ಷಾತ್ ಆದಿಶೇಷ ತಾನು ದೇವಕಿ ದೇವಿಯ ಗರ್ಭವನ್ನು ಪ್ರವೇಶಿಸ್ತಾನೆ. ಆವಾಗ ಭಗವಂತನಿಂದ ತನ್ನ ಯೋಗ ಮಾಯೆಗೆ ಒಂದು ಆದೇಶ ಹೊರಡುತ್ತದೆ. ಏನು ಅಂದ್ರೆ, ಈ ದೇವಕಿ ದೇವಿಯ ಗರ್ಭದಲ್ಲಿರುವ 7ನೇ ಶಿಶುವನ್ನು ಇಲ್ಲಿಂದ ಸೆಳೆಯಬೇಕು. ಸೆಳೆದು ವಸುದೇವನ ಇನ್ನೊಬ್ಬಳು ಪತ್ನಿ ಇದ್ದಾಳೆ, ರೋಹಿಣಿ ದೇವಿ. ನಂದಗೋಕುಲದಲ್ಲಿ ನಂದಗೋಪನ ಆಸರೆಯಲ್ಲಿ ಆಕೆ ಇದ್ದಾಳೆ. ಈ ಕಂಸನ ಅತ್ಯಾಚಾರಕ್ಕೆ ಹೆದರಿ ವಸುದೇವನ ಅನೇಕ ಪತ್ನಿಯರು ಬೇರೆ ಬೇರೆ ಕಡೆಯಲ್ಲಿ ಅಡಗಿ ಬೇರೆ ಬೇರೆ ರಾಜರ ಬಳಿಯಲ್ಲಿ ತಾವು ಆಶ್ರಯ ಪಡೆದಿದ್ರು. ಹಾಗಾಗಿ ಈಕೆ ರೋಹಿಣಿ ದೇವಿ ನಂದಗೋಪನ ಬಳಿಯಲ್ಲಿದ್ದಾಳೆ. ಅಲ್ಲಿ ಹೋಗಿ ಆಕೆಯ ಗರ್ಭದಲ್ಲಿ ಈ ಮಗುವನ್ನು ಸ್ಥಾಪಿಸಬೇಕು ಅಂತ ಯೋಗಮಾಯೆಗೆ ಭಗವಂತನಿಂದ ಆದೇಶ. ಅದೇ ರೀತಿಯಾಗಿ ಯೋಗಮಾಯೆ ಈ 7ನೇ ಗರ್ಭದಲ್ಲಿದ್ದ ಶಿಶುವನ್ನು ಇಲ್ಲಿಂದ ಸೆಳೆದು ರೋಹಿಣಿ ಗರ್ಭದಲ್ಲಿ ತಾನು ಸ್ಥಾಪಿಸ್ತಾನೆ.
ಹೀಗೆ ಇಲ್ಲಿಂದ ಅಲ್ಲಿಗೆ ಸೆಳೆಯಲ್ಪಟ್ಟವನಾದದ್ರಿಂದ, ರೋಹಿಣಿ ದೇವಿಯ ಗರ್ಭದಲ್ಲಿ ದೇವಕಿಯ ಗರ್ಭದಿಂದ ಸೆಳೆದು ಸ್ಥಾಪಿಸಲ್ಪಟ್ಟವನಾದದ್ರಿಂದಾಗಿಯೇ ಆತ ಮುಂದೆ ಸಂಕರ್ಷಣ ಅಂತ ತಾನು ಖ್ಯಾತನಾಗ್ತಾನೆ. ಆತನೇ ಬಲರಾಮ ಬಲಭದ್ರನಾಗಿ ಮುಂದೆ ಭಗವಂತನ ಜೊತೆಯಲ್ಲಿ ಅನೇಕ ಲೀಲೆಗಳನ್ನು ಮಾಡುವಂತದ್ದನ್ನು ನಾವು ನೋಡ್ತೇವೆ. ಇದೀಗ 8ನೇ ಬಾರಿ ಇಲ್ಲಿ ಇಡೀ ಮಥುರಾ ಪಟ್ಟಣದಲ್ಲಿ ಸುದ್ದಿ ಹರಡ್ತದೆ ಏನು ಅಂತ ಹೇಳಿದ್ರೆ ದೇವಕಿಗೆ 7ನೇ ಬಾರಿ ಗರ್ಭಪಾತವಾಗಿದೆ ಅಂತ. ಆದ್ರೆ ಮಗು ಇಲ್ಲಿಂದ ಸೆಳೆಯಲ್ಪಟ್ಟು ಅಲ್ಲಿ ಹೋಗಿ ಆ ರೋಹಿಣಿ ದೇವಿಯ ಗರ್ಭದಲ್ಲಿ ಬೆಳೀತಾ ಇದೆ. 8ನೇ ಬಾರಿ ದೇವಕಿ ದೇವಿ ಗರ್ಭವತಿಯಾಗಿದ್ದಾಳೆ. ಈ ಬಾರಿ ಸಾಕ್ಷಾತ್ ಭಗವಂತ ದೇವಕಿ ದೇವಿಯ ಗರ್ಭವನ್ನು ತಾನು ಪ್ರವೇಶಿಸುತ್ತಿದ್ದಾನೆ. ವಸುದೇವನಿಂದ ಆದಾನ ಮಾಡಲ್ಪಟ್ಟವನಾಗಿದ್ದಾನೆ ಹಾಗೂ ತಾಯಿಯ ಗರ್ಭದಲ್ಲಿ ತಾನು ಪ್ರವೇಶ ಮಾಡಿದ್ದಾನೆ. ದೇವಕಿ ದೇವಿ ಅತ್ಯಂತ ಕಾಂತಿಯಿಂದ ತಾನು ಶೋಭಿಸ್ತಾ ಇದ್ದಾಳಂತೆ. ಇಡೀ ಸೆರೆಮನೆಯಲ್ಲೇ ಒಂದು ಬೆಳಕು, ಒಂದು ಕಾಂತಿ. ಯಾಕೆ ಅಂದ್ರೆ ಸಮಸ್ತ ವಿಶ್ವವನ್ನೇ ತನ್ನ ಗರ್ಭದಲ್ಲಿ ಧರಿಸಿರುವಂತಹ ಭಗವಂತ ಇಂದು ತನ್ನ ತಾಯಿಯ ಗರ್ಭವಾಸದಲ್ಲಿದ್ದಾನೆ. ಹಾಗಾಗಿ ಅತ್ಯಂತ ಕಾಂತಿಯಿಂದ ಬೆಳಗುತ್ತಾ ಇದ್ದಾಳೆ ದೇವಕಿ ದೇವಿ. ನೋಡ್ಲಿಕ್ಕೆ ಬಂದಂತಹ ಕಂಸನು ಕೂಡ ತೀರ್ಮಾನ ಮಾಡ್ತಾನಂತೆ, ಈ ಸಾರಿ ಸಾಕ್ಷಾತ್ ನಾರಾಯಣನೇ ಬರ್ತಾನೆ ಅಂತ ಕಂಸನೂ ತೀರ್ಮಾನ ಮಾಡಿ ಹೋಗ್ತಾನೆ. 7 ತಿಂಗಳು 15 ದಿನಗಳ ಕಾಲ ಭಗವಂತ ತಾಯಿಯ ಗರ್ಭವಾಸದಲ್ಲಿ ಇರ್ತಾನೆ. ಒಂದು ದಿನ ತಾನು ಪ್ರಕಟನಾಗ್ಬೇಕು ಅಂತ ತೀರ್ಮಾನ ಮಾಡ್ತಾನಂತೆ. ಅದು ಯಾವಾಗ ಅಂದ್ರೆ ನಮಗೆಲ್ಲ ಗೊತ್ತು, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಬುಧವಾರ ದಿನದಂದು ಮಧ್ಯರಾತ್ರಿಯ ಹೊತ್ತು ಭಗವಂತ ತಾನು ಪ್ರಕಟನಾಗಬೇಕು ಅಂತ ತೀರ್ಮಾನ. ಆ ದಿನ ವಾತಾವರಣ ಹೇಗಿತ್ತು ಅಂತ ಹೇಳುವಂತದ್ದನ್ನು ವೇದವ್ಯಾಸರು ನಮ್ಗೆ ಭಾಗವತದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಆ ಶಬ್ದಗಳನ್ನು ನಾವು ಕೇಳಬೇಕು, ಅಲ್ಲೇ ಓದಬೇಕು, ಅಲ್ಲಿಯೇ ಆ ರಸವನ್ನು ನಾವು ಆಸ್ವಾದಿಸಬೇಕು. ಬಹಳ ಸುಂದರವಾದಂತಹ ಸಾಲುಗಳನ್ನು ಅಲ್ಲಿ ಕೊಡ್ತಾರೆ. ಆ ದಿನ ಹೇಗಿತ್ತು, ಇಡೀ ಮಥುರಾ ಪಟ್ಟಣದಲ್ಲಿ ಮಂಗಳಮಯವಾದಂತಹ ಒಂದು ವಾತಾವರಣ ಇತ್ತಂತೆ. ಎಲ್ಲಾ ಕಡೆಯಲ್ಲಿಯೂ ಕೂಡ ಸಂತೋಷ, ಸಂಭ್ರಮ. ಎಲ್ಲಾ ಗಿಡಗಳಲ್ಲಿಯೋ ಮರಗಳಲ್ಲಿಯೋ ಬಳ್ಳಿಗಳಲ್ಲಿಯೋ ಹೂಗಳು ಚಿಗುರಿ ತೊನೆದಾಡ್ತಾ ಇತ್ತಂತೆ. ಎಲ್ಲಾ ಹಣ್ಣುಗಳು ಕೂಡ ಮರದಲ್ಲಿ ತಾವು ತೂಗಾಡ್ತಾ ಇದ್ದವು. ಅಲ್ಲದೆ ರಾತ್ರಿಯ ಹೊತ್ತಿನಲ್ಲಿಯೂ ಕೂಡ ಕಮಲ ಕನ್ನೈದಿಲೆಗಳು ಸರೋವರದಲ್ಲಿ ಅರಳಿ ಬಿರಿದು ನಿಂತಿದ್ದುವಂತೆ. ದುಂಬಿಗಳು ಅವುಗಳ ಸುತ್ತಲೂ ಕೂಡ ಝೇಂಕಾರವನ್ನು ಮಾಡ್ತಾ ಇದ್ದವು. ಅಲ್ಲದೆ ದೊಡ್ಡಿಗಳಲ್ಲಿ ಕಟ್ಟಿದ್ದಂತಹ ಹಸುಗಳ ಕೆಚ್ಚಲಿನಿಂದ ಹಾಲು ತನ್ನಿಂದ ತಾನಾಗೇ ಸುರಿಸಲಾರಂಭಿಸಿತು. ಅಲ್ಲದೆ ಇಷ್ಟೂ ದಿನಗಳು ಕೂಡ ಕಂಸನ ಅತ್ಯಾಚಾರಕ್ಕೆ ಹೆದರಿ ಬ್ರಾಹ್ಮಣರ ಅಗ್ನಿಹೋತ್ರದ ಅಗ್ನಿ ನಂದಿ ಹೋಗಿತ್ತು. ಆದ್ರೆ ಯಾವಾಗ ಭಗವಂತ ಪ್ರಕಟನಾಗ್ತಾನೋ ಆ ದಿನ ಆ ಅಗ್ನಿ ಮತ್ತೆ ಹೊತ್ತಿ ಉರಿಯಲಾರಂಭಿಸಿದಂತೆ. ಹೀಗೆ ಅಲ್ಲದೆ ಆಕಾಶದಲ್ಲಿ ಯಕ್ಷರು, ಕಿನ್ನರರು, ಗಂಧರ್ವರು, ವಿದ್ಯಾಧರರು, ಅಪ್ಸರ ಸ್ತ್ರೀಯರ ಜೊತೆಯಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದೇವರ್ಷಿಗಳು, ನಾರದರು ತಾವು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆವಾಗ ಭಗವಂತ ತಾನು ಪ್ರಕಟನಾಗ್ತಾನೆ ಅಂತ ಹೇಳುವಂಥದ್ದು. ಈ ಹೊತ್ತಿನಲ್ಲಿ ಭಗವಂತ ತಾನು ಪ್ರಕಟನಾಗ್ತಾನೆ. ಪ್ರಕಟನಾದದ್ದೇ ಮಗು. ತಂದೆ ತಾಯಿ ವಾತ್ಸಲ್ಯಪೂರ್ಣ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಮಗುವನ್ನು. ಇದ್ದಕ್ಕಿದ್ದ ಹಾಗೆ ಮಗು ಶಂಖ ಚಕ್ರ ಗದಾ ಧಾರಿಯಾಗಿ, ತಾನು ಚತುರ್ಭುಜ ಧಾರಿಯಾಗಿ ತಾನು ಕಾಣಿಸಿಕೊಳ್ತಾನೆ. ದೇವಕಿ ವಸುದೇವರಿಗೆ ಇಬ್ಬರಿಗೂ ಕೂಡ ಕಾಣಿಸಿಕೊಂಡು, ಯಾಕಾಗಿ ನಾನು ಈ ಅವತಾರ ಕಾಲಕ್ಕೆ ನಿಮ್ಮನ್ನೇ ತಂದೆ ತಾಯಿಯಾಗಿ ಆರಿಸಿಕೊಂಡೆ ಅಂತ ಹೇಳುವಂತದ್ದನ್ನು ಭಗವಂತ ಇವರಿಬ್ಬರಿಗೂ ಹೇಳುವಂತಹ ಸಂದರ್ಭ. ಭಗವಂತ ಹೇಳ್ತಾನೆ, ಹಿಂದೆ ಇವರಿಬ್ರು ಕೂಡ ಸ್ವಯಂಭೂ ಮನ್ವಂತರದಲ್ಲಿ ಕೃಷ್ಣಿ ಹಾಗೂ ಸುತಪ ಅಂತ ಹೇಳುವಂತಹ ಇಬ್ರು ದಂಪತಿಗಳಾಗಿದ್ರು. ಸಂತಾನವನ್ನು ಪಡೆಯುವುದಕ್ಕೆ ಪೂರ್ವದಲ್ಲಿ ಭಗವಂತನನ್ನು ಕುರಿತು ತೀವ್ರವಾಗಿ ತಪಸ್ಸನ್ನಾಚರಿಸಿದ್ರಂತೆ. ತೀವ್ರವಾಗಿ ತಪಸ್ಸನ್ನಾಚರಿಸಿ ಭಗವಂತನಲ್ಲಿ ಕೇಳಿಕೊಂಡಿದ್ರು, ನಿನ್ನಂತದ್ದೇ ಮಗುವನ್ನು ನನಗೆ ಕೊಡಬೇಕು ಅಂತ. ತಥಾಸ್ತು ಅಂತ ಹೇಳಿದ್ದಾನೆ ಭಗವಂತ. ಆದ್ರೆ ಅಂತದ್ದನ್ನೇ ಕೊಡ್ಲಿಕ್ಕೆ ಎಲ್ಲಿಂದ ಸಾಧ್ಯ? ಭಗವಂತನಂತದ್ದೇ ಇನ್ನೊಬ್ಬನಿಲ್ಲ. ಹಾಗಾಗಿ ಕೊಟ್ಟ ಮಾತನ್ನು ಅಂತೆಯೇ ನೆರವೇರಿಸ್ಲಿಕ್ಕೆ ಆಗ್ಲಿಲ್ಲ ಭಗವಂತನಿಂದ. ಆವಾಗ ಕೊಟ್ಟದ್ದನ್ನು ಅಂತೆಯೇ ನೆರವೇರಿಸ್ಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ 3 ಬಾರಿ ಕೊಡಬೇಕು ಅಂತ ಹೇಳುವಂಥದ್ದು ಅದೊಂದು ಶಾಸ್ತ್ರ, ಅದು ಒಂದು ನಿಯಮ. ಹಾಗಾಗಿ ಈಗ ಭಗವಂತ 3 ಬಾರಿ ತಾನು ಇವರ ಹೊಟ್ಟೆಯಿಂದ ತಾನು ಜನಿಸಿ ಬರಬೇಕಾಗಿದೆ, ಅವತಾರ ಮಾಡಿ ಬರಬೇಕಾಗಿದೆ. ಆ ಸ್ವಯಂಭೂ ಮನ್ವಂತರದಲ್ಲಿ ಕೃಷ್ಣೀಯ ಗರ್ಭದಿಂದ ತಾನು ಕೃಷ್ಣೀ ಗರ್ಭನಾಗಿ ಬಂದಿದ್ದಾನೆ. ಮುಂದೆ 2ನೇ ಬಾರಿ ಇವರು ಅದಿತಿ ಕಶ್ಯಪರಾಗಿದ್ದಾರೆ. ಆಗ ಭಗವಂತ ತಾನು ವಾಮನನಾಗಿ ಬಂದಿದ್ದಾನೆ. ಇದೀಗ ಇವರು ವಸುದೇವ ದೇವಕಿಯರಾಗಿದ್ದಾರೆ. ಭಗವಂತ ತಾನು ಶ್ರೀಕೃಷ್ಣನಾಗಿ ಬಂದಿದ್ದಾನೆ. ಇದನ್ನು ನೆನಪು ಮಾಡಿಕೊಟ್ಟು ಇವರಿಗೆ ಹೇಳ್ತಾನೆ, ಹೆದರಬೇಡಿ, ಕಂಸನ ಅನ್ಯಾಯ ಅತ್ಯಾಚಾರಗಳು ಕೊನೆಯಾಗುವ ಸಂದರ್ಭ ಬಂತು. ನನ್ನನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ಇರಿಸಬೇಕು. ಅಲ್ಲಿ ಈಗಾಗಲೇ ಯೋಗ ಮಾಯೆ ಅವತಾರ ಮಾಡಿದ್ದಾಳೆ. ಆ ಮಗುವನ್ನು ತಂದು ಇಲ್ಲಿರಿಸಬೇಕು ಅಂತ ಸೂಚನೆ ದೊರಕುತ್ತದೆ. ಅದೇ ರೀತಿಯಾಗಿ ವಸುದೇವ ಅಲ್ಲೇ ಇದ್ದಂತಹ ಬುಟ್ಟಿಯಲ್ಲಿ ಆ ಮಗುವನ್ನು ಇರಿಸಿಕೊಂಡು ಎದ್ದೇಳ್ತಾನೆ. ಅವನಿಗೆ ಬಂಧಿಸಿದ್ದಂತಹ ಬಂಧನಗಳೆಲ್ಲ ಕಳಚಿ ಬೀಳುತ್ತದೆ. ಯಾವ ಭಗವಂತನ ಸ್ಮರಣೆ ಮಾತ್ರದಿಂದ ಭವ ಬಂಧನಗಳೇ ಕಳಚಿ ಬೀಳುತ್ತವೋ
ಅಂತಹ ಭಗವಂತನನ್ನು ವಸುದೇವ ಎತ್ತಿಕೊಂಡಾಗ ಆ ಸಂಕೋಲೆಗಳು ಬೀಳುವುದರಲ್ಲಿ ಏನಾಶ್ಚರ್ಯ ಅಂತ ವೇದವ್ಯಾಸರು ಭಾಗವತದಲ್ಲಿ ಉಲ್ಲೇಖಿಸ್ತಾರೆ. ಬಂಧನಗಳೆಲ್ಲ ಕಳಚಿ ಬಿತ್ತು. ವಸುದೇವ ತಾನು ಮಗುವನ್ನು ಶಿರಸ್ಸಿನಲ್ಲಿ ಆ ಬುಟ್ಟಿಯಲ್ಲಿ ಧರಿಸಿಕೊಂಡು ಧಾರಣೆ ಮಾಡಿಕೊಂಡು ಹಿಡಿದುಕೊಂಡು ತಾನು ಮುಂದೆಗೆ ಹೋಗ್ತಾನೆ. ಜೋರಾಗಿ ಮಳೆ ಸುರಿಯುತ್ತಾ ಇದೆ. ಆದಿಶೇಷನೇ ಮಳೆಗೆ ಆಸರೆಯಾಗಿ ತಾನು ನಿಂತಿದ್ದಾನೆ. ಮುಂದೆಗೆ ಬರ್ತಾ ಇರ್ಬೇಕಾದ್ರೆ ಯಮುನಾ ನದಿ ಆ ದಿನ ಎಂದಿಗಿಂತ ಹೆಚ್ಚು ತೀವ್ರವಾಗಿ ತಾನು ಅಬ್ಬರ ಹೆಚ್ಚಾಗಿದೆ. ಆ ದಿನ ಯಾವಾಗ್ಲಿನಾಗೆಲ್ಲ ಇಂತಹ ಅಬ್ಬರವನ್ನು ವಸುದೇವ ನೋಡೇ ಇಲ್ಲ ಅಂತೆ ಇಷ್ಟು ವರ್ಷಗಳಲ್ಲಿ. ಆ ರೀತಿಯಾದಂತಹ ಅಬ್ಬರ ಆ ದಿವಸ ಯಮುನಾ ನದಿಯದ್ದು ಆಗಿದೆ. ಇವಾಗ ಏನಾದ್ರಾಗ್ಲಿ ತಲೆ ಮೇಲೆ ಇರುವವನು ಭಗವಂತ, ಅವನ ಇಚ್ಛೆ ಹೇಗಿದೆಯೋ ಹಾಗೆ ಅಂತ ಆ ನೀರೊಳಗೆ ಪ್ರವೇಶ ಮಾಡೇ ಬಿಡ್ತಾನೆ ವಸುದೇವ. ಯಮುನಾ ನದಿ ಆತನ ತೊಡೆಯನ್ನು ಮುಳುಗಿಸಿತು. ಇದೇ ರೀತಿಯಾಗಿ ಎದೆವರೆಗೆ ಬಂತು, ಕತ್ತು ಮುಳುಗಿತು. ಇನ್ನೇನು ಮೂಗಿನೊಳಗೆ ನೀರು ಹೋಗಬೇಕು. ಆವಾಗ ತಲೆಯ ಮೇಲೆ ಬುಟ್ಟಿಯಲ್ಲಿದ್ದಂತಹ ಆ ಭಗವಂತ ಇದ್ದಾನಲ್ಲ, ಆ ಭಗವಂತನ ಪುಟ್ಟ ಪಾದ ಯಮುನಾ ನದಿಗೆ ಸ್ಪರ್ಶವಾಯಿತು, ತಾಕಿದ್ದೇ ತಡ ಯಮುನಾ ನದಿ ಇಬ್ಬಾಗವಾಗಿ ತಾನು ಸೀಳಿಕೊಂಡು ಭಗವಂತನ ಆ ಪ್ರಯಾಣಕ್ಕೆ ತಾನು ದಾರಿ ಮಾಡಿಕೊಡ್ತದಂತೆ. ವಸುದೇವ ಮಗುವನ್ನು ತೆಗೆದುಕೊಂಡು ಮುಂದೆ ಬಂದಿದ್ದಾನೆ. ನಂದಗೋಕುಲವನ್ನು ಪ್ರವೇಶ ಮಾಡಿದ್ದಾನೆ. ನಂದಗೋಕುಲದಲ್ಲಿ ಆಗ ತಾನೇ ಯೋಗಮಾಯಿ ಜನಿಸಿದ್ದಾಳೆ. ಹುಟ್ಟಿದ ತಕ್ಷಣ ಅಲ್ಲಿನ ಎಲ್ಲರ ಚಿತ್ತ ವೃತ್ತಿಯನ್ನು ತಾನು ಅಪಹರಿಸಿ ಬಿಟ್ಟಿದ್ದಾಳೆ. ಯಶೋದೆಗಾದ್ರೂ ತಾನು ಎತ್ತದ್ದು ಗಂಡು ಮಗು ಹೆಣ್ಣು ಮಗು ಅಂತ ಹೇಳುವಂತಹ ಜ್ಞಾನವೇ ಇಲ್ಲ ಅವಳಿಗೆ. ಆ ರೀತಿಯಾಗಿ ಗಾಢವಾದಂತಹ ನಿದ್ದೆ. ಅಲ್ಲಿ ಆ ಭಗವಂತನನ್ನು ಮಲಗಿಸಿದಂತಹ ವಸುದೇವ ಆ ಹೆಣ್ಣು ಮಗುವನ್ನು ಕರೆದುಕೊಂಡು ಮರಳಿ ಬಂದು ಅದೇ ರೀತಿಯಾಗಿ ಯಮುನಾ ನದಿಯನ್ನು ದಾಟಿ ಮರಳಿ ಸೆರೆಮನೆಗೆ ಬರ್ತಾನೆ. ಬಾಗಿಲು ಮುಚ್ಚಿಕೊಂಡಿತು, ಮತ್ತೆ ಸಂಕೋಳೆಗಳೆಲ್ಲ ಬಿಗಿಯಿತು, ಮಗು ಅರಚಿತು, ಮಗು ಕೂಗಿತು, ಕಾವಲುಗಾರರು ಎಚ್ಚಕೊಂಡ್ರು. ಹಾಗೂ ಕಂಸ ಓಡೋಡಿ ಬರ್ತಾನೆ. ಬಂದು ನೋಡಿದ್ರೆ ಹೆಣ್ಣು ಮಗು ಈ ಒಂದು ಮಗುವನ್ನಾದ್ರೂ ನನಗೆ ಬಿಟ್ಟು ಬಿಡು ಅಂತ ಕೇಳ್ತಾನೆ ವಸುದೇವ ದೇವಕಿಯರು. ಆದ್ರೆ ಇಲ್ಲ, ಇನ್ನೇನು ಆ ಮಗುವನ್ನು ವಧಿಸಬೇಕು ಅಂತ ಬೀಸಿ ಎಸೆಯುವಷ್ಟರಲ್ಲಿ ಆಕೆ ತಾಯಿ ಜಗನ್ಮಾತೆಯಾಗಿ ಆಕಾಶದಲ್ಲಿ ತಾನು ಪ್ರಕಟಗೊಳ್ತಾಳೆ. ನನ್ನನ್ನು ಕೊಲ್ಲುವುದರಿಂದ ನೀನು ನಿನ್ನ ಮೃತ್ಯುವಿನಿಂದ ಪಾರಾಗಲಾರೆ, ನಿನ್ನ ಮೃತ್ಯು ಬೇರೆ ಕಡೆಯಲ್ಲಿ ಈವಾಗ್ಲೇ ಬೆಳೀತಾ ಇದ್ದಾನೆ ಅಂತ ಹೇಳಿ ಜಗನ್ಮಾತೆ ತಾನು ಅದೃಶ್ಯಳಾಗುತ್ತಾಳೆ. ಇವಾಗ ನಮ್ಮ ಮನಸ್ಸಲ್ಲೊಂದು ಪ್ರಶ್ನೆ ಬರ್ತದೆ, ಅಲ್ಲ ಯಾಕಾಗಿ ಆದಿಮಾಯಿ ಹೇಳಿ ಅದೃಶ್ಯಳಾಗ್ಲು? ಹೇಳದೇ ಇದ್ದಿದ್ರೆ ಭಗವಂತನ ಆ ಬಾಲ್ಯ ಈ ರಾಕ್ಷಸರ ತೊಂದರೆ ಉಪಟಳ ಇಲ್ಲದೆ ಚೆನ್ನಾಗಿ ನಡೀತಿತ್ತಲ್ಲ, ಯಾಕಾಗಿ ಹೇಳ್ಬೇಕಿತ್ತು ಅಂತ ನಾವಿದನ್ನು ತಿಳ್ಕೊಳ್ಬೇಕು. ಏನು ಅಂದ್ರೆ ಭಗವಂತನ ಅವತಾರ ಆದದ್ದೇ ಈ ಎಲ್ಲಾ ದುಷ್ಟರ ನಾಶಕ್ಕಾಗಿ. ಅದಕ್ಕೆ ಕಾಯುವಂತಿಲ್ಲ. ಭೂಭಾರ ಹರಣ ಅತ್ಯಂತ ಶೀಘ್ರವಾಗಿ ಆಗ್ಬೇಕು. ಯಾವಾಗ ಭಗವಂತ ಅವತಾರ ಮಾಡಿದ್ದಾನೋ ಆ ಕ್ಷಣದಿಂದಲೇ ಈ ಕಾರ್ಯ ಪ್ರಾರಂಭ ಮಾಡಬೇಕು. ಅದಕ್ಕೆ ವಿಳಂಬ ಮಾಡುವಂತಿಲ್ಲ. ಆ ಕಾರಣದಿಂದ ಆ ಯೋಗಮಾಯೆ ತಾನು ಹೇಳಿ ಅದೃಶ್ಯಳಾಗಬೇಕು. ಈ ರೀತಿಯಾಗಿ ಇನ್ನು ಕಂಸ ಅನೇಕ ರಾಕ್ಷಸರುಗಳನ್ನು ಕಳಿಸುವಂತಹ ಕೆಲಸದಲ್ಲಿ ತಾನು ತಲ್ಲೀಲನಾಗ್ತಾನೆ. ಇದು ಕೃಷ್ಣಾವತಾರ. ಆದ್ರೆ ಈ ಕೃಷ್ಣಾವತಾರದ ಹಿಂದೆ ನಾವೆಲ್ಲ ತಿಳಿದುಕೊಳ್ಬೇಕಾದಂತಹ ಒಂದು ಅಂತರಾರ್ಥ ಉಂಟು. ಅದು ಏನು ಅಂದ್ರೆ ಕೃಷ್ಣಾವತಾರವನ್ನು ನಾವು ನೋಡುವ. ಯಾವ ರೀತಿ ಕೃಷ್ಣಾವತಾರ ಆಯಿತು ಅಂದ್ರೆ ಮಥುರಾ ಪಟ್ಟಣದಲ್ಲಿ ಅಲ್ಲಿ ಆ ಸೆರೆಮನೆಯಲ್ಲಿ ವಸುದೇವ ದೇವಕಿಯರ ಜೊತೆಯಾದ್ರು 6 ಶಿಶುಗಳ ಹತ್ಯೆಯಾಯಿತು. ಆ ನಂತರ ಸಂಕರ್ಷಣ ತಾನು ಉದಿಸಿ ಬಂದ. ಆಮೇಲೆ ಭಗವಂತನ ಪ್ರಾದುರ್ಭಾವ ಆಯಿತು. ಈಗ ನಮಗೆ ಇದು ಯಾವ ರೀತಿ ನಾವು ತೆಗೆದುಕೊಳ್ಬೇಕು? ಪ್ರತಿ ದಿನವೂ ಕೂಡ ನಮ್ಮಲ್ಲಿ ಕೃಷ್ಣಾವತಾರ ಆಗಬೇಕು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮಥುರಾ ಪಟ್ಟಣ, ನಮ್ಮ ಮಥುರಾ ಪಟ್ಟಣ ನಮಗೆ ಅತ್ಯಂತ ಮಧುರವಾದ ಪಟ್ಟಣ. ಅದು ಯಾವುದು ಅಂದ್ರೆ ನಮ್ಮ ಶರೀರವೇ. ಇದುವೇ ನಮ್ಮ ಮಥುರಾ ಪಟ್ಟಣ. ಈ ಮಥುರಾ ಪಟ್ಟಣದಲ್ಲಿ ಸೆರೆಮನೆ ಯಾವುದು ಅಂದ್ರೆ ನಮ್ಮ ಹೃದಯ. ನಮ್ಮ ಹೃದಯವೇ ಸೆರೆಮನೆ. ಈ ಸೆರೆಮನೆಯಲ್ಲಿ ಮೂಡುವಂತಹ ವೈರಾಗ್ಯ ಏನಿದೆ ಅದು ವಸುದೇವ. ಇನ್ನು ಭಕ್ತಿ ಅದುವೇ ದೇವಕಿ. ವೈರಾಗ್ಯ ಹಾಗೂ ಭಕ್ತಿ ಇದು ಎರಡೂ ಮೇಳೈಸಿದಾಗ ಅಲ್ಲಿ 6 ಶಿಶುಗಳು ಸತ್ತಂತೆ ನಮ್ಮಲ್ಲಿದ್ದಂತಹ ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ನಾಶವಾಗುತ್ತದೆ. ಈ ಅರಿಷಡ್ವರ್ಗಗಳು ನಾಶವಾದಾಗ ಅಲ್ಲಿ ಸಂಕರ್ಷಣನ ಉದಯವಾದ ಹಾಗೆ ಇಲ್ಲಿ ಜ್ಞಾನದ ಉದಯವಾಗುತ್ತದೆ. ಯಾವಾಗ ಜ್ಞಾನದ ಉದಯವಾಗುತ್ತದೋ ಆ ನಂತರ ಭಗವಂತನ ಪ್ರಾದುರ್ಭಾವ ಅಂತ ಎಷ್ಟು ಸುಂದರವಾದಂತಹ ಚಿಂತನೆ ನಮ್ಗೆ ಈ ಕೃಷ್ಣಾವತಾರ ತಂದು ಕೊಡುತ್ತದೆ. ಇದರ ಹಿಂದಿನ ಗೂಢಾರ್ಥ ಇದು ಅಂತ ಹೇಳುವಂಥದ್ದು. ಇನ್ನೊಮ್ಮೆ ನಾವು ಆ ಭಾಗವನ್ನು ನೋಡುವ. ಹೇಗೆ ಅಂದ್ರೆ ನಮ್ಮ ಮಥುರಾ ಪಟ್ಟಣ ನಮ್ಮ ಶರೀರ. ಈ ಶರೀರದಲ್ಲಿರುವಂತಹ ಸೆರೆಮನೆಯೇ ನಮ್ಮ ಹೃದಯ. ಇಲ್ಲಿ ವೈರಾಗ್ಯ ಮೂಡಬೇಕು, ಇಲ್ಲಿ ಭಕ್ತಿ ಮೂಡಬೇಕು. ಭಕ್ತಿ ಮತ್ತು ವೈರಾಗ್ಯಗಳು ಜೊತೆಯಾದಾಗ ಅರಿಷಡ್ವರ್ಗಗಳು ಸಾಯ್ತದೆ. ಆ ಅರಿಷಡ್ವರ್ಗಗಳು ನಾಶವಾದಾಗ ಸಂಕರ್ಷಣ ರೂಪಿ ಜ್ಞಾನ ಇಲ್ಲಿ ಉದಯವಾಗುತ್ತದೆ. ಜ್ಞಾನ ಉದಯವಾದ ನಂತರ ಭಗವಂತನ ಪ್ರಾದುರ್ಭಾವ, ಶ್ರೀಕೃಷ್ಣನ ಪ್ರಾಕಟ್ಯ, ಆ ಭಗವಂತನ ಆ ಒಂದು ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತದೆ ಅಂತ. ಇದು ಶ್ರೀಕೃಷ್ಣಾವತಾರದ ಹಿಂದೆ ಇರುವಂತಹ ಚಿಂತನೆ. ಇಲ್ಲಿ ಭಗವಂತ ಬಂದು ನಂದಗೋಕುಲವನ್ನು ಸೇರಿದ್ದಾನೆ.
ಅತ್ಯಂತ ಸಂತೋಷ ಅಂತೆ. ಯಶೋಧಾದೇವಿ ಅಂತೂ ಆಗಾಗ ಬಂದು ತಾನು ಕನ್ನಡಿಯನ್ನು ನೋಡ್ತಾಳಂತೆ, ನನ್ನದೇ ಮಗುವ ಇದು ಅಂತ. ಯಾಕೆಂದ್ರೆ ಆ ಮಗು ನಕ್ಕರೆ ಇಡೀ ಬ್ರಹ್ಮಾಂಡವೇ ಬೆಳಗುತ್ತದೋ ಅಂತ ಹೇಳುವಂತಹ ರೀತಿಯಾದಂತಹ ಕಾಂತಿ, ಆ ಸೌಂದರ್ಯ, ಆ ರೂಪ, ಆ ಕೂದಲು, ಆ ಕಣ್ಣು, ಆ ಕಿವಿ, ಆ ತುಟಿ, ಪ್ರತಿ ಒಂದನ್ನು ಕೂಡ ವೇದವ್ಯಾಸರು ವಿವರಿಸ್ತಾರೆ. ನಾವಿದನ್ನೆಲ್ಲ ಓದಬೇಕು. ಕೇವಲ ನಾವು ಹೇಳುವಾಗ ನಮ್ಮ ಜ್ಞಾನಕ್ಕೋ, ನಮ್ಮ ಭಾಷೆಗೋ, ನಮ್ಮ ಮಾತಿಗೋ, ನಮ್ಮ ತಿಳುವಳಿಕೆಗೋ ಒಂದಿಷ್ಟು ಮಿತಿ ಅಂತ ಹೇಳುವಂತದ್ದು ಉಂಟು. ಆದ್ರೆ ನಾವೇ ತೆರೆದಿದ್ದನ್ನು ಓದಿದಾಗ ಆ ಆನಂದವನ್ನು ನಾವು ಅನುಭವಿಸಬಹುದು. ಭಗವಂತ ಹೇಗಿದ್ದ ಅಂತ ಹೇಳುವಂತದ್ದನ್ನು ವೇದವ್ಯಾಸರಲ್ಲಿ ಕೊಡ್ತಾರೆ. ಅಷ್ಟು ಸುಂದರ ರೂಪದ ಆ ಮಗು ಯಶೋದೆ ಹಾಗೂ ನಂದಗೋಪರು ಆ ಸೌಂದರ್ಯವನ್ನು ನೋಡ್ತಾ 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 ತಾವು ಆನಂದ ತುಂದಿಲರಾಗಿದ್ದಾರೆ. ಹಾಗೆ 7 ದಿನಗಳು ಕಳೆದು ಹೋಯಿತು. 7 ದಿನಗಳಾದಾಗ ಈ ನಂದಗೋಪ ತಾನು ಮಥುರೆಗೆ ಬಂದಿದ್ದಾನೆ. ಸುಂಕ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಲಿಕ್ಕೋಸ್ಕರ ಬಂದಿದ್ದಾನೆ ಮಥುರಾ ಪಟ್ಟಣಕ್ಕೆ, ಕಂಸನಿಗೆ ಸುಂಕವನ್ನು ಕೊಡುವುದಕ್ಕೆ. ಆವಾಗ ವಸುದೇವನ ಭೇಟಿ ಆಗುತ್ತದೆ. ವಸುದೇವನ ಗೆಳೆಯ ಈ ನಂದಗೋಪ. ಹಾಗೂ ವಸುದೇವನಿಂದ ವಿಚಾರ ತಿಳಿಯುತ್ತದೆ, ಅಲ್ಲಿದ್ದಂತಹ ಮಕ್ಕಳು ವಸುದೇವನದ್ದು ಅಂತ ನಂದಗೋಪನಿಗೆ ಗೊತ್ತಾಯಿತು. ಆವಾಗ ನಂದಗೋಪ ತೀರ್ಮಾನ ಮಾಡ್ತಾನೆ, ಹಾಗಾದ್ರೆ ಆ ಮಕ್ಕಳಿಗೆ ನಾನು ನಾಮಕರಣ ಮಾಡುವಂತಿಲ್ಲ. ಯಾಕೆ ಅಂದ್ರೆ ನಂದಗೋಪ ವೈಶ್ಯ, ಇವರು ಕ್ಷತ್ರಿಯ ಮಕ್ಕಳು, ಯದುಕುಲದವರು, ಗರ್ಗಾಚಾರ್ಯರು ಬರಬೇಕು, ಗರ್ಗಾಚಾರ್ಯರೇ ಬಂದು ನಾಮಕರಣ ಮಾಡಬೇಕು ಅಂತ ಅಲ್ಲಿ ನಂದಗೋಪ ತೀರ್ಮಾನ ಮಾಡ್ತಾನೆ. ಇದ್ದಕ್ಕಿದ್ದ ಹಾಗೆ ಏನೋ ಉತ್ಪಾತಗಳೆಲ್ಲ ಆಗ್ಲಿಕ್ಕೆ ಪ್ರಾರಂಭವಾಗುತ್ತದೆ. ಯಾಕೆ ಈ ಉತ್ಪಾತಗಳು ಅಂದ್ರೆ ಅಲ್ಲಿ ನಂದಗೋಕುಲದಲ್ಲಿ ಪೂತನಾಗಮನ ಆಗಿದೆ. ಪೂತನ ಬಂದಿದ್ದಾಳೆ ಅಲ್ಲಿಗೆ. ಪೂತನ ಯಾರು? ಪೂತನಿ ರಾಕ್ಷಸಿ, ಕಂಸನಿಂದ ಕಳುಹಿಸಲ್ಪಟ್ಟವಳು ಬಂದಿದ್ದಾಳೆ. ಆಕೆ ಸುಂದರವಾದಂತಹ ಸ್ತ್ರೀಯ ರೂಪವನ್ನು ಧರಿಸಿ ಬಂದಿದ್ದಾಳೆ. ರಾಕ್ಷಸಿ ಅಂತ ಹೇಳುವಾಗಿಲ್ಲ. ಬಂದವಳು ಎಲ್ಲಾ ಕಡೆಯಲ್ಲಿಯೂ ಕೂಡ ವಿಷಪೂರಿತ ಸ್ತನ್ಯಪಾನವನ್ನು ಮಾಡಿಸಿ, ಹಲ್ಲು ಮೂಡಿದ ಹಲ್ಲು ಮೂಡದ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾಲು ಉಡಿಸಿ ಅವರನ್ನೆಲ್ಲ ಕೊಂದು 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 ತಾನು ಬಂದು ನಂದಗೋಕುಲಕ್ಕೆ ಬಂದಿದ್ದಾಳೆ. ಇಲ್ಲಿ ಎಲ್ಲರೂ ಅವರವರ ಕೆಲಸದ ಗಡಿಬಿಡಿಯಲ್ಲಿದ್ದಾರೆ. ಮಗುವನ್ನಲ್ಲಿ ಮಲಗಿಸಿದ್ದಾರೆ ಬಾಲಕೃಷ್ಣನನ್ನು, ಇನ್ನೂ ನಾಮಕರಣ ಆಗಿಲ್ಲ. ಆ ಮಗುವನ್ನು ಎತ್ತಿದ್ಲು, ಎದೆಗಾನಿಸಿಕೊಂಡ್ಲು, ಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಈಗ ಪೂತನ ಯಾರು ಅಂತ ಹೇಳುವಂತದ್ದನ್ನು ನಾವು ಗಮನಿಸಬೇಕು. ಪೂತನ ಬಲಿಚಕ್ರವರ್ತಿಯ ಮಗಳು. ಹಿಂದೆ ಯಾವಾಗ ಬಲಿಚಕ್ರವರ್ತಿ ಯಾಗವನ್ನು ಮಾಡ್ತಾನೆ, ಆಗ ಭಗವಂತ ತಾನು ವಾಮನ ರೂಪಿಯಾಗಿ ಅಲ್ಲಿ ಬರ್ತಾನೆ ಬಲಿಚಕ್ರವರ್ತಿಯ ಯಾಗಕ್ಕೆ. ಬಂದಾಗ ಅಲ್ಲಿ ರತ್ನಮಾಲಾ ಅಂತ ಹೇಳಿ ಆಕೆ ಬಲಿಚಕ್ರವರ್ತಿಯ ಮಗಳು. ಬಲಿಚಕ್ರವರ್ತಿ ಹಾಗೂ ವಿದ್ಯಾವಲಿ ಅಂತ ಅಪ್ಪ ಅಮ್ಮ ಅವರ ಮಗಳಿಗೆ. ಆಕೆಗೆ ಆ ವಾಮನ ರೂಪಿ ಬಾಲಕನನ್ನು ನೋಡುವಾಗ, ಭಗವಂತನನ್ನು ನೋಡುವಾಗ ಅತ್ಯಂತ ವಾತ್ಸಲ್ಯ ಉಕ್ಕಿ ಹರಿತದಂತೆ. ಆ ಮಗುವಿನ ಮುದ್ದು ಮುದ್ದು ಮುಖವನ್ನು ನೋಡಿ ಈ ಮಗುವಿಗೆ ನಾನು ಸ್ತನ್ಯಪಾನ ಮಾಡಬೇಕು ಅಂತ ಆ ಮಾತೃ ಭಾವ ಉಕ್ಕಿ ಹರಿಯಿತು. ಭಗವಂತನ ಜೊತೆಯಲ್ಲಿ ಮಾನಸಿಕವಾಗಿ ಅನುಸಂಧಾನವನ್ನು ಮಾಡಿಕೊಂಡ್ಲು. ಆ ಏನಿಲ್ಲ, ಸ್ವಾರ್ಥ ರಹಿತವಾದಂತಹ ಆ ಕಾಮನೆ, ಈ ಮಗುವಿಗೆ ನಾನು ಸ್ತನ್ಯಪಾನ ಮಾಡಿಸಬೇಕು. ಹಾಗೆ ಸ್ವಾರ್ಥ ಇಲ್ಲದೆ ಆಕೆ ಮಾಡಿದಂತಹ ಆ ಒಂದು ಕೋರಿಕೆ ಏನಿತ್ತು ಅದನ್ನು ಭಗವಂತ ಆಲಿಸಿಕೊಂಡಿದ್ದಾನೆ. ಆ ಭಾಗ್ಯವನ್ನು ಈ ಜನ್ಮದಲ್ಲಿ ತಾನು ಕೊಟ್ಟಿದ್ದಾನೆ ಆಕೆಗೆ. ಈ ಪೂತನನೇ ಆ ರತ್ನಮಾಲಾ. ಆಕೆ ಆ ಮಗುವನ್ನೆತ್ತಿಕೊಂಡು ಸ್ತನ್ಯಪಾನವನ್ನು ಮಾಡಿಸ್ತಾ ಇದ್ದಾಳೆ. ಆಗ ಆ ಪೂತನಿಗೆ ನೋವು, ಈತ ಮಗು ತಾನು ವಿಷವನ್ನು ಹೀರಿದ, ಹಾಲನ್ನು ಹೀರಿದ, ಕೊನೆಗೆ ಪ್ರಾಣವನ್ನೇ ಹೀರ್ತಾ ಇದ್ದಾನೆ. ಆದ್ರೆ ರತ್ನಮಾಲಾಗೆ ಒಳಗೆ ಧನ್ಯತೆ, ಒಳಗೆ ಆಕೆ ಕೃತಕೃತ್ಯತೆಯನ್ನು ಅನುಭವಿಸ್ತಾ ಇದ್ದಾಳೆ, ಭಗವಂತ ಅನುಗ್ರಹಿಸಿದ್ದಾನೆ ಅಂತ. ಆದರೆ ಆ ಪೂತನಿಯ ಶರೀರಕ್ಕೆ ನೋವು. ಈ ಎರಡೂ ಭಾವಗಳ ಸಮ್ಮಿಶ್ರ ಸ್ಥಿತಿಯಲ್ಲಿ ಆ ರತ್ನಮಾಲಾಳ ಆತ್ಮ ಭಗವಂತನ ಸಾನ್ನಿಧ್ಯವನ್ನು ತಾನು ಸೇರಿಕೊಳ್ಳುತ್ತದೆ ಅಂತ ಸನ್ನಿಧಾನಕ್ಕೆ ಹೋಗ್ತದೆ. ಅದು ದೊಡ್ಡದಾಗಿ ರಾಕ್ಷಸ ಶರೀರವನ್ನು ತಾನು ಧಾರಣೆ ಮಾಡಿಕೊಳ್ತಾಳೆ, ಅಲ್ಲಿ ಬೀಳ್ತಾಳೆ. ಪರ್ವತಾಕಾರವಾದಂತಹ ಶರೀರ ಭಗವಂತ ಆಕೆಗೆ ಅನುಗ್ರಹಿಸಿದ್ದಾನೆ. ಯಾಕೆಂದ್ರೆ ಆಕೆಯದು ಯಾವುದೇ ಸ್ವಾರ್ಥ ಇಲ್ಲದಂತಹ ನಿರ್ಮಲ ಪ್ರೀತಿಯಾಗಿತ್ತು. ಭಕ್ತಿ ಒಂದೇ ಅಲ್ಲಿತ್ತು, ಮಾತೃಭಾವ ಜಾಗೃತವಾಗಿತ್ತು ಆಕೆಯಲ್ಲಿ. ಅದನ್ನು ಗಮನಿಸಿದ ಭಗವಂತ. ಹಾಗಾಗಿ ಅಲ್ಲಿ ಬಿದ್ದಿದ್ದಾಳೆ ದೊಡ್ಡದಾದಂತಹ ಶರೀರದ ರಾಕ್ಷಸಿ. ಎಲ್ಲರೂ ಓಡೋಡಿ ಬಂದ್ರು, ಮಗುವನ್ನು ಆ ಶರೀರದಿಂದ ಎತ್ತಿಕೊಂಡು ಹೋದ್ರು, ದೃಷ್ಟಿ ತೆಗೆದ್ರು, ಸ್ನಾನ ಮಾಡಿಸಿದ್ರು, ರಕ್ಷೆಯನ್ನು ಕಟ್ಟಿದ್ರು. ನಂದಗೋಪನಿಗೆ ಅಲ್ಲಿ ಇದೆ ಉತ್ಪಾತಗಳೆಲ್ಲ ಕಂಡದ್ದು, ಏನೋ ಆಗಿದೆ ನಂದಗೋಕುಲದಲ್ಲಿ ಅಂತ. ಮರಳಿ ನಂದಗೋಪ ಬರಬೇಕಾದ್ರೆ ಇಲ್ಲಿ ಈಕೆಯ ಶರೀರ ಎಷ್ಟು ದೊಡ್ಡದಾಗಿ ಬಿದ್ದಿದೆ ಅಂದ್ರೆ ಅದನ್ನು ಬೆಂಕಿಗೆ ಹಾಕಬೇಕಾದ್ರೆ ತುಂಡು ತುಂಡು ತುಂಡಾಗಿ ಕತ್ತರಿಸ್ತಾರಂತೆ. ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಚಿತೆಗೆ ಹಾಕಿದ್ದಾರೆ, ಅಗ್ನಿಗೆ. ಆದ್ರೆ ಅಲ್ಲಿಂದ ಪರಿಮಳ ಬರ್ತಾ ಉಂಟು. ಯಾಕೆ ಅಂದ್ರೆ ಭಗವಂತನ ಸ್ಪರ್ಶವಾಗಿತ್ತು ಆ ಶರೀರಕ್ಕೆ. ಹಾಗಾಗಿ ಅತ್ಯಂತ ಸುಗಂಧ ಆ ಶರೀರದಿಂದ ಹೊರಸೂಸುತ್ತಾ ಉಂಟು ಅಂತ. ಹೀಗೆ ಪೂತನ ಮೋಕ್ಷವಾಯಿತು ಭಗವಂತನ ಕೈಯಿಂದ 7ನೇ ದಿನ. ಇನ್ನು ಮುಂದೆ ಒಂದು ದಿವಸ ಯಶೋಧಾದೇವಿ ತಾನು ಮಗುವನ್ನು ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡು ಕೂತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಮಗು ಭಾರವಾಗ್ತಾ ಇದ್ದಾನೆ. ಈ ಮಗು ಭಾರವಾಯಿತು.
ಮಗುವನ್ನ ಅಲ್ಲೇ ಕೆಳಗೆ ಇಟ್ಲು. ಯಾವುದೋ ಕೆಲಸ ನೆನಪಾಯಿತು, ಎದ್ದು ಒಳಗೆ ಹೋದ್ಲು. ಆವಾಗ ತೃಣಾವರ್ತ ಬರ್ತಾನೆ. ತೃಣಾವರ್ತ ಹುಲ್ಲನ್ನು ಕೂಡ ಆವರ್ತನೆ ಮಾಡಿ ಎತ್ತಿಕೊಂಡು ಹೋಗುವಂತಹ ರಾಕ್ಷಸ ತೃಣಾವರ್ತ ಬಂದ. ಈ ತೃಣಾವರ್ತ ಯಾರು ಅಂದ್ರೆ ಸಹಸ್ರಾಕ್ಷ ಅಂತ ಹೇಳುವಂತಹ ರಾಜ, ಹಿಂದಿನ ಜನ್ಮದ ಕಥೆ. ಆ ಸಹಸ್ರಾಕ್ಷನಿಗೋ ದೂರ್ವಾಸ ಮುನಿಗಳ ಶಾಪ. ಏನು ಶಾಪ, ಯಾಕಾಗಿ ಇವನಿಗೆ ಶಾಪ ಬಂತು ಅಂತ ಹೇಳಿದ್ರೆ, ಈತ ರಾಣಿಯರ ಜೊತೆಯಲ್ಲೆಲ್ಲ ವಿಹಾರ ಮಾಡ್ತಿದ್ದ. ದೂರ್ವಾಸರ ಬಂದದ್ದೂ ಕೂಡ ಗಮನಿಸ್ಲಿಲ್ಲ, ಅವರಿಗೆ ಬೇಕಾದಂತಹ ಆದರಾತಿಥ್ಯವನ್ನು ಸಲ್ಲಿಸ್ಲಿಲ್ಲ. ಇದರಿಂದ ಸಿಟ್ಟುಕೊಂಡು ದೂರ್ವಾಸರು ಸಹಸ್ರಾಕ್ಷನಿಗೆ ಶಾಪ ಕೊಟ್ಟಿದ್ರು, ಶರೀರವೇ ಇಲ್ಲದವನಾಗಿ ಹೋಗು ಅಂತ. ಹಾಗಾಗಿ ಗಾಳಿಯಾಗಿದ್ದಾನೆ. ಗಾಳಿಯ ರೂಪದಲ್ಲಿ ಬಂದು ಈ ಮಗುವನ್ನು ಎತ್ತಿಕೊಂಡು ಹೋಗ್ತೇನೆ ಅಂತ ಪ್ರಯತ್ನ, ಹೋಗಿ ಮೇಲೆ ಕೊಂಡೋಗಿ ಕೆಳಗೆ ಹಾಕಿ ಸಾಯಿಸಿ ಬಿಡಬೇಕು ಅಂತ. ಈ ಮಗುವನ್ನು ಕೆಳಗಿಟ್ಟು ಹೋಗಿದ್ದಾಳೆ ಯಶೋಧ, ಎತ್ತಿದ ತೃಣಾವರ್ತ. ಆ ಗಾಳಿ ಬಂದು ಎತ್ತಿತು, ಮೇಲಕ್ಕೆ 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 ಬಹಳ ಮೇಲಕ್ಕೆ ಹೋಯ್ತು. ಆವಾಗ ಭಗವಂತ ಲಘುವಾದ ಅಂತೆ, ಹಗುರವಾದ, ಇನ್ನೂ ಮೇಲಕ್ಕೆ ಹೋಯ್ತು ಗಾಳಿ ತೆಗೆದುಕೊಂಡು. ಬಹಳಷ್ಟು ಮೇಲೆ ಹೋದಾಗ ಮತ್ತೆ ಭಾರವಾಗ್ತಾನೆ ಭಗವಂತ. ಆಗ ತೃಣಾವರ್ತನಿಗೆ ಅನ್ನಿಸ್ತದೆ, ಇನ್ನು ಸಾಧ್ಯ ಇಲ್ಲ, ಈಗ ಕೆಳಗೆ ಹಾಕದಿದ್ರೆ ನಾನೇ ಬಿದ್ದು ಬಿಡ್ತೇನೆ ಅಂತ ತೃಣಾವರ್ತನ ಮನಸ್ಸಲ್ಲಿ. ಆದ್ರೆ ಕೆಳಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಮಗು ಗಟ್ಟಿಯಾಗಿ ಕುತ್ತಿಗೆಯಲ್ಲಿ ಹಿಡಿದುಕೊಂಡು ಬಿಟ್ಟಿದೆ. ಕೊನೆಗೆ ತೃಣಾವರ್ತ ಕೆಳಗಾಗಿ ಭಗವಂತ ಮೇಲಾಗಿ ಕೆಳಗೆ ಬಂಡೆಯ ಮೇಲೆ ಬಿದ್ದು ಬಿಡ್ತಾರೆ ನಂದಗೋಕುಲದಲ್ಲಿ. ಹಾಗೂ ತೃಣಾವರ್ತ ಸಂಹಾರಕನಾದ ಭಗವಂತನಿಗೆ 2 ನಾಮಕರಣವಾಯಿತು. ಮೊದಲನೆಯದಾಗಿ ಪೂತನ ಜೀವಿತ ಹಾರಿಯಾದ, ಇನ್ನೂ ನಾಮಕರಣ ಆಗಲಿಲ್ಲ. ಇದು 2ನೇಯದಾಗಿ ಆತ ತೃಣಾವರ್ತ ಸಂಹಾರಕನಾದ. ಇನ್ನೊಂದು ದಿನ ನಾವಿಲ್ಲಿ ಗಮನಿಸಬೇಕು ಏನಂದ್ರೆ, ನಾವು ಟಿವಿಯಲ್ಲಿ, ಸಿನಿಮಾದಲ್ಲಿ, ಧಾರಾವಾಹಿಗಳಲ್ಲಿ ನೋಡ್ತೇವೆ, ನಂದಗೋಪನ ಮನೆ ಅಂದ್ರೆ ದೊಡ್ಡ ಅರಮನೆ, ಈ ರೀತಿಯಾದ ಚಿತ್ರಣವನ್ನು ನಮ್ಗೆ ತೋರಿಸ್ತಾರೆ. ಆದ್ರೆ ಅವರು ಆ ಗೊಲ್ಲರವರೆಲ್ಲ ಆ ರೀತಿಯಾಗಿ ಅರಮನೆಗಳಲ್ಲಿ ವಾಸ ಮಾಡುವವರಲ್ಲ. ಅವರು ತಾತ್ಕಾಲಿಕವಾದ ವ್ಯವಸ್ಥೆಗಳನ್ನು, ವಸತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಲ್ಲಿ ತಾವು ಜೀವನ ಮಾಡ್ತಾ ಇದ್ರು. ಎಲ್ಲಿವರೆಗೆ ಅವರ ದನಕರುಗಳಿಗೆ ಅಲ್ಲೆಲ್ಲ ಮೇವು ಸಿಗ್ತದೋ ಅಲ್ಲಿವರೆಗೆ ಆ ಪ್ರದೇಶದಲ್ಲಿ ಇರ್ತಾರೆ. ಆಮೇಲೆ ಅಲ್ಲಿಂದ ಬೇರೆ ಕಡೆಗೆ ಹೋಗುವಂತದ್ದು. ಹೀಗೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಒಂದು ಬಂಡಿಯ ಬುಡದಲ್ಲಿ ಈ ಮಗುವನ್ನು ಮಲಗಿಸಿದ್ದಾರೆ. ಯಾವುದೋ ಕೆಲಸ ಅಂತ ಒಳಗಡೆ ಹೋಗಿದ್ದಾಳೆ ತಾಯಿ. ಆ ಬಂಡಿಯ ರೂಪದಲ್ಲಿ ರಾಕ್ಷಸ ಇದ್ದಾನೆ, ಅವನೇ ಶಕಟಾಸುರ. ಉತ್ಕಚ ಅಂತ, ಹಿರಣ್ಯಾಕ್ಷನ ಮಗ ಉತ್ಕಚ ಅಂತ ಅವನ ಹೆಸರು. ಇವನಿಗೂ ಕೂಡ ಶಾಪವೇ. ಯಾರ ಶಾಪ? ಲೋಮಶರ ಶಾಪ. ಇವನಿಗೆ ಋಷಿ ಮುನಿಗಳನ್ನೆಲ್ಲ ಅವಮಾನ ಮಾಡಿದ್ದಾನಂತೆ. ಹಾಗಾಗಿ ಈತನಿಗೆ ಶಾಪ ಬಂದಿದೆ. ಈತ ಬಂಡಿ ರೂಪದಲ್ಲಿದ್ದಾನೆ. ಭಗವಂತನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆ ಅಂತ ಉಶಾಪ ಈತನಿಗೆ. ಹಾಗಾಗಿ ಈ ಬಂಡಿಗೆ ಯಾವಾಗ ಈ ಮಗು ಅಡಿಯಲ್ಲಿ ಕೆಳಗಡೆ ಮಲಗಿಸಿದ್ದಾರೆ, ಪಾದ ಸ್ಪರ್ಶವಾಯಿತೋ ಆವಾಗ ಬಂಡಿ ಮೇಲಕ್ಕೆ ಚಿಮ್ಮುತ್ತದೆ, ಇಬ್ಬಾಗವಾಗಿ ಭಾಗವಾಗುತ್ತದೆ, ಕೆಳಗೆ ಬೀಳ್ತದೆ. ಆದ್ರೆ ಮಗುವಿನ ಮೇಲೆ ಬೀಳುವುದಿಲ್ಲ. ಈ ರೀತಿಯಾಗಿ ಶಕಟಾಸುರ ಭಂಜನ ಅಂತ ಹೇಳುವಂತಹ ಆ 3ನೆಯ ನಾಮಕರಣವೂ ಕೂಡ ಮಗುವಿಗೆ ಆಯಿತು. ಇನ್ನೂ ಕೂಡ 3 ತಿಂಗಳ ಹತ್ರ ಆಗ್ತಾ ಇದೆ, ನಾಮಕರಣವಾಗಲಿಲ್ಲ. ಈಗ ಒಂದು ದಿನ ಗರ್ಗಾಚಾರ್ಯರು ನಂದಗೋಕುಲಕ್ಕೆ ಬರ್ತಾರೆ. ಗರ್ಗಾಚಾರ್ಯರು ಬಂದಾಗ ನಂದಗೋಪ ಕೇಳ್ತಾನೆ, ಮಕ್ಕಳಿಗೆ ನಾಮಕರಣ ಆಗಬೇಕು ಅಂತ. ಆಗ ಗರ್ಗಾಚಾರ್ಯರು ಹೇಳ್ತಾರೆ, ನಾನು ನಾಮಕರಣ ಮಾಡುವಂತಿಲ್ಲ. ನಾನು ನಾಮಕರಣ ಮಾಡಿದ್ರೆ ಕಂಸ ಗೂಢಚಾರರನ್ನು ಬಿಟ್ಟು ಬಿಟ್ಟಿದ್ದಾನೆ, ಗೊತ್ತಾಗ್ತದೆ. ಇಲ್ಲಿ ಈ ಮಕ್ಕಳು ಯದುಕುಲದವರು ಅಂತ ತಿಳಿದು ಬಿಡ್ತಾನೆ ಕಂಸ. ಯಾಕೆಂದ್ರೆ ಗರ್ಗಾಚಾರ್ಯರು ಅವರು ಯದುಕುಲ ಬಿಟ್ರೆ ಇನ್ಯಾರಿಗೂ ಪೌರೋಹಿತ್ಯವನ್ನು ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ಮಾಡುವುದಿಲ್ಲ ಅಂತ. ಆದ್ರೆ ರಹಸ್ಯವಾಗಿ ನೆಲಮಾಳಿಗೆಯಲ್ಲಿ, ಯಾವುದೋ ರಹಸ್ಯ ಸ್ಥಳದಲ್ಲಿ ನಾಮಕರಣವನ್ನು ಮಾಡಲಾಗುತ್ತದೆ. ಜ್ಞಾತಿ ಬಾಂಧವರನ್ನು ಕೂಡ ಕರೆಯದೆ ರಹಸ್ಯವಾಗಿ ಮಕ್ಕಳಿಗೆ ನಾಮಕರಣ. ರೋಹಿಣಿ ಪುತ್ರನಿಗೆ ರಾಮ ಅಂತ ಹೆಸರಿಡ್ತಾರೆ. ಬಲರಾಮ, ಬಲಭದ್ರ, ರೋಹಿಣಿ ಪುತ್ರ, ತುಂಬಾ ಬಲವುಳ್ಳಂತಹ ಮಗು. ಹಾಗಾಗಿ ಆತ ಬಲರಾಮನಾದ, ಬಲಭದ್ರನಾದ. ಈ ಯಶೋಧಾನಂದನ ಏನಿದ್ದಾನೆ ಆತನೇ ಕೃಷ್ಣ ಅಂತ ಹೆಸರಿಟ್ಟು. ಕರ್ಷಯತೀತಿ ಕೃಷ್ಣ ಅಂತ ನಮ್ಗೆ ಗೊತ್ತುಂಟು. ಎಲ್ಲರನ್ನು ಸೆಳೆಯುವ ಮಗು ಅದು, ಎಲ್ಲರನ್ನು ಸೆಳೆಯುವಂತಹ ಆ ನೋಟ, ಆ ಆಕರ್ಷಣೆ. ಹಾಗಾಗಿ ಆತ ಕೃಷ್ಣ. ಏನೆಲ್ಲ ಸೆಳೆದ? ಹಾಲು ಸೆಳೆದ, ಮೊಸರು ಸೆಳೆದ, ಗೋಪಾಲಕರನ್ನು ಸೆಳೆದ, ಗೋಪಿಯರನ್ನು ಸೆಳೆದ, ಸೀರೆಯನ್ನು ಸೆಳೆದ, ಎಲ್ಲವನ್ನು ಸೆಳೆಯಿತು ಈ ಮಗು. ಅದೇ ದಾಸರು ಬರೀತಾರೆ, ಸಚ್ಚಿದಾನಂದ ಆನಂದ ಕಂದ ಗೋವಿಂದನಾಗಿ ಬಂದ, ಗೋವಳರ ಸೆಳೆದ, ಗೋಪಿಯರ ಸೆಳೆದ, ಗೋಪಾಲನಾಗಿ ನಿಂದ. ಹಾಲ್ಬೆಣ್ಣೆ ಸೆಳೆದ, ಸೀರೆಯನು ಸೆಳೆದ, ಕಣ್ಣೀರು ತೊಳೆದು ನಿಂದ. ಎಲ್ಲರನ್ನೂ ಸೆಳೆದ, ಎಲ್ಲವನ್ನೂ ಸೆಳೆದ, ಕೃಷ್ಣಾವತಾರದಿಂದ. ಎಲ್ಲರನ್ನು ಸೆಳೆದ ಅಂತೆ ಭಗವಂತ ಕೃಷ್ಣಾವತಾರದಿಂದ. ಹಾಗಾಗಿ ಆತನಿಗೆ ಕೃಷ್ಣ ಅಂತ ಹೆಸರಿಟ್ರು. ಕೃಷ್ಣ ಪದಕ್ಕೆ ಇನ್ನೊಂದು ಅರ್ಥ ನಾವು ನೋಡಿದ್ರೆ ಕೃಷಿಕ ಅಂತ ಅರ್ಥ ಸಿಗ್ತದೆ ನಮಗೆ. ಭಗವಂತ ಕೃಷಿಕ. ಅದು ಹೇಗೆ ಭಗವಂತ ಕೃಷಿಕ? ಕೃಷಿಕ ಮಾಡುವಂತಹ ಕಾರ್ಯವನ್ನೇ ದೇವರು ಭಗವಂತ ಮಾಡ್ತಾನಂತೆ. ಕೃಷಿಕ ಏನು ಮಾಡ್ತಾನೆ? ತಾನು ಕೃಷಿ ಮಾಡ್ಬೇಕಾದ್ರೆ
ಮೊದಲು ಕ್ಷೇತ್ರವನ್ನೆಲ್ಲ ಹದ ಮಾಡ್ತಾನೆ, ಉತ್ತುತ್ತಾನೆ, ಆ ನಂತರ ಬೀಜ ತರ್ತಾನೆ, ಬಿತ್ತುತ್ತಾನೆ. ಬೆಳೆ ಮೇಲೆಗೆ ಬರಬೇಕಾದ್ರೆ ಅದಕ್ಕೆ ಅನುಕೂಲಕರವಾಗಿ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಮಾಡ್ತಾನೆ, ಗೊಬ್ಬರ ಹಾಕ್ತಾನೆ, ನೀರನ್ನು ಹಾಯಿಸ್ತಾನೆ, ಮತ್ತೂ ಮೇಲೆ ಬಂತು. ಆ ನಂತರ ಮಧ್ಯ ಮಧ್ಯದಲ್ಲಿ ಕಳೆ ಬಂದ್ರೆ ಆ ಕಳೆಗಳನ್ನೆಲ್ಲ ತಾನು ಕೀಳ್ತಾನೆ ಅಲ್ವಾ. ಕಳೆ ಎಲ್ಲ ಕಿತ್ತ ನಂತರ ಅಲ್ಲಿ ಒಂದು ಬೆದರು ಗೊಂಬೆಯನ್ನು ಮಾಡಿ ಇಡ್ತಾನೆ, ತನ್ನದೇ ಅಂಗಿಯನ್ನು ಹಾಕಿ ಇಟ್ಟ. ಕೊನೆಗೆ ಇನ್ನೇನು ಫಸಲು ಕೊಯ್ಲಿಗೆ ಸಿದ್ಧವಾಯಿತು ಅಂತಾಗುವಾಗ ತಾನು ನಟ್ಟದ್ದು ಅಂತ ಹೇಳುವಂತಹ ಮಮತೆ ಮೋಹ ಇಲ್ಲದೆ ಬಂದು ತಾನೇ ಕಟಾವು ಮಾಡಿಕೊಂಡು ಹೋಗ್ತಾನೆ ಅದನ್ನು. ಆಮೇಲೆ ಕೊನೆಗೆ ಎಲ್ಲ ವ್ಯವಸ್ಥೆ ಆದ ಮೇಲೆ ಒಂದು ಮುಷ್ಟಿ ಬೀಜವನ್ನು ತೆಗೆದಿಡ್ತಾನೆ, ಮುಂದಿನ ಬಿತ್ತನೆಗೆ ಬೇಕು ಅಂತ. ಭಗವಂತನು ಮಾಡುವಂತದ್ದು ಇದೇ ರೀತಿಯಾಗಿ ಕೃಷಿ. ನಾವು ಭಗವದ್ಗೀತೆಯಲ್ಲಿ ಈ ಭಾಗಗಳನ್ನೆಲ್ಲ ಓದ್ತೇವೆ ನಾವು. ಭಗವಂತ ಯಾವ ರೀತಿಯಾಗಿ ಮತ್ತೆ ಮುಂದಿನ ಸೃಷ್ಟಿಯನ್ನು ಮಾಡ್ತಾನೆ ಎಂಬುದನ್ನೆಲ್ಲ ಭಗವಂತ ಮಾಡುವಂತಹ ಆ ಕೃಷಿಯನ್ನು ನಾವು ನೋಡ್ಬೇಕು. ಮೊದಲು ಕ್ಷೇತ್ರವನ್ನು ಸಿದ್ಧ ಮಾಡ್ತಾನೆ. ಪಂಚಭೂತಗಳು, ಪಂಚ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಿಂದ ಕೂಡಿದಂತಹ ಈ ಕ್ಷೇತ್ರವನ್ನು, ಸಮಸ್ತ ಪ್ರಕೃತಿಯನ್ನು ತಾನು ಸೃಷ್ಟಿ ಮಾಡ್ತಾನೆ. ಆ ನಂತರ ಈ ಜೀವಿಗಳು ಅಂತ ಹೇಳುವಂತಹ ಬೀಜವನ್ನು ಇಲ್ಲಿ ಚೆಲ್ತಾನೆ. ಆ ಕೃಷಿಕನಾದ್ರೂ ಯಾವುದಾದ್ರೂ ಒಂದು ಗುಣದ ಬೀಜವನ್ನು ಬಿತ್ತುತ್ತಾನೋ ಏನೋ, ಆದ್ರೆ ಭಗವಂತ 3 ಗುಣಗಳು ನಮ್ಮಲ್ಲಿ, ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳು ಒಳಗೊಂಡಿರುವಂತಹ ನಮ್ಮಂತಹ ಜೀವಿಗಳನ್ನು ಬೀಜ ರೂಪದಲ್ಲಿ ಬಿತ್ತಿ ಬಿಡ್ತಾನೆ ಪ್ರಕೃತಿಯಲ್ಲಿ. ಆ ನಂತರ ನಾವೆಲ್ಲ ಜೀವಿಗಳು ಮೇಲಕ್ಕೆ ಬರಬೇಕು, ನಮಗೆ ಬೇಕಾದಂತಹ ವಾತಾವರಣವನ್ನು ಅಲ್ಲಿ ಕಲ್ಪಿಸಿ ಕೊಡ್ತಾನೆ. ಪಾಲನೆಗೆ, ಪೋಷಣೆಗೆ ಎಲ್ಲರಿಗೂ ಇಲ್ಲಿ ಅವಕಾಶ ಉಂಟು. ಎಲ್ಲವೂ ಮೇಲೆ ಬಂತು, ಬೆಳೀತಾ ಉಂಟು. ಹೀಗಿದ್ದಾಗ ಮಧ್ಯ ಮಧ್ಯದಲ್ಲಿ ದುಷ್ಟರು ತಾವು ಇಲ್ಲಿ ಉತ್ಪನ್ನರಾದ್ರೆ ತಾನೇ ಅವತಾರ ಮಾಡಿ ಬರ್ತಾನೆ. ಬಂದು ಹೇಗೆ ಆ ಬೆಳೆಯ ಮಧ್ಯದಲ್ಲಿ ಇನ್ನಿತರ ಕಳೆಗಳು ಬಂದಾಗ ಭಗವಂತ ಕೃಷಿಕ ಬಂದು ಅದನ್ನೆಲ್ಲ ಕಿತ್ತು ಸ್ವಚ್ಛ ಮಾಡ್ತಾನೋ, ಹಾಗೆಯೇ ಭಗವಂತನು ಕೂಡ ಈ ದುಷ್ಟರನ್ನೆಲ್ಲ ಬಂದಾಗ ತಾನು ಅವತಾರ ಮಾಡಿ ಬಂದು ಅವರೆಲ್ಲರನ್ನು ಕೂಡ ನಾಶ ಮಾಡ್ತಾನೆ, ಕೃಷ್ಣಾವತಾರ ಆದ ಹಾಗೆ. ಈ ರೀತಿಯಾಗಿ ದುಷ್ಟರನ್ನೆಲ್ಲವೂ ನಾಶ ಮಾಡಿದ ಮುಂದೆ ಪ್ರಕೃತಿಯನ್ನು ಕೂಡ ಆತ ತನ್ನೊಳಗೆ ವಿಲೀನಗೊಳಿಸ್ತಾನೆ. ಕಲ್ಪಾಂತ್ಯದಲ್ಲಿ ಇಡೀ ಪ್ರಕೃತಿಯನ್ನು ತನ್ನ ಒಳಗೆ ತಾನಿಟ್ಟುಕೊಂಡು ಬಿಟ್ಟ ಭಗವಂತ ಸಂಪೂರ್ಣ ಲಯ ಮಾಡ್ತಾನೆ. ಅಲ್ಲಿ ಹೇಗೆ ತಾನು ಸೃಷ್ಟಿ ಮಾಡಿದ್ದು, ತಾನು ನಟ್ಟದ್ದು ಅಂತ ಹೇಳುವಂತಹ ಒಂದಷ್ಟು ಮೋಹ ಇಲ್ಲದೆ ಕೃಷಿಕ ಎಲ್ಲವನ್ನೂ ಕಟಾವು ಮಾಡ್ತಾನೋ, ಹಾಗೆ ಭಗವಂತ ಈ ಪ್ರತಿ ಒಂದು ಸೃಷ್ಟಿಯಲ್ಲಿ ತಾನು ಸೃಷ್ಟಿಸಿದ ಸಕಲ ಜೀವರಾಶಿಗಳನ್ನು ಕೂಡ ತನ್ನೊಳಗೆ ಐಕ್ಯ ಮಾಡಿಕೊಳ್ತಾನೆ. ಆದ್ರೆ ಮತ್ತೆ ತಾನು ಸೃಷ್ಟಿ ಮಾಡ್ತಾನೆ. ಇವರೆಲ್ಲರನ್ನೂ ತನ್ನೊಳಗೆ ಐಕ್ಯ ಮಾಡಿದ, ಮತ್ತೆ ಸೃಷ್ಟಿ ಮಾಡಿದ. ಭಗವಂತ ಯಾಕಾಗಿ ತಾನು ಸೃಷ್ಟಿ ಮಾಡ್ತಾನೆ ಅಂದ್ರೆ ಅವನಿಗೆ ಇದರಿಂದ ಏನು ಆಗಬೇಕಾಗಿಲ್ಲ. ನಾವೆಲ್ಲರೂ ಪೂರ್ಣಾತ್ಮರಾಗ್ಲಿಕ್ಕೆ, ನಾವೆಲ್ಲ ನಮ್ಮ ಕರ್ಮಗಳನ್ನು ಕಳೆದುಕೊಂಡು ಪೂರ್ಣಾತ್ಮರಾಗಿ ಮತ್ತೆ ಭಗವಂತನನ್ನು ಸೇರುವುದಕ್ಕೋಸ್ಕರ ಭಗವಂತ ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ. ನಮ್ಮ ಕರ್ಮಗಳಿತ್ತಲ್ಲ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮಗಳು, ಇದೆಲ್ಲ ನಾಶ ಮಾಡ್ಬೇಕು. ಅದಕ್ಕೆ ನಮಗೊಂದು ಅವಕಾಶ ಕೊಡಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಮತ್ತೆ ತಾನು ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ. ಹೀಗಾಗಿ ಭಗವಂತ ಕೃಷಿಕ ಅಂತ ಹೇಳುವಂಥದ್ದು, ಕೃಷಿಕ ಮಾಡುವ ಕೆಲಸವನ್ನು ಭಗವಂತ ಮಾಡ್ತಾನೆ. ಈ ರೀತಿಯಾಗಿ ನಾಮಕರಣವಾಯಿತು ಮಕ್ಕಳಿಗೆ. ಇನ್ನು ಮುಂದೆ ಕೃಷ್ಣನ ಬಾಲಲೀಲೆ. ನಾವು ಬಾಲಲೀಲೆಯನ್ನು ನೋಡ್ತಾ ಹೋದ್ರೆ ಅದುವೇ ಒಂದು ಉಪನ್ಯಾಸವಾದೀತು. ಕೆಲವೊಂದಷ್ಟು ಲೀಲೆಗಳನ್ನು ಮಾತ್ರ ನಾವು ನೋಡುವ. ಭಗವಂತ ಬಾಲಕೃಷ್ಣ, ಕೃಷ್ಣ ಅಂತ ನಾಮಕರಣ ಆಗಿದೆ. ತೊಟ್ಟಿನಲ್ಲಿ ಮಲಗಿದ್ದಾನೆ. ತಾನು ತನ್ನ ಹೆಬ್ಬೆರಳನ್ನು ಚೀಪುತ್ತಾ ಮಲಗಿದ್ದಾನಂತೆ. ಎಲ್ಲರೂ ಬರ್ತಾರೆ, ಬಂದವರು ನೋಡ್ತಾರೆ, ಯಾಕೆ ಕೃಷ್ಣ ಕಾಲ ಬೆರಳನ್ನು ಚೀಪ್ತಾ ಇದ್ದಿ? ತೆಗೆದು ಕೆಳಗಿಟ್ರು. ಕೆಳಗಿಟ್ಟಷ್ಟು ಮತ್ತೆ ಬಾಯೊಳಗಿಡ್ತಾ ಇದ್ದಾನಂತೆ ಹೆಬ್ಬೆರಳನ್ನು. ಯಾಕಾಗಿ ಈ ರೀತಿ ತೊಟ್ಲಲ್ಲಿ ಮಲಗಿಕೊಂಡು ಭಗವಂತ ಹೆಬ್ಬೆರಳು ಚೀಪುತ್ತಾನೆ? ವ್ಯಾಖ್ಯಾನಕಾರರು ಇದನ್ನು ಸುಂದರವಾಗಿ ಬರೀತಾರೆ. ಯಾಕೆ ಅಂದ್ರೆ ಹಿಂದೆ ಯಾವಾಗ ಭಗವಂತ ವಾಮನ ರೂಪದಲ್ಲಿ ಆ ಬಲಿ ಚಕ್ರವರ್ತಿಯ ಯಾಗಕ್ಕೆ ಬಂದ ನೋಡಿ, ಆವಾಗ ಊರ್ಧ್ವಲೋಕಗಳನ್ನು ಅಳಿಬೇಕು. ಅದಕ್ಕಾಗಿ ತನ್ನ ಕಾಲನ್ನು ಎತ್ತಿ ಊರ್ಧ್ವಲೋಕಕ್ಕಿಟ್ಟ. ಇಟ್ಟಾಗ ಇಡೀ ಸಮಸ್ತ ಲೋಕಗಳನ್ನು ವ್ಯಾಪಿಸಿತು. ಆ ಪಾದ ಹೋಗಿ ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿತು. ಆ ಪಾದದ ಬೆರಳಿಗೆ ಸ್ವಲ್ಪ ನೋವಾಯಿತಂತೆ ಭಗವಂತನ ಪಾದಕ್ಕೆ. ಆದ್ರೆ ಅದಕ್ಕಲ್ಲಿ ಸಮಾಧಾನ ಮಾಡ್ಲಿಕ್ಕೆ ಪುರ್ಸೋತಿಲ್ಲ. ಅಲ್ಲಿ ಬೆಳೆದಂತಹ ಪಾದವನ್ನು ತೊಳೆದ್ರು ಬ್ರಹ್ಮದೇವರು, ಗಂಗೆಯಿಂದ ತೊಳೆದ್ರು. ಆದ್ರೆ ಮತ್ತಷ್ಟು ನೋವಾಗುತ್ತಾ ಇದೆ. ಆದ್ರೆ ಸಮಾಧಾನ ಮಾಡ್ಲಿಕ್ಕೆ ಅಲ್ಲಿ ಪುರ್ಸೋತಿಲ್ಲ. ಇನ್ನೂ ಮುಂದಿನ ಹೆಜ್ಜೆ ಇಟ್ಟು ಇನ್ನೊಮ್ಮೆ ಅಳಿಬೇಕು. ಆಯ್ತು, ವಾಮನಾವತಾರ ಮುಗಿದು ಹೋಯ್ತು. ಆಮೇಲೆ 2ನೇ ಬಾರಿ ಪರಶುರಾಮ ಅವತಾರದಲ್ಲಿ ಬಂದ. ಆವಾಗಲೂ ಪಾದದ ನೋವು ಹಾಗೇ ಇತ್ತಂತೆ. ಇದನ್ನೆಲ್ಲ ವ್ಯಾಖ್ಯಾನಕಾರರು ಮಾಡಿ ನಮಗೆ ಕೊಡ್ತಾರೆ. ಆಗ್ಲೂ ಪಾದದ ನೋವು ಹಾಗೆ. ಪರಶುರಾಮ ಅವತಾರ ಅಲ್ಲಿ ಆದ್ರೂ ಪುರ್ಸೋತಿತ್ತ? ಅಲ್ಲೂ ಪುರ್ಸೋತಿಲ್ಲ. 21 ಬಾರಿ ಭೂ ಪ್ರದಕ್ಷಿಣೆ ಮಾಡ್ಬೇಕು, ಕ್ಷತ್ರಿಯರನ್ನೆಲ್ಲ ನಾಶ ಮಾಡ್ಬೇಕು, ಬಾಲಲೀಲೆಗೋ ಮತ್ತೊಂದಕ್ಕೋ ಪುರ್ಸೋತಿಲ್ಲ. ಪರಶುರಾಮ ಅವತಾರವೂ ಮುಗೀತು, ಪಾದದ ನೋವು ಹಾಗೆಯೇ ಉಳಿತಂತೆ. 3ನೇ ಬಾರಿ ರಾಮಾವತಾರ ಆಯ್ತು. ರಾಮಾವತಾರದಲ್ಲೂ ಹಾಗೆ ಬಾಲಲೀಲೆಯೇ ಇಲ್ಲ. ನಾವು ರಾಮಾಯಣವನ್ನು ನೋಡಿದ್ರೆ ರಾಮಾಯಣದಲ್ಲಿ ನಾವು ಗಮನಿಸಬಹುದು, ಶ್ರೀರಾಮಚಂದ್ರ ಸ್ವಾಮಿ ಹುಟ್ಟುತ್ತಾನೆ. ಕೆಲವೇ ಶ್ಲೋಕಗಳಲ್ಲಿ ವಿಶ್ವಾಮಿತ್ರರು ಬಂದ್ರು ಯಜ್ಞಕ್ಕೆ ಅಂತ ಕರ್ಕೊಂಡು ಹೋದ್ರು.
ಆಯಿತು. ಅಲ್ಲಿಯೂ ಪುರುಸೋತಿಲ್ಲ. ಅಲ್ಲದೆ ನಡೆದ ಭಗವಂತ ವನವಾಸ ಕಾಲದಲ್ಲಿ ನಡೆದಾಗ ಆ ಪಾದದ ನೋವು ಮತ್ತಷ್ಟು ಹೆಚ್ಚಾಯಿತಂತೆ. ಇದೀಗ ಕೃಷ್ಣಾವತಾರ. ಇಲ್ಲಿ ಬೇಕಾದಷ್ಟು ಪುರುಸೋತು ಹೋಗು. ಎಲ್ಲಾ ಬಾಲಲೀಲೆಗಳನ್ನು ಇಲ್ಲಿ ಮೊಗೆದು ಪುಟಗಳಲ್ಲಿ ವೇದವ್ಯಾಸರು ಕೊಟ್ಟಿದ್ದಾರೆ. ರಾಮನಿಗೆ ಬಾಲಲೀಲೆಯೇ ಇಲ್ಲ, ಆದ್ರೆ ಕೃಷ್ಣನಿಗೆ ಎಂಥ ಬಾಲಲೀಲೆಗಳು ನೋಡ್ಬೇಕು ನಾವು. ಹಾಗಾಗಿ ಇಲ್ಲಿ ಬೇಕಾದಷ್ಟು ಪುರುಸೋತಿತ್ತಲ್ಲ, ತೊಟ್ಟಿಲಲ್ಲಿ ತಾನು ಮಲಗಿಕೊಂಡು ಆವಾಗ ಬ್ರಹ್ಮಾಂಡ ಕಟಾಹಕ್ಕೆ ಕಾಲು ತಾಗಿ ನೋವಾಯಿತಲ್ಲ, ವಾಮನಾವತಾರದಲ್ಲಿ ಊರ್ಧ್ವಲೋಕವನ್ನು ಅಳಿಲಿಕ್ಕೆ ಅಂತ ಕಾಲೆತ್ತಿದಾಗ ಆದ ನೋವನ್ನು ಇಲ್ಲಿ ತಾನು ಸಮಾಧಾನ ಮಾಡ್ತಾ ಇದ್ದಾನಂತೆ. ಅದಕ್ಕೆ ಮುತ್ತು ಕೊಟ್ಟು ಅದನ್ನು ಚೀಪುತ್ತಾ ತಾನು ಅಂತ ಆ ಒಂದು ಸಂದರ್ಭವನ್ನು ಇಲ್ಲಿ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಭಗವಂತ ಬೆರಳನ್ನು ಚೀಪುತ್ತಾ ಮಲಗಿದ್ದಾನೆ ಅಂತ. ಇನ್ನೊಂದು ಬಾರಿ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಮಕ್ಕಳು ರಾಮಕೃಷ್ಣರು ಬೆಣ್ಣೆ ಕದಿಲಿಕ್ಕೆ ಪ್ರಾರಂಭವಾಗಿದೆ. ಅಲ್ಲಿ ಇಲ್ಲಿ ಗೋಪಿಯರ ಮನೆಗೆಲ್ಲ ಹೋಗ್ತಾರೆ. ಅವರಿಗೆ ಜೀವನಾಧಾರವೇ ಹಾಲು, ಮೊಸರು, ಬೆಣ್ಣೆ, ತುಪ್ಪ. ಈ ಮಕ್ಕಳು ಹೋಗುವುದು, ಅದನ್ನೆಲ್ಲ ಕದ್ದುಕೊಂಡು ಬರುವುದು, ಈ ತುಂಟತನ ಸಾಕಾಗಿ ಹೋಗಿದೆ ಗೋಪಿಯರಿಗೆ. ಇವನನ್ನು ಒಮ್ಮೆ ಹಿಡಿದು ಅಮ್ಮನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇವನ ತುಂಟಾಟವನ್ನು ಅವನ ಅಮ್ಮನಿಗೆ ಒಂದು ಬಾರಿ ಹೇಳ್ಬೇಕು, ಇವನನ್ನು ಹಿಡಿದು ಬಿಡಬೇಕು ನಾವು, ಇವನು ಕದಿವಾಗಲೇ ಇವನನ್ನು ಹಿಡಿಬೇಕು ಅಂತ. ಎಲ್ಲರೂ ಆನಂದ ಗೋಕುಲದ ಹೆಣ್ಣು ಮಕ್ಕಳು ಜೊತೆಯಾಗಿ ಬರ್ತಾರಂತೆ ನಂದ ಗೋಪನ ಮನೆಗೆ. ಬರಬೇಕಾದ್ರೆ ದೂರದಿಂದಲೇ ಕೃಷ್ಣ ನೋಡ್ತಾನೆ, ಜಗಲಿ ತುದಿಯಿಂದಲೇ. ಅಪ್ಪ, ತುಂಬಾ ಜನ ಬರ್ತಾ ಇದ್ದಾರೆ, ಈಗ ಇವರೆಲ್ಲರ ಬಾಯಿಗೆ ಸಿಕ್ಕಿದ್ರೆ ನನ್ನನ್ನು ಬಿಡುವುದಿಲ್ಲ ಅಂತ ಓಡಿ ಹೋಗಿ ತೊಟ್ಟಿದಲ್ಲಿ ಮಲಗಿಕೊಂಡು ಬಿಟ್ಟಂತೆ. ಎಲ್ರು ಬಂದು ನೋಡಿದ್ರೆ ಮಲಗಿದ್ದಾನೆ. ನಾಟಕದ ನಿದ್ದೆ ಮಾಡ್ತಾ ಇದ್ದಿ ಕೃಷ್ಣ, ಏಳು 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 ಅಂತ ತೂಗುತ್ತಾರೆ, ಇನ್ನು ಹೇಳ್ತಾನೇ ಇಲ್ಲ. ಇವರು ತೂಗುತ್ತಾ ಇದ್ದ ಹಾಗೆ ನಿದ್ದೆಯ ನಟನೆ ಮಾಡಿದಂತಹ ಮಗುವಿಗೆ ನಿಜವಾಗಿಯೂ ನಿದ್ದೆ ಬಂದು ಬಿಟ್ಟಿತಂತೆ. ಬಂದವರು ದೂರು ಕೊಡ್ಲಿಕ್ಕೆ ಅಂತ ಬಂದಿದ್ದಾರೆ ಯಶೋದಾ ಬಳಿಯಲ್ಲಿ. ಆದ್ರೆ ನೋಡಿದ್ರು ಇವರೇ ತೂಗ್ಲಿಕ್ಕೆ ಶುರು ಮಾಡಿದ್ರು ಮಗುವನ್ನು. ಯಾರ ಕಂದಾನಿ ಯಾರ ಮಾಣಿಕ್ಯವೋ ಅಂತ ತೂಗ್ಲಿಕ್ಕೆ ಶುರು ಮಾಡಿದ್ರಂತೆ ಮಗುವನ್ನು. ಜೋ ಶ್ರೀಕೃಷ್ಣ ಪರಮಾನಂದ ಹಾಡೆಲ್ಲ ಕೇಳಿದ್ದೇವೆ ನಾವು. ತೂಗ್ತಾ ಇದ್ದಾರೆ ಆ ಮಗುವನ್ನು. ಆಯ್ತು, ಇವರು ಬಂದದ್ದೇ ಸಂಜೆ 6-7 ಗಂಟೆ ಹೊತ್ತಿಗೆ ಬಂದಿದ್ದಾರೆ. ಇಲ್ಲಿ ಈ ಮಗುವಿನ ಸುಂದರ ರೂಪವನ್ನು ನೋಡ್ತಾ ತೂಗ್ತಾ ಗಂಟೆ 10 ಕಳೆದಿದೆ. ಹಿಡಿಲಿಲ್ಲ ನಾವು ಕೃಷ್ಣನನ್ನು. ಇನ್ನು ಇವನನ್ನು ಹಿಡಿಲೇಬೇಕು ಮಾತ್ರ, ಇನ್ನಾದ್ರೂ ನಾವು ಸೋಲೊಪ್ಪಿಕೊಳ್ಳುವುದಿಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಈಗಲೇ ಹೋಗಿ ಮೊಸರು ಕಡಿಬೇಕು ಅಂತ ತಾವು ಎಲ್ಲರೂ ಮಾತಾಡ್ಕೊಳ್ತಾರೆ. ಈಗಲೇ ಹೋಗಿ ಮೊಸರು ಕಡಿವ. ಆ ಬೆಣ್ಣೆ ಶಬ್ದಕ್ಕೆ ಇವನು ಖಂಡಿತ ಮಲಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೋ ಜನ ತೀರ್ಮಾನ ಮಾಡಿದ್ರು. ಎಲ್ಲರೂ ಹೋದ್ರು. ಏಕಕಾಲಕ್ಕೆ ಮೊಸರು ಕಡಿಲಿಕ್ಕೆ ಪ್ರಾರಂಭವಾಯಿತು ನಂದ ಗೋಕುಲದಲ್ಲಿ. ಒಟ್ಟಿಗೆ 500-600 ಮನೆಗಳಲ್ಲಿ ಮೊಸರು ಕಡಿತಾ ಇದ್ದಾರೆ. ಆ ಮೊಸರು ಕಡೆದು ಇನ್ನೇನು ಬೆಣ್ಣೆ ಬರ್ಲಿಕ್ಕಾಯ್ತು. ಕೃಷ್ಣ ಎದ್ದ. ಬೆಣ್ಣೆ ಬಂತು ಅಂದ್ರೆ ಅವನಿಗೆ ನಿದ್ದೆ ಬರೋದಿಲ್ಲ. ಆ ಮೊಸರು ಕಡಿಯುವ ಶಬ್ದದಲ್ಲೇ ಗೊತ್ತಾಗ್ತಿತ್ತಂತೆ ಎಷ್ಟು ಹೊತ್ತಿಗೆ ಬೆಣ್ಣೆ ಬಂತು ಅಂತ. ಎದ್ದು ಬಿಟ್ಟ. ಎದ್ದು ಈಗ ಹೋಗುವ, ಬೆಣ್ಣೆ ತಿನ್ಲಿಕ್ಕೆ ಹೋಗ್ಬೇಕು ಅಂತ. ಆದ್ರೆ ಕೃಷ್ಣ ಏಕಾಂಗಿಯಾಗಿ ಹೋಗುವಂತಹ ಕ್ರಮ ಇಲ್ಲ, ಯಾರಾದ್ರೂ ಸಂಗಡಿಗರು ಬೇಕು. ಸಂಗಡಿಗರು ಯಾರಾದ್ರೂ ಇದ್ದಾರಾ ಅಂತ ನೋಡ್ತಾನೆ, ಯಾರೂ ಇಲ್ಲ. ಇನ್ ಯಾರಾದ್ರೂ ತತ್ವಾಭಿಮಾನಿ ದೇವತೆಗಳಿದ್ದಾರಾ ಅಂತ ನೋಡ್ತಾನೆ. ಎಲ್ರೂ ಮಲಗಿದ್ದಾಗ ಅವರು ಕೂಡ ಎಲ್ರೂ ಮಲಗಿದ್ದಾರೆ. ಕೊನೆಗೆ ವಾಯುದೇವರೊಬ್ರು ಎದ್ದಿದ್ದಾರಂತೆ. ಎಲ್ರೂ ಮಲಗಿದ್ದಾರೆ, ವಾಯುದೇವ ಒಬ್ಬ ಎಚ್ಚರಿಕೆಯಲ್ಲಿದ್ದಾನೆ. ವಾಯುದೇವ ಮಲಗಿದ್ರೆ ಈ ಮಲಗಿದವರು ಯಾರು ಹೇಳುವುದಿಲ್ಲ. ಹಾಗಾಗಿ ವಾಯುವನ್ನು ಕರೀತಾನಂತೆ ಭಗವಂತ, ಬಾ ಹೋಗ್ಬೇಕು, ಬೆಣ್ಣೆ ತರಬೇಕು ಅಂತ. ನಾನ್ ಯಾಕೆ ಅಂತ ಕೇಳ್ತಾನಂತೆ ವಾಯುದೇವ. ಬಾ, ನಾನು ಬೆಣ್ಣೆ ಕದೀತೇನೆ, ನೀನು ನೋಡು ಅಂತ ಕುಣಿದಾಡಿ ಬಿಡ್ತಾನಂತೆ ವಾಯುದೇವ. ಯಾಕೆ? ಭಗವಂತನ ಬೆಣ್ಣೆ ಕದಿಯುವಂತಹ ಆ ಕಥೆಯನ್ನು ಕೇಳಿದ್ರೇನೆ ನಮ್ಮ ಸಕಲ ಪಾಪಗಳು ಪರಿಹಾರ. ಇನ್ನು ನೋಡ್ಲಿಕ್ಕೆ, ಆ ಕೃತ್ಯದಲ್ಲಿ ಭಾಗಿಯಾಗ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿತಲ್ಲ ಅಂತ ಅತ್ಯಂತ ಸಂತೋಷವಾಯ್ತಂತೆ. ವಾಯುದೇವರು ಹೊರಟ್ರು ಜೊತೆಯಲ್ಲಿ. ಹೋದ್ರೆ ಅಲ್ಲಿ ಎಲ್ಲರೂ ಬೆಣ್ಣೆ ಕದೀತಿದ್ದಾರೆ. ಎದುರಿಗೆ ಒಂದು ದೀಪವನ್ನು ಇಟ್ಟಿದ್ದಾರಂತೆ. ಚಿಕ್ಕದಾಗಿ ಒಂದು ದೀಪ ಉರಿತಾ ಉಂಟು. ಕೃಷ್ಣ ಹೇಳ್ತಾನಂತೆ ವಾಯುದೇವನಲ್ಲಿ, ಜೋರಾಗಿ ಗಾಳಿ ಬೀಸಬೇಕು ಇವಾಗ ಅಂತ. ಗಾಳಿ ಜೋರಾಗಿ ಬೀಸಿತು. ಎಲ್ಲರ ಮನೆಯ ದೀಪಗಳು ಆರಿತು. ಅಷ್ಟು 500-600 ಮನೆಗಳಲ್ಲಿ ಮೊಸರು ಕಡಿತಿದ್ದಾರೆ. ಎಲ್ಲರ ಮನೆಯ ದೀಪಗಳು ಆರಿತು. ಈ ಹೆಣ್ಣು ಮಕ್ಕಳು ಸಂಸ್ಕಾರ ಇದ್ದವರು. ಆ ದೀಪವನ್ನು ಮಾತ್ರ ಹೊತ್ತಿಸಿ ಪುನಃ ಮೊಸರು ಕಡಿಲಿಕ್ಕೆ ಶುರು ಮಾಡ್ಲಿಲ್ಲ ಅವರು. ಒಳಗೆ ದೇವರ ಕೋಣೆಯಲ್ಲಿ ದೀಪ ನಂದಿದ ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಎದ್ದು ಹೋದಾಗ ಆ 500-600 ಮನೆಗಳಲ್ಲಿ ಭಗವಂತ ಏಕಕಾಲದಲ್ಲಿ ಪ್ರಕಟನಾಗಿ ಅಲ್ಲಿದ್ದಂತ ಅಷ್ಟೂ ಬೆಣ್ಣೆಯನ್ನು ತಾನು ಕದ್ದುಕೊಂಡು ಅಲ್ಲಿಂದ ಹೋಗಿಬಿಟ್ಟಿದ್ದಾನೆ, ಅಪಹರಿಸಿ ಬಿಟ್ಟಿದ್ದಾನೆ. ಏನು ಇಲ್ಲಿ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಏನನ್ನು ಸೂಚಿಸ್ತಾನೆ ಭಗವಂತ ಅಂದ್ರೆ, ಯಾರು ನಮ್ಮ ಮನೆಯಲ್ಲಿ ನಮಗಿಂತ ಮೊದಲು ಭಗವಂತ ಅಂತ ಹೇಳುವಂತಹ ಚಿಂತನೆಯನ್ನು ಮಾಡ್ತಾರೋ, ಭಗವಂತ ಮೊದಲು ನಾವು ಮತ್ತೆ ಅಂತ ಹೇಳುವಂತಹ ಆ ಭಕ್ತಿ, ಆ ಶ್ರದ್ಧೆ, ಆ ಶರಣಾಗತಿ ಎಲ್ಲಿ ಉಂಟೋ ಅವರ ಮನೆಯ ಬೆಣ್ಣೆಯನ್ನು ಇಲ್ಲಿ ಭಗವಂತ ಹೇಗೆ ಕದ್ದನೋ ಹಾಗೆ ಅವರ ಪ್ರಾರಬ್ಧ ಕರ್ಮವನ್ನು ನಾನು ಕದ್ದು ಬಿಡ್ತೇನೆ ಅಂತ ಭಗವಂತ ಈ ತನ್ನ ಲೀಲೆಯ ಮೂಲಕ ತಾನು ತೋರಿಸ್ತಾನೆ ಅಂತ. ಹೇಗೆ ಅಷ್ಟೂ ಮನೆಯ ಬೆಣ್ಣೆಯನ್ನು ಕದ್ದಿದ್ದಾನೋ ದೀಪ ನೋಡ್ಲಿಕ್ಕೆ ಅಂತ ಹೋದಾಗ, ಹಾಗೆ ಭಗವಂತ ಮೊದಲು ನಾವು ಮತ್ತೆ ಅಂತ ಹೇಳುವ ಚಿಂತನೆ ನಮ್ಮಲ್ಲಿದ್ದಾಗ ನಮ್ಮ ಪ್ರಾರಬ್ಧ ಕರ್ಮವನ್ನು ಬೆಣ್ಣೆ ಅಪಹರಿಸಿದಂತೆ ಆತ ಅಪಹರಿಸಿ ಬಿಡ್ತಾನೆ ಅಂತ ಹೇಳುವಂಥದ್ದು. ಎಲ್ಲಾ ಮನೆಗಳಲ್ಲಿಯೂ ಬೆಣ್ಣೆಯನ್ನು
ಅಪಹರಿಸಿ ಬಿಟ್ಟ ಭಗವಂತ. ಹೀಗೆ ಅನೇಕ ಅಸಾಧ್ಯವಾದಂತ ವರ್ಣಿಸಿದಷ್ಟು ಮುಗಿಯಲಾರದಂತಹ ಲೀಲೆಗಳಾಗ್ತವೆ. ಒಂದೊಂದು ದಿನ ಇದೇ ರೀತಿಯಾಗಿ ಇವರು ಹಾಲು, ಮೊಸರು, ಬೆಣ್ಣೆ ಕಡಿಯುವುದು, ಇದುವೇ ಇವರ ಜೀವನ, ಇದೇ ಇವರ ಜೀವನಾಧಾರ. ಹೀಗೆ ಯಶೋದೆ ತಾನು ಬೆಣ್ಣೆ ತೆಗಿಬೇಕು ಅಂತ ಮೊಸರು ಕಡಿತಾ ಇದ್ದಾಳೆ. ಕೃಷ್ಣ ಬಂದ, ಅಮ್ಮ ಹಸಿವಾಗ್ತಾ ಇದೆ ಅಂತ, ಬಾ ಕಂದ ಅಂತ ತೊಡೆ ಮೇಲೆ ಮಲಗಿಸಿಕೊಂಡು ಸ್ತನ್ಯಪಾನವನ್ನು ಮಾಡಿಸ್ತಾ ಇದ್ದಾಳೆ ತಾಯಿ. ಇದ್ದಕ್ಕಿದ್ದ ಹಾಗೆ ನೆನಪಾಯ್ತಂತೆ ಆಕೆಗೆ, ಒಲೆ ಮೇಲೆ ಹಾಲಿಟ್ಟಿದ್ದೇನೆ ಅಂತ. ಮಗುವನ್ನು ಅಲ್ಲೇ ಕೆಳಗೆ ಮಲಗಿಸಿದ್ಲು, ಹೋದ್ಲು ಒಳಗೆ. ಕೃಷ್ಣನಿಗೆ ತೃಪ್ತಿ ಆಗಿಲ್ಲ, ಹಾಲು ಕುಡಿತಾ ಇದ್ದ, ಅಮ್ಮ ಕೆಳಗಿಟ್ಟು ಹೋಗಿದ್ದಾಳೆ. ಅತೃಪ್ತ ಕೃಷ್ಣ ಬರುವಾಗ್ಲೇ ಕೈಯಲ್ಲಿ ಒಂದು ಕಲ್ಲು ತೆಗೆದುಕೊಂಡು ಬಂದಿದ್ದಾನೆ. ಇವಳು ಮೊಸರು ಕಡಿತಾ ಇದ್ಲಲ್ಲ, ಆ ಮೊಸರಿನ ಗಡಿಗೆಗೆ ಕಲ್ಲನ್ನು ತೆಗೆದು ಬಿಸಾಡ್ತಾಳೆ. ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವೇದವ್ಯಾಸರು ಭಾಗವತದಲ್ಲಿ. ಆಯ್ತು, ಮೊಸರು ಇಡೀ ಅಲ್ಲಿ ನೆಲದಲ್ಲೆಲ್ಲಾ ಚೆಲ್ಲಿತು. ಕೈ ಹಾಕಿದ, ಬೆಣ್ಣೆ ತೆಗೆದ, ಹಾಗೆ ಹೋದ್ನ ಇಲ್ಲ, ಮೊಸರ ಮೇಲೆ ಕಾಲಿಟ್ಟ, ಇಡೀ ಮನೆಯಲ್ಲಿ ಮೊಸರು ಮೆತ್ತಿದ ಹೆಜ್ಜೆಯನ್ನು ಮಾಡಿದ. ಅಲ್ಲಿ ಇಲ್ಲಿ ಎಲ್ಲಿ ಇದ್ದಲ್ಲೆಲ್ಲ ಆ ಮೊಸರಿನ ಕಾಲ ಗುರುತುಗಳು. ಮನೆ ಇಡೀ ಮಾಡಿದ್ದಾನೆ ಮತ್ತು ಹೊರಗೆ ಓಡಿದ. ಯಶೋದೆ ಬಂದು ನೋಡಿದ್ರೆ ಮನೆ ಇಡೀ ಮೊಸರಿನ ಹೆಜ್ಜೆಯ ಗುರುತುಗಳು ಈ ಮಗುವಿಂದು. ಕೋಪ ಬಂತಂತೆ ಅವಳಿಗೆ, ಇವನನ್ನು ಹಿಡಿತೇನೆ ಇವತ್ತು ಅಂತ ಓಡಿದ್ಲು. ಈಕೆ ಓಡಬೇಕಾದ್ರೆ ಆ ಬಾಲಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆ ಇತ್ತಲ್ಲ, ಅದರ ಮೇಲೆಲ್ಲ ಆಕೆಯ ತುರುಬಿನಿಂದ ಹೂಗಳು ಬೀಳ್ತಾ ಇದ್ದಾವಂತೆ. ಭಗವಂತನ ಪಾದಕ್ಕೆ ಯಶೋಧಾದೇವಿ ತಾನಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾಳೋ ಅಂತ ಹೇಳುವ ರೀತಿಯಲ್ಲಿ ಭಾಸವಾಗ್ತಾ ಉಂಟು ಅಂತ ವೇದವ್ಯಾಸರ ವಿವರಣೆ. ಆ ಪುಟ್ಟ ಪಾದಗಳ ಮೇಲೆ ಈಕೆಯ ತುರುಬಿನಿಂದ ಹೂ ಬೀಳ್ತಾ ಉಂಟು ಅಂತ ಓಡಿಕೊಂಡು ಹೋದ್ಲು ಮಗುವನ್ನು ಹಿಡಿತೇನೆ ನಾನು ಅಂತ. ಯಾವ ಭಗವಂತನನ್ನು ಹಿಡಿಲಿಕ್ಕೆ ಅಂತ ಯೋಗಿಗಳು ಓಡ್ತಾರೋ, ಜ್ಞಾನಿಗಳು ಆತನ ಹಿಂದೆ ಓಡ್ತಾರೋ, ಅವನನ್ನು ಹಿಡಿಬೇಕು ಅಂತ ಈ ದಿನ ತಾಯಿ ಹೋಗಿದ್ದಾಳೆ. ಅಲ್ಲಿ ನಿಂತಿದ್ದಾನೆ. ಹೋಗಿ ಬೆಣ್ಣೆಯನ್ನು ತಾನು ತಿನ್ನುವುದು ಮಾತ್ರ ಅಲ್ಲ, ಕೋತಿಗಳಿಗೆಲ್ಲ ತಿನ್ನಿಸ್ತಾ ಇದ್ದಾನಂತೆ. ಸಿಟ್ಟು ಬಂತು ಯಶೋದೆಗೆ. ಇವಳನ್ನು ಕಟ್ಟಿ ಹಾಕುತ್ತೇನೆ ಇವನನ್ನು ಅಂತ ತೀರ್ಮಾನ ಮಾಡ್ತಾಳೆ. ಅಲ್ಲೇ ಒಂದು ಒರಳು ಇರುತ್ತದೆ, ಆ ಒರಳಿಗೆ ಕಟ್ಟಬೇಕು. ದಾಮವನ್ನು ತರ್ತಾಳೆ. ಇಲ್ಲಿ ಗಮನಿಸಬೇಕು, ಹಗ್ಗದಲ್ಲಿ ದಾಮ, ಸೂತ್ರ, ರಜ್ಜು ಅಂತ 3 ವಿಧ. ಸೂತ್ರ ಅಂತ ಹೇಳಿದ್ರೆ ಹಗ್ಗ. ಆ ಸೂತ್ರ 100ಕ್ಕಿಂತ ಹೆಚ್ಚಾದ್ರೆ ಅದು ದಾಮ. ಇನ್ನು ತೆಂಗಿನ ನಾರು ಮುಂತಾದಂತಹ ನಾರಿನಿಂದ ಮಾಡಿದ ಹಗ್ಗ ಆದ್ರೆ ಅದು ರಜ್ಜು. ಈ ರಜ್ಜುವಿನ ಬಗ್ಗೆ ನಾವು ರಾಮಾಯಣದಲ್ಲೆಲ್ಲ ಅನೇಕ ಕಡೆಗಳಲ್ಲಿ ನೋಡ್ತೇವೆ ನಾವು. ಹೀಗೆ ದಾಮವನ್ನು ತಂದ್ರು, ಅಂದ್ರೆ ಸೂತ್ರಕ್ಕಿಂತ ಸ್ವಲ್ಪ ದೊಡ್ಡದಾದಂತಹ ಹಗ್ಗ ಅದು. ಇದನ್ನು ಕರುಗಳನ್ನು ಕಟ್ಟಲಿಕ್ಕೆ ಎಲ್ಲ ಉಪಯೋಗಿಸ್ತಿದ್ರು, ಯಾಕಂದ್ರೆ ಸೂಕ್ಷ್ಮವಾದಂತಹ ಚರ್ಮ. ಹಾಗಾಗಿ ದಾಮವನ್ನು ತೆಗೆದುಕೊಂಡು ಬಂದಿದ್ದಾಳೆ ಮಗುವನ್ನು ಸುತ್ತಬೇಕು ಅಂತ. ಎಷ್ಟು ಸುತ್ತಿದ್ರೂ ಕೂಡ ಅದು 2 ಅಂಗುಳದಷ್ಟು ಕಡಿಮೆ ಆಗತ್ತಿತ್ತಂತೆ. ಆ ಬಂಧನಕ್ಕೆ ಭಗವಂತ ಸಿಕ್ಕಿಸಿಕೊಳ್ತಾನೇ ಇಲ್ಲ. ಕೊನೆಗೆ ತಾಯಿಯ ಈ ಒದ್ದಾಟವನ್ನು ನೋಡಲಾಗದೆ ಭಗವಂತ ಬಂಧನಕ್ಕೆ ಒಳಗಾದ. ಭಗವಂತ ದಾಮೋದರನಾದ. ಈ ಕಾರಣದಿಂದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ದಾಮೋದರ ಅಂತ ಕರೀತೇವೆ. ದಾಮದಿಂದ ಕಟ್ಟಿಸಿಕೊಂಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಆ ಒರಳಿಗೆ ಕಟ್ಟಿ ತಾಯಿ ಒಳಗೆ ಹೋಗಿದ್ದಾಳೆ. ಇನ್ನು ಈಗ ಇಲ್ಲಿ ಅಲ್ಲೇ ನಿಲ್ತಾನ ಇಲ್ಲ, ಆ ಒರಳನ್ನು ಎಳ್ಕೊಂಡು ಮುಂದೆ ಹೋದ. 2 ಮರಗಳುಂಟು, ಅಕ್ಕ ಪಕ್ಕದಲ್ಲಿ ಇದ್ದಾವೆ ಮರಗಳು. ಆ ಮರಗಳ ಮಧ್ಯಕ್ಕೆ ಹೋದವನೇ ಒರಳು ಸಿಕ್ಕಿ ಹಾಕಿಕೊಂಡಿತು. ತಾನು ಎಳಿವಾಗ 2 ಆ ವೃಕ್ಷಗಳು ಕೂಡ ಬುಡ ಸಮೇತ ಬಿದ್ದುವು. ಅಲ್ಲಿ 2 ದೇವತಾ ಪುರುಷರು ತಾವು ಮೇಲಕ್ಕೆ ಬಂದರು. ಅವರೇ ಕುಬೇರನ ಮಕ್ಕಳಾದಂತಹ ಮಣಿಗ್ರೀವ ಹಾಗೂ ನಳಕೂಬರರು. ಶಾಪದಿಂದ, ನಾರದರ ಶಾಪದಿಂದಾಗಿ ಅವರು ಮರಗಳಾಗಿದ್ರು. ನಾರದರ ಮುಂದೆ ಬತ್ತಲೆಯಾಗಿ ಕಾಣಿಸಿಕೊಂಡಿದ್ರಂತೆ. ಹಾಗಾಗಿ ನೀವು ಅರ್ಜುನ ವೃಕ್ಷಗಳಾಗಿ ಅಂತ ಶಾಪ ಕೊಟ್ಟಿದ್ರು. ಅರ್ಜುನ ವೃಕ್ಷಗಳು ಮತ್ತಿ ಮರ ಅಂತ ಕರಿತೇವೆ. ಅದು ತೊಗಡೆಯನ್ನೆಲ್ಲ ಕಳ್ಕೊಂಡು ಬತ್ತಲಾಗ್ತದಂತೆ ಆ ಮರ ಕೂಡ. ಹಾಗಾಗಿ ಶಾಪ ಕೊಟ್ಟದ್ದು ಈ ಕುಬೇರನ ಮಕ್ಕಳಿಗೆ, ನೀವು ಅರ್ಜುನ ವೃಕ್ಷಗಳಾಗಿ ಅಂತ. ಆ 2 ವೃಕ್ಷಗಳಿಗೂ ಕೂಡ ಹಿಂದೆ ಆ ಭಗವಂತನ ಆ ಒಂದು ಜ್ಞಾನ ಅಂತ ಹೇಳುವಂತದ್ದು ಅವರಿಗೆ ಇತ್ತಂತೆ. ಮರಗಳಾಗಿದ್ರು ಕೂಡ ಭಗವಂತನ ಆ ಸ್ವರೂಪ ಜ್ಞಾನ ಇತ್ತು. ತಾವು ಸ್ತುತಿ ಮಾಡುತ್ತಾರೆ. ಆ ಭಗವಂತ ಯಾವಾಗ ಸ್ಪರ್ಶ ಮಾಡಿದ್ನೋ 2 ಮರಗಳು ಬಿದ್ದುವೋ ತಾವು ಪ್ರಕಟರಾಗಿ ಭಗವಂತನನ್ನು ಈ ನಳಕೂಬರ ಮಣಿಗ್ರೀವರು ಮಾಡುವಂತಹ ಸ್ತುತಿ ಅಂತ ಕೊಡ್ತಾರೆ. ಅಲ್ಲಿದ್ದಂತಹ ಎಲ್ಲಾ ಗೋಪಬಾಲಕರು ಕೂಡ ನೋಡ್ತಾರೆ ಇದನ್ನು. ಏನಾಗಿ ಹೋಯ್ತು, ಈ ಕೃಷ್ಣ ಬಂದು ಎಳೆದ ಒರಳು, ಅದರಿಂದಾಗಿ ಅವರಿಬ್ಬರು ಕೂಡ ಎದ್ದು ಬಂದ್ರು. 2 ದೇವತಾ ಪುರುಷರು ಬಂದದ್ದು ನಾವು ನೋಡಿದ್ದೇವೆ ಅಂತ ಹೇಳಿದ್ರೆ ಹಿರಿಯರು ಯಾರು ನಂಬುವುದಿಲ್ಲ. ಇನ್ನು ಇಲ್ಲಿ ಸಾಕು, ಇಲ್ಲಿ ಯಾಕೋ ಈ ಉತ್ಪಾತಗಳು ಕಡಿಮೆ ಆಗ್ತಾ ಇಲ್ಲ ನಂದಗೋಕುಲದಲ್ಲಿ. ಮಕ್ಕಳಿಗೆ ಇಲ್ಲಿ ಸುರಕ್ಷೆ ಇಲ್ಲ, ಇಲ್ಲಿಂದ ಬಿಟ್ಟು ನಾವು ವೃಂದಾವನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬೇಡ, ನಂದಗೋಕುಲದಲ್ಲಿ ಅಲ್ಲದೆ ಈ ಹೊತ್ತಿಗಾಗಲೇ ಇಲ್ಲಿ ಹಸುಗಳಿಗೆ ಮೇವು ಸಿಗ್ತಾ ಇಲ್ಲ, ಹಾಗಾಗಿ ಇಲ್ಲಿಂದ ಬಿಟ್ಟು ಹೋಗ್ಬೇಕು ನಾವು ಅಂತ. ಮಕ್ಕಳೆಲ್ಲ ಸುರಕ್ಷಿತರ ಅಲ್ಲ ಇಲ್ಲಿ ಅಂತ. ಆದ್ರೆ ಅನೇಕ ಹೆಂಗಸರು ಒಪ್ಪುದಿಲ್ಲ ಅಂತೆ. ಬೇಡ, ನಾವೆಲ್ಲ ಸೆಗಣಿ ಸಾರಿಸಿ ನೆಲ ಗಟ್ಟಿ ಮಾಡಿ ಆಗಿದೆ, ನಾವು ಬರುವುದಿಲ್ಲ, ನಮ್ಗೆ ನಂದಗೋಕುಲವೇ ಆಗಿತ್ತು ಅಂತ.
ಆಗ ಭಗವಂತ ರಾತ್ರೋರಾತ್ರಿ ತನ್ನ ಶರೀರದಿಂದ ಸಾವಿರಾರು ತೋಳಗಳನ್ನು ತಾನು ಸೃಷ್ಟಿ ಮಾಡ್ತಾನಂತೆ. ರೋಮಕೂಪಗಳಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ತೋಳಗಳು. ರಾತ್ರಿಯಲ್ಲಿ ಅವುಗಳನ್ನು ನೋಡಿದ್ರೆ ಎಲ್ಲ ಶ್ರೀವತ್ಸ ಲಾಂಛನವಿದ್ದಂತಹ ತೋಳಗಳು ಈಗ ಬಿಟ್ಟು ಹೋಗ್ಲೇಬೇಕಾಗಿದೆ. ಎಲ್ಲರೂ ಕೂಡ ನಂದ ಗೋಕುಲವನ್ನು ಬಿಟ್ಟು ಮಥುರೆಗೆ ಹೋಗ್ತಾರೆ. ನಂದ ಗೋಕುಲದ ಪ್ರಯಾಣ ಮುಗಿತು. ಮುಂದೆ ಮಥುರೆಗೆ ಬಂದಾಗ ಪೌಗಂಡಾವಸ್ಥೆ ಅಂದ್ರೆ ಕಿಶೋರಾವಸ್ಥೆಗೆ ಬಂದಿದ್ದಾರೆ ರಾಮಕೃಷ್ಣರು. ಯಾವಾಗ ನಂದ ಗೋಕುಲಕ್ಕೆ ಬರ್ತಾರೋ ಆವಾಗ ಹಸುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ಲಿಕ್ಕೆ ಮನೆಯಿಂದ ಪರ್ಮಿಷನ್ ಸಿಕ್ಕಿದೆ, ಒಪ್ಪಿಗೆ ಸಿಕ್ಕಿದೆ. ನೀವು ಹೋಗ್ಬಹುದು, ಗೋಪಾಲಕರಲ್ವಾ, ಗೋಗಳರು, ಹೋಗ್ಬಹುದು ನೀವು ಅಂತ. ಸರಿ, ಈ ಮಕ್ಕಳೆಲ್ಲರನ್ನು ಕೂಡಿಕೊಂಡು ಶ್ರೀಕೃಷ್ಣ ತಾನು ದನವನ್ನು ಮೇಯಿಸ್ಲಿಕ್ಕೆ, ಹಸುವನ್ನು ಮೇಯಿಸ್ಲಿಕ್ಕೆ ಅಂತ ಕರುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಕಂಸನ ಕಡೆಯಿಂದ ಇನ್ನೂ ರಾಕ್ಷಸರು ಬರ್ತಾ ಬಂದಿದ್ದಾನೆ. ಯಾರು ಬಂದಿದ್ದಾನೆ ಮೊದಲಿಗೆ ಅಂತ ಹೇಳಿದ್ರೆ ಆತ ವತ್ಸಾಸುರ ಅಂತ ಕರುವಿನ ರೂಪದಲ್ಲಿ ಬಂದಿದ್ದಾನೆ ರಾಕ್ಷಸ. ಆ ಕರುವನ್ನು ಭಗವಂತ ಗುರುತಿಸ್ತಾನೆ. ಈ ಇಷ್ಟೂ ದನ ಕರುಗಳ ಮಧ್ಯದಲ್ಲಿ ಕರು ರೂಪದಲ್ಲಿ ರಾಕ್ಷಸ ಬಂದಿದ್ದಾನೆ ವತ್ಸಾಸುರ. ವತ್ಸಾಸುರನನ್ನು ನಿಗ್ರಹಿಸಿದ. ಆನಂತರ ಬಂದಿದ್ದಾನೆ ಬಕಾಸುರ, ಬಕಪಕ್ಷಿಯ ರೂಪದಲ್ಲಿ. ಆ ಬಕಪಕ್ಷಿಯ ಬಾಯಿಯೊಳಗೆ ಗೋಪಾಲಕರು ಹೋಗ್ತಾರೆ, ಅವರನ್ನು ಮತ್ತೆ ಬದುಕಿಸಿ ತರ್ತಾನೆ. ಬಕಾಸುರನ ವಧೆ ಆಯಿತು. ಆ ನಂತರ ಅಘಾಸುರ ಹೆಬ್ಬಾವಿನ ರೂಪದಲ್ಲಿ ಬರ್ತಾನೆ. ಆ ಅಘಾಸುರನನ್ನು ಕೂಡ ನಾಶ ಮಾಡ್ತಾನೆ. ಈ ಇಷ್ಟೋ ವಧೆಗಳನ್ನು ಆಡ್ತಾ ಇರುವಂತದ್ದನ್ನು ಮೇಲಿನಿಂದ ಬ್ರಹ್ಮದೇವರು ನೋಡ್ತಾರಂತೆ. ಭಗವಂತ ಶ್ರೀಕೃಷ್ಣ ಬೇರೆ ಬೇರೆ ರೀತಿಯಾದಂತಹ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಇವರಿಗೆ ಅಲ್ಲದೆ ಬ್ರಹ್ಮದೇವರಿಗೆ ಒಂದು ಮೋಹ ಇತ್ತಂತೆ, ನಾನು ಸೃಷ್ಟಿಕರ್ತ ಅಂತ ಹೇಳುವಂತಹ ಒಂದು ಅಹಂಭಾವವೂ ಕೂಡ ಇತ್ತು. ಬ್ರಹ್ಮದೇವರು ಏನು ಮಾಡ್ತಾರೆ, ಒಂದು ದಿವಸ ಅಂದ್ರೆ ಎಲ್ಲ ಗೋಪಬಾಲಕರ ಜೊತೆಯಲ್ಲಿ ಶ್ರೀಕೃಷ್ಣ ಮಧ್ಯಾಹ್ನದ ಹೊತ್ತು ತಾನು ಊಟ ಮಾಡ್ತಾ ಇದ್ದಾನೆ. ಕರುಗಳೆಲ್ಲ ಅಲ್ಲಿ ಮೇಯ್ತಾ ಇದ್ದಾವೆ, ಹಸುಗಳು ಎಲ್ಲೋ ಇದ್ದಾವೆ. ಇದ್ದಕ್ಕಿದ್ದಂತೆ ಗೋಪಬಾಲಕರು ಹೇಳ್ತಾರೆ, ಕೃಷ್ಣ ನಮ್ಮ ಕರುಗಳು ಕಾಣ್ತಾ ಇಲ್ಲ, ಎಲ್ಲೋ ಹೋಗಿದೆ ಪೊದೆಗಳ ಮರೆಯಲ್ಲಿ ಅಂತ. ನೀವೆಲ್ಲ ಊಟ ಮಾಡಿ, ನಾನು ನೋಡಿ ಬರ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಕೈಯಲ್ಲಿ ಮೊಸರನ್ನದ ತುತ್ತನ್ನು ಹಿಡ್ಕೊಂಡೇ ಎದ್ದು ಹೋಗಿದ್ದಾನೆ. ಹೋದ್ರೆ ಅಲ್ಲಿದ್ದ ಅಷ್ಟೋ ಕರುಗಳನ್ನು ಬ್ರಹ್ಮದೇವರು ಅಪಹರಿಸಿ ಬಿಟ್ಟಿದ್ದಾರೆ. ಸರಿ, ಮರಳಿ ಇಲ್ಲಿ ಬಂದ ಗೋಪಬಾಲಕರ ಹತ್ರ ಬಂದ್ರೆ ಇಲ್ಲಿ ಗೋಪಬಾಲಕರನ್ನು ಅಪಹರಿಸಿ ಬಿಟ್ಟಿದ್ದಾರೆ ಬ್ರಹ್ಮದೇವರು. ಇದು ಬ್ರಹ್ಮದೇವರ ಮೋಹ ನಿರಶನ ಅಂತ ಭಾಗವತದಲ್ಲಿ ಒಂದು ಭಾಗ. ಅಲ್ಲಿ ಕರುಗಳನ್ನು ಅಪಹರಿಸಿದ್ದಾರೆ, ಇಲ್ಲಿ ಗೋಪಬಾಲಕರನ್ನು ಅಪಹರಿಸಿದ್ದಾರೆ. ಭಗವಂತ ನೋಡ್ತಾನೆ, ಗೊತ್ತಾಯ್ತು ಇದು ಬ್ರಹ್ಮದೇವರ ಕೆಲಸ ಅಂತ. ತಾನು ಮರಳಿ ಕರ್ಕೊಂಡು ಬರಬಹುದಾಗಿತ್ತು. ಕದ್ದುಕೊಂಡು ಹೋದಂತಹ ಆ ಕರುಗಳನ್ನು ಗೋಪಬಾಲಕರನ್ನು ಮರಳಿ ತರುವ ಸಾಮರ್ಥ್ಯ ಭಗವಂತನಿಗೆ ಇಲ್ವಾಗಿತ್ತು, ಆದ್ರೆ ತರಲಿಲ್ಲ. ಯಾಕೆ ತರಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಬ್ರಹ್ಮದೇವರ ನಾನೇ ಸೃಷ್ಟಿಕರ್ತ ಅಂತ ಹೇಳುವಂತಹ ಮೋಹ ಅದು ಹೋಗ್ತಿರ್ಲಿಲ್ಲ. ಅಲ್ಲದೆ ಇನ್ನೊಂದು ಲೀಲೆಯನ್ನು ತಾನು ಮಾಡ್ಬೇಕು, ಹಾಗಾಗಿ ತರಲಿಲ್ಲ. ತಾನೇ ಅಷ್ಟೋ ಕರುಗಳ ರೂಪದಲ್ಲಿಯೋ ಅಷ್ಟೋ ಗೋಪಬಾಲಕರ ರೂಪದಲ್ಲಿಯೂ ತಾನೇ ಪ್ರಕಟನಾಗ್ತಾನಂತೆ. ಅಷ್ಟೋ ಗೋಪಬಾಲಕರಾಗಿ ಶ್ರೀಕೃಷ್ಣ, ಅಷ್ಟೋ ಕರುಗಳಾಗಿ ಶ್ರೀಕೃಷ್ಣ. ಸಂಜೆ ಆಯಿತು, ಗೋಪಬಾಲಕರೆಲ್ಲ ಮನೆಗೆ ಹೋದ್ರು. ಗೋಳರಿಗೆ ಗೊತ್ತೇ ಆಗ್ಲಿಲ್ಲಂತೆ ಇದು ನಮ್ಮ ಮಕ್ಕಳಲ್ಲ ಅಂತ. ಇವರಿಗೆ ಗೊತ್ತಾಗದಿದ್ದ ಮೇಲೆ ಇನ್ನು ಆ ಹಸುಗಳಿಗೆ ಗೊತ್ತಾದೀತಾ? ಆ ಹಸುಗಳಿಗೂ ಗೊತ್ತಾಗ್ಲಿಲ್ಲ. ಕರುಗಳು ನಮ್ಮವೇ ಅಂತ ಭಾವಿಸ್ತವೆ ಅಲ್ಲ, ಎಲ್ಲರೊಳಗೂ ಇರುವಂತವನು ಭಗವಂತನೇ. ಆದ್ರೆ ಈ ದಿನ ಅಷ್ಟೂ ರೂಪಗಳಲ್ಲಿ ತಾನೇ ಬಂದಿದ್ದಾನೆ. ಅವರ ನಿಜವಾದ ಮಕ್ಕಳು ಕರುಗಳು ಬ್ರಹ್ಮದೇವರ ಬಳಿಯಲ್ಲಿದ್ದಾವೆ. 1 ವರ್ಷ ಕಳೆಯಿತಂತೆ. 1 ವರ್ಷ ಕಳೆಯುವಾಗ ಬಲರಾಮ ನೋಡ್ತಾನೆ, ಈ ದಿನದಿಂದ ದಿನಕ್ಕೆ ಗೋಗಳರಿಗೆ ತಮ್ಮ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಗುತ್ತಾ ಉಂಟು, ಹಸುಗಳಿಗೆ ಆ ಕರುಗಳ ಮೇಲೆ ಪ್ರೀತಿ ಹೆಚ್ಚು. ಹಸುಗಳು ಕರುಗಳನ್ನು ನೆಕ್ಕುತ್ತವೆ, ರಕ್ತ ಬರುವಷ್ಟು ನೆಕ್ಕುತ್ತವೆ, ಅಷ್ಟು ಪ್ರೀತಿ. ಬಲರಾಮ ಆಲೋಚನೆ ಮಾಡ್ತಾನಂತೆ, ಇದು ಯಾಕೆ ಹೀಗೆ? ನನ್ನನ್ನು ಕೃಷ್ಣನನ್ನು ಪ್ರೀತಿ ಮಾಡುವ ರೀತಿಯಲ್ಲಿ ಇವರೆಲ್ಲರೂ ಈ ಕರುಗಳನ್ನು ಗೋಪಬಾಲಕರನ್ನು ಪ್ರೀತಿ ಮಾಡ್ತಾರಲ್ಲ ಅಂತ ಬಲರಾಮ ದಿವ್ಯ ದೃಷ್ಟಿಯಿಂದ ನೋಡುವಾಗ ಗೊತ್ತಾಗ್ತದೆ, ಈ ಇಷ್ಟೋ ರೂಪದಲ್ಲಿ ನಿಂತಿರುವವನು ಸಾಕ್ಷಾತ್ ಭಗವಂತ ಅಂತ. ಇಷ್ಟೊತ್ತಿಗೆ 1 ವರ್ಷ ಕಳೆದಿದೆ. ಬ್ರಹ್ಮದೇವರ ಒಂದು ತ್ರುಟಿ ಅಂತ, ಒಂದು ಕಮಲದ ಎಸಳಿಗೆ ಚುಚ್ಚುವಷ್ಟು ಸಮಯ ಮಾತ್ರ. ಬ್ರಹ್ಮದೇವರು ಎಚ್ಚರವಾಗಿ ನೋಡ್ತಾರೆ. ನೋಡಿದ್ರೆ ಇಲ್ಲಿ ಅವರು ಕದ್ದುಕೊಂಡು ಬಂದಂತ ಅಷ್ಟೋ ಮಕ್ಕಳು ಕರುಗಳು ಅವರ ಬಳಿಯಲ್ಲೇ ಇದ್ದಾವೆ. ಕೆಳಗೆ ಅಂತದ್ದೇ ರೀತಿಯಾದಂತಹ ಮತ್ತೆ ಸೃಷ್ಟಿಯಾಗಿದೆ. ಬ್ರಹ್ಮದೇವರಿಗೆ ಗೊತ್ತಾಗ್ತದೆ ಭಗವಂತ ಇಷ್ಟೋ ರೂಪಗಳಲ್ಲಿ ತಾನಿದ್ದಾನೆ ಅಂತ. ಬ್ರಹ್ಮದೇವರು ಧರೆಗಿಳಿದು ಬರ್ತಾರೆ. ತನ್ನ ಮುಕುಟವನ್ನು ಭಗವಂತನ ಪಾದಕ್ಕೆ ಇಟ್ಟು ಭಗವಂತನನ್ನು ಸ್ತುತಿ ಮಾಡ್ತಾರೆ. ನನ್ನ ಮೋಹ ಹೋಯಿತು, ನನ್ನನ್ನು ಕ್ಷಮಿಸಿ ಬಿಡು ಅಂತ ಬ್ರಹ್ಮದೇವರು ಮಾಡುವಂತಹ ಭಗವಂತನ ಸ್ತುತಿ. ಆ ನಂತರ ತಾವು ಕದ್ದುಕೊಂಡು ಹೋಗಿದ್ರಲ್ವಾ ಅಷ್ಟೋ ಮಕ್ಕಳನ್ನು ಹಾಗೂ ಕರುಗಳನ್ನು ಮರಳಿ ತಂದು ಅವರವರ ಜಾಗಗಳಿಗೆ ಸೇರಿಸಲಾಗುತ್ತದೆ. ಹೀಗೆ ಇದು ಬ್ರಹ್ಮದೇವರ ಮೋಹ ಅಂತ ಹೇಳುವಂಥದ್ದು ಭಗವಂತನಿಂದ ಅದು ನಾಶವಾಯಿತು. ಮುಂದೊಂದು ದಿವಸ ಈ ಭಾಗವನ್ನೆಲ್ಲ ನಾವು ನೋಡಬೇಕು. ಮತ್ತಷ್ಟು ನಾವು ಭಾಗವತದಲ್ಲೇ ಓದುವಾಗ ನಮಗೆ ಅದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತದೆ. ಯಮುನಾ ನದಿಯಲ್ಲಿ ಕಾಳಿಂಗ ಸರ್ಪ ಬಂದು ಸೇರಿಕೊಂಡಿದ್ದಾನೆ. ಯಮುನಾ ನದಿ ವಿಷಭರಿತವಾಗಿದೆ ಅಂತ. ಆ ದಿನ ಕಾಡಿಗೆ ಈ ಗೋಪಬಾಲಕರ ಜೊತೆಯಲ್ಲಿ ಕೃಷ್ಣ ಒಬ್ಬನೇ ಬಂದಿದ್ದಾನೆ. ಬಲರಾಮ ಆ ದಿನ ಬರಲಿಲ್ಲ. ಇವಾಗ ಗೋಪಬಾಲಕರೆಲ್ಲರೂ ಅಲ್ಲಿ ಹೋಗಿದ್ದಾರೆ, ದನಕರುಗಳು ಹೋಗಿದ್ದಾವೆ.
ನೀರು ಕುಡಿಲಿಕ್ಕೆ ಅಂತ. ಆದ್ರೆ ಎಲ್ಲ ನಿಶ್ಚೇಷ್ಟರಾಗಿ ಬಿದ್ದು ಬಿಟ್ಟಿದ್ದಾರೆ ಅಲ್ಲಿ. ಆಕಾಶದಲ್ಲಿ ಹಾರುವಂತಹ ಹಕ್ಕಿಗಳೆಲ್ಲ ಈ ಕಾಳಿಂಗನಾಗ ಇದ್ದಾನೆ ಯಮುನಾ ನದಿಯೊಳಗೆ, ಆ ವಿಷದ ಗಾಳಿಗೆ ಅವುಗಳೆಲ್ಲ ಮತಿ ತಪ್ಪಿ ನೀರೊಳಗೆ ಬೀಳ್ತಾ ಇದ್ದಾವೆ. ಸುತ್ತಮುತ್ತಲಿನ ಮರಗಿಡ ಬಳ್ಳಿಗಳೆಲ್ಲವೂ ಕೂಡ ಬಾಡಿ ಹೋಗಿದ್ದಾವೆ ವಿಷದ ಗಾಳಿಯ ಪ್ರಭಾವದಿಂದ. ಈಗ ಭಗವಂತ ಬಂದ. ಭಗವಂತನಿಗೆ ಶುಚಿ ಬೇಕು. ಎಲ್ಲಿಯೂ ಕೂಡ ಆ ಶುಚಿಯನ್ನು ಭಗವಂತ ತಾನು ಸಹಿಸುವುದಿಲ್ಲ. ಯಮುನಾ ನದಿ ಅಶುಚಿಯಾಗಿದೆ. ಯಮುನಾ ನದಿ ಅಂದ್ರೆ ಭಗವಂತನಿಗೊಂದು ಅದು ಯಾವ ರೀತಿಯ ಪ್ರೀತಿ ಇತ್ತು ಅಂತ ನಾವು ಪ್ರಾಕಟ್ಯ ಕಾಲದಲ್ಲಿ ನೋಡಿದ್ದೇವೆ. ಯಮುನೆ ಅದು ಹೇಗೆ ಅಬ್ಬರಿಸಿ ಉಬ್ಬರಿಸಿ ಬಂದಿದ್ದಾಳೆ ಪಾದಸ್ಪರ್ಶಕ್ಕೆ ಅಂತ, ಆಮೇಲೆ ದಾರಿ ಮಾಡಿಕೊಟ್ಟದ್ದು. ಇಲ್ಲಿ ಯಮುನೆಯ ಈ ಮಡುವಿನಲ್ಲಿ ವಿಷ ನಾಗ ಬಂದು ಕೂತಿದ್ದಾನೆ, ಕಾಳಿಯ ನಾಗ. ಶುದ್ಧ ಮಾಡ್ತೇನೆ ಅಂತ ಭಗವಂತ ಏನು ಮಾಡ್ತಾನೆ, ಪಕ್ಕದಲ್ಲೇ ಒಂದು ಕದಂಬ ವೃಕ್ಷ, ಆ ಕದಂಬ ವೃಕ್ಷದ ಮೇಲೆ ಏರಿ ಅಲ್ಲಿಂದ ಆ ಮಡುವಿಗೆ ಧುಮುಕಬೇಕು. ನಾವೆಲ್ಲ ನೀರಿಗೆ ಧುಮುಕಿದ್ರೆ ಹೇಗೆ ನೋಡಿ, ನಾವು ನೀರಿಗೆ ಧುಮುಕಿದ ಮೇಲೆ ನೀರು ಮೇಲೆಗೆ ಬರುವುದಲ್ವಾ. ಆದ್ರೆ ಭಗವಂತ ಮೇಲಿಂದ ಧುಮುಕಬೇಕಾದ್ರೆ ಈ ಯಮುನಾ ನದಿಯ ನೀರು ಮೇಲಕ್ಕೆ ಚಿಮ್ಮಿ ಬಿಟ್ಟಿತಂತೆ. ಭಗವಂತನನ್ನೊಮ್ಮೆ ಆಲಿಂಗಿಸಿಕೊಳ್ತೇನೆ ನಾನು ಅಂತ ವೇದವ್ಯಾಸರು ಕೊಡ್ತಾರೆ ಆ ರೀತಿಯಾಗಿ. ಇನ್ನೂ ನೀರಿಗೆ ಸ್ಪರ್ಶವೇ ಆಗ್ಲಿಲ್ಲ, ಯಮುನೆ ಮೇಲೆಗೆ ಚಿಮ್ಮಿ ಬಿಟ್ಲು ಭಗವಂತನ ಸ್ಪರ್ಶಕ್ಕೆ. ಭಗವಂತ ನೀರೊಳಗೆ ಇಳಿದು ಬಿಟ್ಟ. ಈ ಅಲ್ಲೋಲ ಕಲ್ಲೋಲ ನೀರಾಗುವಾಗ ಒಳಗಿದ್ದಂತಹ ಕಾಳಿಂಗನಾಗ ಎಚ್ಚರಗೊಂಡ. ಯಾರು ಬಂದಿದ್ದಾರೆ ಅಂತ ನೋಡ್ಬೇಕಿದ್ರೆ ಪುಟ್ಟ ಬಾಲಕ ಬಂದಿದ್ದಾನೆ. ಆ ಯಮುನಾ ನದಿಯ ಮಡುವಿನೊಳಗೆ ಕಾಳಿಂಗನಿಗೂ ಹಾಗೂ ಕೃಷ್ಣನಿಗೂ ಘೋರವಾದಂತಹ ಯುದ್ಧವೇ ನಡೀತದೆ. ಕಾಳಿಂಗ ಸುತ್ತುವರೆದು ಸೆರೆ ಹಿಡಿಲಿಕ್ಕೆ ನೋಡ್ತಾನಂತೆ ಕೃಷ್ಣನನ್ನು. ಕೃಷ್ಣನಿಗೆ ಕಾಳಿಂಗ ಲೆಕ್ಕನೇ ಅಲ್ಲ. ಮೇಲೆ ಬಂದು ನೋಡ್ತಾನಂತೆ, ನನ್ನವರೆಲ್ಲ ಬಂದ್ರ ಅಂತ. ಈಗ ಒಂದು ಚೆನ್ನಾದಂತಹ ನಾಟ್ಯ ಪ್ರದರ್ಶನ ಆಗಬೇಕು. ನನ್ನ ಭಕ್ತರಿದ್ದಾರೆ, ನನ್ನನ್ನು ಪ್ರೀತಿ ಮಾಡುವವರಿದ್ದಾರೆ, ಪ್ರೀತಿ ಪಾತ್ರರಿದ್ದಾರೆ, ಇವರೆಲ್ಲರನ್ನೂ ಕೂಡ ನಾನೊಂದು ಮನೋರಂಜಿಸಬೇಕು ಅಂತ ಮತ್ತೆ ಮತ್ತೆ ಮೇಲಕ್ಕೆ ಬಂದು ನೋಡ್ತಾನಂತೆ. ಇನ್ನೂ ಯಾರೂ ಬಂದಿಲ್ಲ. ಆದ್ರೆ ಸುದ್ದಿ ಹೋಗಿದೆ, ಕೃಷ್ಣ ನೀರಿಗೆ ಹಾರಿದ್ದಾನೆ ಯಮುನೆಗೆ ಅಂತ. ಸರಿ, ಓಡೋಡಿ ಬರ್ತಾರೆ ನಂದಗೋಪ ಹಾಗೂ ಯಶೋದೆ, ಎಲ್ಲರೂ ಕೂಡ ಬಂದಿದ್ದಾರೆ. ಬಂದು ನೋಡಿದ್ರೆ ಕಾಳಿಂಗನ ಜೊತೆಯಲ್ಲಿ ನೀರಿಗೆ ಹರಿಬಿಟ್ಟಿದ್ದಾನಲ್ಲ ಅಂತ. ಇವಾಗ ಮೇಲೆಗೆ ಬಂದ ಭಗವಂತ ಆ ಕಾಳಿಂಗನನ್ನು ತಾನು ಮರ್ದಿಸಿದ ಹಾಗೂ ಆತನನ್ನು ಹಿಡಿದು ಮೇಲೆಗೆ ಬಂದಿದ್ದಾನೆ. ಮೇಲೆಗೆ ಬಂದಾಗ ಆ ದೃಶ್ಯ ನಾವು ನೋಡ್ಬೇಕು. ಈ ಕಾಳಿಂಗ ಸರ್ಪ ನಾವಿವತ್ತು ಚಿತ್ರದಲ್ಲಿ ನೋಡಿದ್ರೆ 9 21 ತಲೆ, ಆದ್ರೆ ಕಾಳಿಂಗನಿಗೆ 1,000 ಹೆಡೆಗಳಿತ್ತಂತೆ. ಆ 1,000 ಹೆಡೆಗಳ ಮೇಲೆಯೂ ಕೂಡ ಭಗವಂತ ತಾನು ನರ್ತಿಸ್ಲಿಕ್ಕೆ ಶುರು ಮಾಡಿದ. ಇದ್ದಕ್ಕಿದ್ದ ಹಾಗೆ ಕಾಳಿಂಗ ಹೊಡೆದ, ಭಗವಂತ ಹೋಗಿ ಮೇಲೆಗೆ ಬಿದ್ದು ಬಿಟ್ಟಂತೆ. ಶ್ರೀಕೃಷ್ಣ ಮೂರ್ಛಿತನಾದ. ಆಗ ಬಲರಾಮ ಬಂದಿದ್ದಾನಲ್ಲಿ. ಬಲರಾಮ ಬಂದವನು ಭಗವಂತನಲ್ಲಿ ಹೇಳ್ತಾನಂತೆ, ನೀನು ಏನು ಮಾಡ್ತಾ ಇದ್ದಿ, ನೀನ್ ಯಾರು, ಒಮ್ಮೆ ಗಮನಿಸು, ನೀನ್ ಯಾರು, ಯಾಕೆ ಹೀಗೆ ಮೂರ್ಛಿತನಾಗಿ ಬಿದ್ದಿದ್ದಿ ಅಂತ. ಇದೇ ರೀತಿಯ ಒಂದು ಸಂದರ್ಭ ನಮ್ಗೆ ರಾಮಾಯಣದಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗ್ತದೆ. ರಾಮಾಯಣದಲ್ಲಿ ಯಾವಾಗ ಅಂತ ಹೇಳಿದ್ರೆ, ಆ ರಾವಣನನ್ನು ಕೊಂದು ಮತ್ತೆ ಸೀತೆಯನ್ನು ಭಗವಂತ ಶ್ರೀರಾಮಚಂದ್ರ ತಾನು ಪಡ್ಕೊಳ್ಬೇಕು. ಆವಾಗ ಅಲ್ಲಿ ಶ್ರೀರಾಮಚಂದ್ರ ಹೇಳುವಂತ ಮಾತು, ಇನ್ನೂ ಕೂಡ ಅಗ್ನಿ ಪರೀಕ್ಷೆ ಆಗ್ಲಿಲ್ಲ. ಆಗ ಶ್ರೀರಾಮಚಂದ್ರ ಸ್ವಾಮಿ ತಾನು ಹೇಳ್ತಾನೆ ಅಲ್ಲಿ ಸೀತೆಯಲ್ಲಿ, ನೀನು ನನ್ನ ಜೊತೆಯೇ ಬರಬೇಕು ಅಂತ ಏನಿಲ್ಲ, ಸುಗ್ರೀವನ ಜೊತೆಯಲ್ಲಿ ಹೋಗ್ತೀಯೋ ಹೋಗು, ಆಂಜನೇಯನ ಜೊತೆಯಲ್ಲಿ ಹೋಗ್ತೀಯೋ ಹೋಗು, ವಿಭೀಷಣ ಜೊತೆಯಲ್ಲಿ ಹೋಗ್ತೀಯೋ ಹೋಗು, ಭರತನ ಬಳಿಯಲ್ಲಿ ಹೋಗ್ತೀಯೋ ಹೋಗು, ನನ್ನ ಬಳಿಗೆ ಬರಬೇಕು ಅಂತ ನಾನೇನು ಹೇಳುವುದಿಲ್ಲ ಅಂತ. ಆಗ ಸಕಲ ದೇವತೆಗಳು ಕೂಡ ಭಗವಂತನ ಆ ಮನಸ್ಸಲ್ಲಿ ತಾವು ಪ್ರಕಟಗೊಂಡು ಹೇಳ್ತಾರಂತೆ ಶ್ರೀರಾಮಚಂದ್ರ ಸ್ವಾಮಿಗೆ, ಏನು ನೀನು, ಏನಾಗಿದ್ದಿ, ಏನು ಮಾತಾಡ್ತಾ ಇದ್ದಿ ಅಂತ ಹೇಳುವಂತದ್ದನ್ನು ಸ್ವಲ್ಪ ತಿಳಿದು ಮಾತಾಡು ಅಂತ. ಇದು ಯಾಕೆ ಭಗವಂತನೇ ಈ ರೀತಿಯಾದಂತಹ ಕೆಲಸವನ್ನು ಕಾರ್ಯವನ್ನು ಯಾಕೆ ಮಾಡ್ತಾನೆ? ಇಲ್ಲಿ ಕಾಳಿಂಗನಿಂದ ಪೆಟ್ಟು ತಿಂದು ಮೇಲೆ ಬಂದು ಬಿದ್ದಿದ್ದಾನೆ. ಬಲರಾಮ ಬಂದು ಕೊಡ್ತಾನೆ ಯಾರು ನೀನು ಅಂತ. ಇದು ಏನು ಅಂದ್ರೆ, ಇಲ್ಲಿ ಹಿಂದೆ ನಮಗೊಂದು ಸೂಚನೆ, ನಮ್ಮಿಂದಲೂ ಕೂಡ ಹೀಗೆ ಅನೇಕ ಬಾರಿ ತಪ್ಪು ನಡೀತದೆ. ಮಾಡಬಾರದಂತಹ ಕೆಲಸವನ್ನು ನಾವು ಮಾಡುತ್ತೇವೆ. ಆದ್ರೆ ನಾವೆಲ್ಲರೂ ಕೂಡ ಭಗವಂತನ ಅಂಶ ಅಲ್ವಾ? ನಮ್ಮ ಒಳಗೂ ಕೂಡ ಭಗವಂತನ ಸಾನ್ನಿಧ್ಯ ಸನ್ನಿಧಾನ ಅಂತ ಹೇಳುವಂತದ್ದು ಇಲ್ವಾ? ಎಲ್ಲರೊಳಗೂ ಉಂಟು. ಹಾಗಾದಾಗ ನಾವು ಆಲೋಚನೆ ಮಾಡಬೇಕು, ಕೆಟ್ಟ ಕೆಲಸ ಮಾಡುವಾಗ ನಾವು ಯಾರು, ನಾವು ಯಾಕೆ ಇದನ್ನು ಮಾಡ್ತೇವೆ, ನಾವು ಮಾಡಬಾರದ್ದು ಅಂತ ಹೇಳುವಂತಹ ಚಿಂತನೆ ನಮ್ಮೊಳಗೂ ಮೂಡಬೇಕು. ಹಾಗಾಗಿ ಭಗವಂತನ ಈ ಕೃತ್ಯಗಳೆಲ್ಲ ಅದನ್ನು ತೋರಿಸಿಕೊಡುತ್ತದೆ ನಮಗೆ. ಭಗವಂತ ತಾನೇ ಅದನ್ನು ತನ್ನ ಜೀವನದಲ್ಲಿ ತಾನದನ್ನು ನಡೆದು ನಮಗೆ ಇಲ್ಲೆಲ್ಲ ಸಂದೇಶವನ್ನು ಕೊಡ್ತಾ ಇದ್ದಾನೆ. ರಾಮಾಯಣ ಇರ್ಬೋದು, ಮಹಾಭಾರತ, ಭಾಗವತ, ಇದೆಲ್ಲ ಹಾಗೆ ಕೇವಲ ರಾಕ್ಷಸರ ಸಂಹಾರಕ್ಕಾಗಿ ಮಾತ್ರ ದೇವರು ಬಂದದ್ದಲ್ಲ. ಈ ಪ್ರತಿ ಒಂದೊಂದು ಘಟನೆಗಳ ಹಿಂದೂ ಕೂಡ ನಮಗೆ ಸಂದೇಶ ಉಂಟು. ನಾವದನ್ನು ಆ ರೀತಿಯಾಗಿ ನೋಡಬೇಕು. ನಮಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಎಲ್ಲವನ್ನೂ ಕೂಡ ಋಷಿ ಮುನಿಗಳು, ಜ್ಞಾನಿಗಳು, ವ್ಯಾಸ, ವಾಲ್ಮೀಕಿಗಳು ಅಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬಲರಾಮ ಬಂದು ಎಚ್ಚರಿಸುವಾಗ ಎಚ್ಚೆತ್ತಿದ್ದಾನೆ ಭಗವಂತ. ಮತ್ತೆ ನೀರೊಳಗೆ ಧುಮುಕಿದ ಹಾಗೂ ಅಷ್ಟೂ ಹೆಡೆಗಳ ಮೇಲೆ ತಾನು ನರ್ತನವನ್ನು ಮಾಡ್ತಾನೆ. ನಾವು ಚಿತ್ರದಲ್ಲಿ ನೋಡ್ತೇವೆ, ಹೆಡೆಗಳ ಮೇಲೆ ನರ್ತಿಸ್ತಾನೆ, ಆದ್ರೆ ಬಾಲವನ್ನು ಎತ್ತಿ ಹಿಡ್ಕೊಂಡಿದ್ದಾನೆ. ಬಾಲವನ್ನು ಯಾಕೆ ಎತ್ತಿಕೊಂಡಿದ್ದಾನೆ ಅಂದ್ರೆ, ತಪ್ಪು ಮಾಡಿದ್ದೆಲ್ಲ ಹೆಡೆಗಳು, ವಿಷವುಗಳಿದ್ದು ಹೆಡೆಗಳು. ತಪ್ಪು ಮಾಡದವರನ್ನು ಆತ ಉದ್ಧರಿಸ್ತಾನೆ, ತಪ್ಪು ಮಾಡಿದವರನ್ನು ಆತ ತುಳಿತಾನೆ ಅಂತ ಹೇಳುವಂತದ್ದು ಇಲ್ಲಿ ಒಂದು ನಮಗೆ ಸಂದೇಶ.
ಹಾಗಾಗಿ ಅಷ್ಟೂ ಹೆಡೆಗಳ ಮೇಲೆ ತಾನು ಕುಣಿದ. ಈ ಕುಣಿತ ಹೇಗಿತ್ತು ಅಂತ ಹೇಳುವಂತದ್ದನ್ನು ವಿವರಿಸ್ತಾರೆ ಭಾಗವತದಲ್ಲಿ. ಯಾವಾಗ ಭಗವಂತ ತಾನು ಕುಣಿತಾ ಇದ್ದಾನೋ ಈ ಎಲ್ಲಾ ಹೆಡೆಗಳ ಮೇಲೆಯೂ ಕೂಡ, ಆವಾಗ ಒಂದು ರೀತಿಯ ನರ್ತನ, ಹಿಮ್ಮೇಳದಲ್ಲಿ ದೇವಾನುದೇವತೆಗಳೇ ಬಂದ್ರಂತೆ. ಬ್ರಹ್ಮದೇವರು ಬಂದು ಮೃದಂಗವನ್ನು ಬಾರಿಸಿದ್ರಂತೆ, ಸಾಕ್ಷಾತ್ ಪರಮೇಶ್ವರ ಕೈಲಾಸದಿಂದ ಬಂದು ತಾಳವನ್ನು ತಟ್ಟಿದಂತೆ, ಕಿಂಪುರುಷ ಖಂಡದಿಂದ ಹನುಮಂತ ದೇವರು ಬಂದು ತಾನು ಗಾನವನ್ನು ಮಾಡಿದ್ರಂತೆ, ವಿಧ ವಿಧದ ಹಾಡನ್ನು ಹಾಡಿದ್ರಂತೆ. ಹಾಗೂ ಭಗವಂತ ತಾನು ಕುಣಿತಾ ಇದ್ದಾನೆ. ಕನಕದಾಸರು ಗ್ರಾಮೀಣ ಭಾಷೆಯಲ್ಲಿ ಇದನ್ನು ಬರೆದಿದ್ದಾರೆ, ನಾವು ನೋಡ್ಬೇಕು. ಅಲ್ಲಿ ಡೋಲಿನ ಮೇಲ್ಕೈ ಭರಮಪ್ಪ ಹಾಕ್ಯಾನ, ತಾಳಾವ ಶಿವನಪ್ಪ ತಟ್ಯಾನ, ಅಂದಾದ ಪದಗಳ ಹನುಮಪ್ಪ ಹಾಡ್ಯಾನ, ಚೆಲುವ ಕನಕಪ್ಪ ಕುಣಿದಾನ ಅಂತ ಕನಕದಾಸರು ಬರೀತಾರೆ. ಈ ರೀತಿಯಾಗಿ ಕನಕದಾಸರು ಈ ಸುಂದರವಾದಂತಹ ಸನ್ನಿವೇಶವನ್ನು, ಇನ್ನೂ ಉದ್ದ ಇದೆ ಹಾಡು, ಈ ರೀತಿಯಾಗಿ ಭಗವಂತ ಅಲ್ಲಿ ತಾನು ಕಾಳಿಂಗನನ್ನು ಮರ್ದಿಸಿದ. ಇವಾಗ ಕಾಳಿಂಗನಿಗೆ ಭಗವಂತನ ನೆನಪಾಗುತ್ತದಂತೆ, ತಾನು ಶರಣಾಗುತ್ತಾನೆ. ನಾನು ಮಾಡಿದ್ದು ತಪ್ಪಾಯಿತು ಅಂತ, ನನ್ನನ್ನು ಬಿಟ್ಟು ಬಿಡು ಅಂತ. ಆ ಕಾಳಿಂಗನಾಗನ ಅಷ್ಟೋ ಪತ್ನಿಯರು ಬರ್ತಾರೆ, ಕಾಳಿಂಗನನ್ನು ಬಿಟ್ಟು ಬಿಡುವಂತೆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾರೆ. ಭಗವಂತ ಹೇಳ್ತಾನೆ, ಈಗ ಇಲ್ಲಿಂದ ಈ ಯಮುನಾ ನದಿಯನ್ನು ಬಿಟ್ಟು ನೀನು ಹೋಗಬೇಕು ಸಮುದ್ರಕ್ಕೆ, ರಮಣಕ ದ್ವೀಪ, ಅಲ್ಲಿ ನಾಗಗಳೆಲ್ಲ ಇರುವಂತದ್ದು, ರಮಣಕ ದ್ವೀಪಕ್ಕೆ ಹೋಗಿ ಅಲ್ಲಿ ವಾಸ ಮಾಡಬೇಕು ಅಂತ. ಕಾಳಿಂಗ ಬಂದು ಈ ಯಮುನಾ ನದಿಯಲ್ಲಿ ಕೂತುಕೊಂಡದ್ದಕ್ಕೂ ಕೂಡ ಒಂದು ಕಾರಣ ಉಂಟು. ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಂಡಿಲ್ಲ ಆತ. ಯಾಕಾಗಿ ಯಮುನೆಗೆ ಬಂದಿದ್ದಾನೆ ಕಾಳಿಂಗನಾಗ ಹೇಳ್ತಾನೆ, ಅದು ಭಾಗವತದಲ್ಲಿ ನಮಗೆ ಹೇಳ್ತಾರೆ. ಗರುಡನ ಭಯದಿಂದ ಬಂದು ಯಮುನಾ ನದಿಯೊಳಗೆ ಕಾಳಿಂಗ ಕೂತಿದ್ದಾನೆ ಅಂತ. ಯಾಕೆ ಗರುಡನ ಭಯ ಅಂದ್ರೆ, ಕಶ್ಯಪ ಮುನಿಗಳಿಗೆ ಇಬ್ರು ಪತ್ನಿಯರಿದ್ರು, ಕದ್ರು ಹಾಗೂ ವಿನುತ ಅಂತ. ಸರ್ಪಗಳ ತಾಯಿ ಕದ್ರು, ಗರುಡನ ತಾಯಿ ವಿನುತೆ. ಈ ಕದ್ರು ಹಾವುಗಳ ಎಲ್ಲ ಸರ್ಪಗಳ ಸಹಾಯ ಪಡೆದುಕೊಂಡು ಮೋಸ ಮಾಡಿ ವಿನುತೆಯನ್ನು, ಗರುಡನ ತಾಯಿಯನ್ನು ದಾಸಿಯನ್ನಾಗಿ ಮಾಡಿಕೊಂಡಿದ್ದಂತೆ. ಆಮೇಲೆ ಕೊನೆಗೆ ಗರುಡ ದಾಸ್ಯದಿಂದ ಏನೋ ಬಿಡಿಸ್ತಾನೆ, ಆದ್ರೆ ದ್ವೇಷ ಬಂತು. ಕದ್ರುವಿನ ಮೇಲೆ ಏನೋ ಮಾಡುವಂತಿಲ್ಲ, ಯಾಕೆಂದ್ರೆ ಮಾತೃ ಸ್ವರೂಪಳು. ಹಾಗಾಗಿ ಮಕ್ಕಳ ಮೇಲೆ ಆ ದ್ವೇಷ ತಿರುಗಿತು. ಈ ಸರ್ಪಗಳನ್ನೆಲ್ಲರನ್ನು ತಾನು ಕಚ್ಚಿ ತಿಂದು ಅವುಗಳಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆವಾಗ ವಾಸುಕಿ ಮುಂತಾದಂತಹ ಸರ್ಪಗಳು ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ. ಬ್ರಹ್ಮದೇವರ ಬಳಿಗೆ ಹೋಗಿ ಸರ್ಪ ಸಂತತಿ ಗರುಡನಿಂದಾಗಿ ನಾಶ ಆಗುತ್ತಾ ಉಂಟು, ಕಾಪಾಡಬೇಕು ಅಂತ. ಆಗ ಬ್ರಹ್ಮದೇವರು ಸರ್ಪಗಳಿಗೆ ಹಾಗೂ ಗರುಡನಿಗೆ ಹೇಳ್ತಾರೆ, ತಿಂಗಳಿಗೆ 1 ಬಾರಿ ಸರ್ಪವನ್ನು ತಂದು ನಿನಗೆ ಕೊಡಲಾಗುತ್ತದೆ, ಆಹಾರವಾಗಿ ಇದ್ದ ಎಲ್ಲಾ ಸರ್ಪಗಳನ್ನು ತಿನ್ಬೇಡ, ನಾಶ ಮಾಡಬೇಡ ಅಂತ ಬ್ರಹ್ಮದೇವರು ಸೂಚಿಸಿದ್ರು. ಹಾಗೇನೆ ಒಂದೊಂದು ಸರ್ಪಗಳನ್ನು ತಿಂಗಳಿಗೆ 1 ರೀತಿಯಾಗಿ ಗರುಡ ದೇವನಿಗೆ ಕೊಡ್ತಿದ್ರು. ಆದ್ರೆ ಗರುಡನಿಗೆ ಇಟ್ಟಂತಹ ಸರ್ಪವನ್ನು ಈ ಕಾಳಿಂಗನಾಗ ತಿಂದು ಬಿಡ್ತಾನೆ. ಇದು ಗರುಡನಿಗೆ ಗೊತ್ತಾಯ್ತು, ಕಾಳಿಂಗನ ಮೇಲೆ ಆಕ್ರಮಣ ಮಾಡ್ತಾನಂತೆ ಗರುಡ. ತಾನು ತನ್ನ ರೆಕ್ಕೆಯಿಂದ ಹೊಡೆದು ಉಗುರಿನಿಂದ ಬರಚಿ ಈ ಕಾಳಿಂಗನಿಗೆ ಬೇಕಾದಷ್ಟು ನೋವು ಮಾಡಿದ್ದಾನೆ. ಆವಾಗ ಕಾಳಿಂಗ ಒಂದು ಸೇರಿಕೊಂಡದ್ದು ಈ ಯಮುನೆಯ ಮಡುವಿಗೆ. ಯಮುನೆಗೆ ಗರುಡ ಬರುವುದಿಲ್ಲ, ಅಲ್ಲಿ ಗರುಡನಿಗೆ ಒಂದು ಶಾಪ. ಯಾಕೆ? ಸೌಭರಿ ಅಂತ ಹೇಳುವಂತ ಋಷಿಗಳು, ಆ ಸೌಭರಿ ಮುನಿಗಳ ಬಳಿಯಲ್ಲಿ ಈ ಯಮುನಾ ನದಿಯಲ್ಲಿದ್ದಂತಹ ಮೀನುಗಳು ಪ್ರಾರ್ಥನೆ ಮಾಡಿದ್ರಂತೆ. ಯಾಕೆ ಅಂದ್ರೆ, ಗರುಡ ಬಂದು ನಮ್ಮನ್ನೆಲ್ಲರನ್ನು ವಿನಾಕಾರಣ ತಿಂತಾನೆ, ಮೀನಿನ ಸಂತತಿ ಎಲ್ಲ ನಾಶ ಆಗ್ತಾ ಉಂಟು ಅಂತ. ಹಾಗೆ ಸೌಭರಿ ಮುನಿಗಳು ಗರುಡನಿಗೆ ಶಾಪ ಕೊಟ್ಟಿದ್ರು, ನೀನು ಯಮುನೆಗೆ ಬಂದ್ರೆ ನಿನ್ನ ತಲೆ ಸಿಡಿದು 1000 ಹೋಳಾಗುತ್ತದೆ ಅಂತ. ಹಾಗಾಗಿ ಯಮುನೆಗೆ ಗರುಡ ಬರುವಂತಿಲ್ಲ. ಇದು ಕಾಳಿಂಗನಾಗನಿಗೆ ಗೊತ್ತಿತ್ತು. ಹಾಗಾಗಿ ಗರುಡನಿಂದ ತಪ್ಪಿಸಿಕೊಂಡು ಬಂದು ಈ ಯಮುನೆಯ ಮಡುವಿನಲ್ಲಿ ಅಡಗಿ ಕೂತಿದ್ದಾನೆ ಕಾಳಿಂಗ. ಈಗ ಹೇಳ್ತಾನೆ, ನಾನು ಮರಳಿ ಹೇಗೆ ಹೋಗುವುದು ರಮಣಕ ದ್ವೀಪಕ್ಕೆ, ಅಲ್ಲಿ ಗರುಡ ಇದ್ದಾನೆ ಅಂತ. ಭಗವಂತ ಹೇಳ್ತಾನಂತೆ, ನಿನ್ನ ಇಷ್ಟೂ ಹೆಡೆಗಳ ಮೇಲೂ ಕೂಡ ನನ್ನ ಪಾದದ ಚಿಹ್ನೆಗಳುಂಟು, ಗರುಡ ಏನೂ ಮಾಡುವುದಿಲ್ಲ, ಮರಳಿ ಹೋಗು ಅಂತ. ಈ ರೀತಿಯಾಗಿ ಕಾಳಿಂಗನಾಗ ಆ ಯಮುನಾ ನದಿಯನ್ನು ಬಿಟ್ಟು ಮರಳಿ ಹೋಗ್ತಾನೆ. ಭಗವಂತನಿಂದ ಆ ಯಮುನಾ ನದಿ ಶುದ್ಧವಾಯಿತು ಅಂತ. ಇನ್ನೊಂದು ಬಾರಿ ತಾಯಿಗೆ ಯಶೋಧಾದೇವಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅದಾಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಚಿಕ್ಕವನಿದ್ದ ಶ್ರೀಕೃಷ್ಣ ಪರಮಾತ್ಮ. ನಾವು ಗಮನಿಸ್ಬೇಕು, ಇಲ್ಲಿ ತಾಯಿ ತಾನು ಮಗುವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಆಟ ಆಡಿಸ್ತಾ ಇದ್ದಾಳೆ, ತೋಳಲ್ಲಿ ಮಲಗಿಸಿಕೊಂಡು. ಮಗು ಆಕಳಿಕೆ ತೆಗಿತದೆ. ಆವಾಗ ಇಡೀ ಬ್ರಹ್ಮಾಂಡ ಕಾಣ್ತದಂತೆ ಬಾಯಿಯೊಳಗೆ. ಇಲ್ಲ, ಏನೋ ಭ್ರಮೆ ಇರಬಹುದು, ಮಗುವಿನ ಬಾಯಿಯೊಳಗೆ ಬ್ರಹ್ಮಾಂಡ ಎಲ್ಲಿ ಅಂತ ತಾಯಿ ಆಲೋಚನೆ ಮಾಡ್ತಾಳೆ. ಆದ್ರೆ ಯಾವಾಗ ತನ್ನ ಭಕ್ತರಿಗೆ ಭಗವಂತ ಮಾಡಿದ ಅನುಗ್ರಹವನ್ನು ಭ್ರಮೆ ಅಂತ ನಾವು ತಿಳ್ಕೊಳ್ತೇವೋ, ಆಗ ಭಗವಂತ ಅದು ಭ್ರಮೆಯಾಗಿಯೇ ಉಳಿಲಿಕ್ಕೆ ಬಿಡುವುದಿಲ್ಲ. ಮತ್ತೊಂದು ಬಾರಿ ಮಣ್ಣು ತಿಂದುಕೊಂಡು ಬಂದ. ಮಣ್ಣು ತಿಂದು ಬಂದಾಗ ಬಲರಾಮ ಹೇಳ್ತಾನೆ, ಅಮ್ಮ ಮಣ್ಣು ತಿಂದಿದ್ದಾನೆ ಕೃಷ್ಣ ಅಂತ. ನೋಡ, ಬಾಯಿ ತೆಗಿ ಅಂತ ಹೇಳ್ತಾನೆ. ತಿಂದಿಲ್ಲ ಅಮ್ಮ ನಾನು ಅಂತ ಹೇಳ್ತಾನೆ ಅವನು. ಬಾಯಿ ತೆಗಿವಾಗ ಇಡೀ ಬ್ರಹ್ಮಾಂಡ ಕಂಡಿತು ಆಕೆಗೆ. ಭಗವಂತ
ತಾನು ತನ್ನ ಆ ಮೂಲ ಸ್ವರೂಪವನ್ನು ತಾಯಿಗೆ ತೋರಿಸ್ತಾನೆ. ಸಕಲ ಬ್ರಹ್ಮಾಂಡದಲ್ಲಿ ತಾನು ಅಂತರ್ಗತವಾಗಿರುವಂತದ್ದನ್ನು, ತನ್ನೊಳಗೆ ಇಡೀ ಸೃಷ್ಟಿಗೆ ಒಳಗೊಂಡಿರುವಂತದ್ದನ್ನು ತಾಯಿಗೆ ತೋರಿಸಿದ್ದಾನೆ. ಇದು ಮಾಡಿದಂತ ಅನುಗ್ರಹ ಅಂತ. ತನ್ನದಲ್ಲದ ಮಗುವನ್ನು ಅದು ತನ್ನದೇ ಆಗಿ ತನ್ನದೇ ಸರ್ವಸ್ವವಾಗಿ ನೋಡಿಕೊಂಡಿದ್ದಾಳೆ ಆ ಯಶೋಧಾದೇವಿ. ಅವಳಿಗೆ ಇನ್ನು ಭಗವಂತ ಯಾವ ರೀತಿಯ ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಹಾಗಾಗಿ ಈ ತನ್ನ ನಿಜ ಸ್ವರೂಪವನ್ನು, ತನ್ನ ಧಾಮವನ್ನು ಆ ಯಶೋಧಾದೇವಿಗೆ ತಾನು ತೋರಿಸಿದ್ದಾನೆ. ಅಲ್ಲ, ಆಕೆ ಗೊತ್ತಿಲ್ಲ ನನ್ನ ಮಗು ಅಲ್ಲ ಇದು ಅಂತ, ಆದ್ರೆ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇದೂ ಕೂಡ ಈ ಯಶೋಧಾದೇವಿ ಹಾಗೂ ನಂದಗೋಪ ಯಾರು, ಇದನ್ನು ನಾವು ಗಮನಿಸ್ಬೇಕು. ಯಾವಾಗ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾನೆ ಅಂತ ಹೇಳುವಾಗ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಹೇಳಿದ್ರಲ್ಲ, ನೀವು ಕೂಡ ಅವತಾರ ಮಾಡಬೇಕು ಪೂರಕವಾದ ಪಾತ್ರಗಳಲ್ಲಿ ಅಂತ. ಆವಾಗ ಈ ನಂದಗೋಪ ಏನಿದ್ದಾನೆ ಅವನು ದ್ರೋಣ ಅಂತ ಹೇಳುವಂತಹ ಒಬ್ಬ ವಸು. ಆ ವಸು ಹಾಗೂ ಅವನ ಪತ್ನಿ ಧರಾದೇವಿ ಅಂತ ಅವಳು ಯಶೋಧೆ. ಆ ದ್ರೋಣ ಅಂತ ಹೇಳುವಂತಹ ವಸುವೆ ಅವನು ನಂದಗೋಪ. ಅವರಿಬ್ರೂ ಕೂಡ ಬ್ರಹ್ಮದೇವರಲ್ಲಿ ಕೇಳ್ತಾರಂತೆ, ಭಗವಂತನ ಅವತಾರವಾಗುವಾಗ ನಾವು ಅವತಾರ ಮಾಡಿ ಬರ್ತೇವೆ. ಅಷ್ಟ ವಸುಗಳಿದ್ದಾರಲ್ಲ, ಆ ಅಷ್ಟ ವಸುಗಳಲ್ಲಿ ಒಬ್ಬ ಈ ದ್ರೋಣ, ಅವನೇ ನಂದಗೋಪ, ಅವನ ಪತ್ನಿ ಧರಾದೇವಿಯೇ ಯಶೋಧೆ. ಅವರು ಕೇಳಿಕೊಳ್ತಾರೆ, ಭಗವಂತನಲ್ಲಿ ಅವಿಚ್ಛಿನ್ನವಾದಂತಹ ಭಕ್ತಿ, ಪ್ರೀತಿ, ವಾತ್ಸಲ್ಯ ಇದು ಬೇರೆ ಎಲ್ಲರಿಗಿಂತ ಹೆಚ್ಚು ನಮಗಿರಬೇಕು, ಅದನ್ನು ಒದಗಿಸಿಕೊಡ್ಬೇಕು ಅಂತ ಬ್ರಹ್ಮದೇವರು ಅನುಗ್ರಹಿಸಿದ್ರು. ಹಾಗಾಗಿ ಇಲ್ಲಿ ಭಗವಂತ ಅವತಾರ ಮಾಡಿ ಬರುವಾಗ ತಂದೆ ತಾಯಿಯರಾಗಿ ಈ ಧರಾದೇವಿ ಮತ್ತು ದ್ರೋಣ ಬಂದಿದ್ದಾರೆ. ಅವರೇ ನಂದಗೋಪ ಹಾಗೂ ಯಶೋಧೆ. ಅವರಿಗೆ ಭಗವಂತ ಇಲ್ಲಿ ಆಕೆ ತೋರಿಸಿದಂತಹ ಪ್ರೀತಿಗೆ, ಆಕೆಗೆ ಅವಾಗವಾಗ ಅನ್ನಿಸ್ತದಂತೆ, ನಾವು ನೋಡ್ತೇವೆ ನಾಮಕರಣವನ್ನು ಯಾರಿಗೂ ಹೇಳದೆ ಮಾಡಿ, ಸರಿ ಮಕ್ಕಳಿಗೇನೋ ಇದರಿಂದ ಹಾನಿ ಉಂಟು ಬೇಡ, ಆಕೆ ಒಪ್ಪಿಕೊಳ್ತಾಳೆ. ಅದಕ್ಕೂ ಕೂಡ ಕಾಳಿಂಗ ನಾಗನ ಜೊತೆಯಲ್ಲಿ ನರ್ತನ ಮಾಡ್ತಾ ಇದ್ದಾನೆ, ಇವನು ಯಾರು ಅಂತ ಮನಸ್ಸಿಗೆ ಅನ್ನಿಸ್ತದೆ. ಆದ್ರೆ ಮಗು ಸುರಕ್ಷಿತವಾಗಿದ್ದಾನಲ್ಲ ಅಂತ, ಮಕ್ಕಳು ಸುರಕ್ಷಿತವಾಗಿದ್ರೆ ಸಾಕಾಕೆಗೆ. ಹಾಗಾಗಿ ಭಗವಂತ ಆಕೆಗೆ ಮಾಡಿದಂತಹ ಅನುಗ್ರಹ ಅಂತ. ಹಣ್ಣು ಮಾರುವಂತಹ ಒಬ್ಬಳು ಮುದುಕಿ ಬರ್ತಾಳೆ. ಆಕೆ ಬಂದಾಗ ಪುಟ್ಟ ಪುಟ್ಟ ಕೈಯಲ್ಲಿ ದವಸ ಧಾನ್ಯಗಳನ್ನು ಹಿಡ್ಕೊಂಡು ಕೃಷ್ಣ ಬರ್ತಾನೆ. ಆ ಮುದುಕಿಯ ಹತ್ರ ಬರಬೇಕಾದ್ರೆ ದವಸ ಧಾನ್ಯ ಎಲ್ಲ ಕೈಯಿಂದ ಚೆಲ್ಲಿ ಹೋಗಿದೆ. ಆದ್ರೆ ಆಕೆ ಹಣ್ಣನ್ನು ಕೊಡ್ತಾಳೆ. ಭಗವಂತ ನವರತ್ನಗಳಿಂದ ಆಕೆಯ ಬುಟ್ಟಿಯನ್ನು ತುಂಬಿಸ್ತಾನೆ ಅಂತ ಆಕೆಗೆ ಅನುಗ್ರಹವನ್ನು ಮಾಡ್ತಾನೆ. ಈ ರೀತಿಯಾಗಿ ಭಗವಂತ ತನ್ನ ಬಳಿಗೆ ಬಂದವರೆಲ್ಲರನ್ನೂ ಕೂಡ ಆ ನಿಸ್ವಾರ್ಥ ಪ್ರೀತಿಗೆ, ನಿಸ್ವಾರ್ಥ ಪ್ರೇಮಕ್ಕೆ ಭಗವಂತ ಹಿಂದಿರುಗಿ ಕೊಟ್ಟೇ ಕೊಟ್ಟಿದ್ದಾನೆ ಎಲ್ಲವನ್ನೂ ಕೂಡ. ಈ ರೀತಿಯಾಗಿ ಕಾಳಿಂಗ ಮರ್ದನವೂ ಆಯಿತು. ಆ ರಾತ್ರಿ ಎಲ್ಲರೂ ಆ ಮಡುವಿನ ಯಮುನೆಯ ಬದಿಯಲ್ಲಿಯೇ ತಾವು ವಿಶ್ರಾಂತಿ ಮಾಡ್ತಾರೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ಜೋರಾದ ಕಾಡ್ಗಿಚ್ಚು ಬಿತ್ತು ಗುಡ್ಡೆಯಲ್ಲಿ, ಇಡೀ ವನದಲ್ಲಿ ಕಾಡ್ಗಿಚ್ಚು. ಆವಾಗ ಎಲ್ಲರೂ ಕೃಷ್ಣ ಅಂತ ಹೇಳಿದ್ರು. ಭಗವಂತ ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಅಂತ ಹೇಳ್ತಾನಂತೆ. ಎಲ್ಲರೂ ಕಣ್ಣು ಮುಚ್ಚಿಕೊಂಡ್ರು. ಭಗವಂತ ತಾನು ಆ ಎಲ್ಲ ಕಾಡ್ಗಿಚ್ಚನ್ನು ತಾನು ನುಂಗಿದ ಅಂತ. ನುಂಗಿ ತನ್ನವರೆಲ್ಲರನ್ನು ಕೂಡ ತಾನು ಕಾಪಾಡಿದ. ಇಲ್ಲಿ ನಾವು ಗಮನಿಸ್ಬೇಕು, ಭಗವಂತ ಕೃಷ್ಣ ಅಂತ ನಾವು ಕರೆದಾಗ ನೀನಿಲ್ಲದೆ ಇನ್ನೊಂದು ನನಗೆ ಇಲ್ಲ, ಹಾಗೆ ನಾವು ಕರೆದಾಗ ಭಗವಂತ ಬರ್ತಾನೆ. ಸುಮ್ಮನೆ ನಾವು ಈ ಕಥೆಗಳನ್ನೆಲ್ಲ ಓದುದಲ್ಲ, ಅದರ ಹಿಂದೆ ಭಗವಂತ ಏನು ನಮಗೆ ಸೂಚಿಸಿದ್ದಾನೆ ಅಂತ ಹೇಳುವಂತದ್ದನ್ನು ನೋಡ್ಬೇಕು. ಆ ಭಕ್ತಿ, ಆ ಶ್ರದ್ಧೆ ಅದು ಅಚಲವಾಗಿರಬೇಕು ಅಂತ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ದಾಸರು ಬಂದಿದ್ದಾರೆ. ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆನ ನಿಮಗೆಂಬ ಅಂತ ಹೇಳಿದ್ದಾರೆ ಅಲ್ವಾ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಭೀಷ್ಮಾಚಾರ್ಯರು ಮಲಗಿ ಪಾಡಿದ್ರು. ವಿಷ್ಣು ಸಹಸ್ರನಾಮವನ್ನು ಎಲ್ಲಿ ಶರಶಯ್ಯಲ್ಲಿ ಮಲಗಿಕೊಂಡು ಹೇಳಿದ್ರು. ಆದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ತಾನು ಕುಳಿತು ಕೇಳಿದ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳಿದ. ಕುಳಿತು ಪಾಡಲು ನಿಲುವ, ಕುಳಿತು ಪಾಡಿದ್ದಾನೆ ಧ್ರುವ. ತಾನು ಕುಳಿತುಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ನಿತ್ಯ ನಿರಂತರ ಭಗವಂತನನ್ನು ಸ್ಮರಣೆ ಮಾಡಿದ್ದಾನೆ. ಭಗವಂತ ನಿಂತು ದರ್ಶನವನ್ನು ಕೊಟ್ಟಿದ್ದಾನೆ. ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ. ನಿಂತು ಪ್ರಹ್ಲಾದ ಕುಮಾರ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆ ಕಂಬದಲ್ಲಿಯೋ ಈ ಕಂಬದಲ್ಲಿಯೋ ಕೇಳ್ತಾನೆ ಹಿರಣ್ಯಕಶಿಪು. ಆವಾಗ ಅಲ್ಲಿ ಪ್ರಕಟನಾದಂತಹ ನರಸಿಂಹ ನಲಿದ. ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೆಲ್ಲ ನಲಿದ. ನಿಂತು ಪಾಡಲು ನಲಿವ, ನಲಿದರೆ ಒಲಿವ. ನಲಿದಿದ್ದಾರೆ. ಯಾರು ನಲಿದಿದ್ದಾರೆ? ಸನಕಾದಿಗಳು ನಲಿದಿದ್ದಾರೆ, ಗೋಪಿಕಾ ಸ್ತ್ರೀಯರು ನಲಿದಿದ್ದಾರೆ, ನಾರದರು ನಲಿದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಭಗವಂತ ಒಲಿದಿದ್ದಾನೆ ಅಲ್ವಾ. ನಿಂತರೆ ನಲಿವ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ಅಂತ. ಈ ರೀತಿಯಾದಂತಹ ಭಕ್ತಿ ನಮ್ಮದಾದ್ರೆ ಭಗವಂತ ನಮ್ಮನ್ನು ಬಿಟ್ಟಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಕಾಡ್ಗಿಚ್ಚನ್ನು ನುಂಗಿದ್ದಾನೆ. ತನ್ನವರಿಗೆ ಬಂದಂತಹ ಕಷ್ಟವೆಲ್ಲವನ್ನು ಕೂಡ ನಾಶ ಮಾಡಿದ್ದಾನೆ ಭಗವಂತ. ಅದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಮುಂದೆ ಮತ್ತೊಮ್ಮೆ ತಾವು ಎಲ್ಲರೂ ಕೂಡ ಗೋಪಬಾಲಕರು ಕೃಷ್ಣನ ಜೊತೆಯಲ್ಲಿ ಮಥುರಾ ಪಟ್ಟಣದವರೆಗೆ ಹೋಗಿದ್ದಾರಂತೆ. ಹತ್ರ ಹೋಗಿದ್ದಾರೆ. ಹುಲ್ಲುಗಾವಲಲ್ಲಿ ಹಸು ಕರುಗಳನ್ನು ಮೇಯಿಸಿಕೊಂಡು. ಆವಾಗ ಮಧ್ಯಾಹ್ನದ ಹೊತ್ತು ಗೋಪಬಾಲಕರಿಗೆ ಎಲ್ಲರಿಗೂ ಕೂಡ ಜೋರಾಗಿ ಹಸಿವೆಯಾಗಿದೆ. ಕೃಷ್ಣ ಆಹಾರ ಅಂತ ಹೇಳಿದ್ದಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲಿ ಬ್ರಾಹ್ಮಣರೆಲ್ಲ ಯಾಗ ಮಾಡ್ತಾರೆ,
ಅಂಗೀರಸ ಅಂತ ಹೇಳುವಂತಹ ಒಂದು ಯಜ್ಞ ಆಗತಾ ಉಂಟು, ಅಲ್ಲಿ ಹೋಗಿ. ಅಲ್ಲಿ ಹೋದ್ರೆ ನಿಮ್ಗೆ ಬೇಕಾದಷ್ಟು ಭಕ್ಷ್ಯಭೋಜ್ಯಗಳು ಸಿಗ್ತದೆ ಅಂತ. ಸರಿ, ಗೋಪಬಾಲಕರೆಲ್ಲರೂ ಹೋದ್ರು. ಅಲ್ಲಿ ಬ್ರಾಹ್ಮಣರೆಲ್ಲರೂ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದಾರೆ. ಈ ಬ್ರಾಹ್ಮಣರೆಲ್ಲ ವಯೋವೃದ್ಧರೌದು, ಆದ್ರೆ ಜ್ಞಾನವೃದ್ಧರಲ್ಲ. ಜ್ಞಾನವೃದ್ಧರು ಅಂತ ತಾವು ತಿಳ್ಕೊಂಡಿದ್ದಾರೆ. ಭಗವಂತನೇ ಬಂದು ಕೇಳಿದ್ರು ಕೂಡ ಗೊತ್ತಿಲ್ಲ ನೋಡಿ, ತಿರಸ್ಕಾರ ಮಾಡಿಬಿಡ್ತಾರೆ. ಅವರ ಕಡೆಗೆ ಕುಡಿ ನೋಟ ಕೂಡ ಹರಿಸೋದಿಲ್ಲ. ಗೋಪಬಾಲಕರು ಮರಳಿ ಬಂದ್ರು. ಕೃಷ್ಣ, ನಾವು ಹೋದೆವು, ಅವ್ರು ನಮ್ಮ ಕಡೆ ನೋಡ್ಲೇ ಇಲ್ಲಲ್ಲ ಅಂತ. ನೀವು ಯಾಕೆ ಆ ಬ್ರಾಹ್ಮಣರ ಬಳಿಗೆ ಹೋದ್ರಿ? ಅಲ್ಲಿ ಬ್ರಾಹ್ಮಣ ಪತ್ನಿಯರಿದ್ದಾರೆ, ಅವರ ಬಳಿಗೆ ಹೋಗಿ ಅಂತ ಮತ್ತೆ ಶ್ರೀಕೃಷ್ಣ ಹೇಳ್ತಾನಂತೆ. ಆವಾಗ ಮತ್ತೆ ಗೋಪಬಾಲಕರೆಲ್ಲರೂ ಬಂದ್ರು. ಈ ಹೊತ್ತಿಗೆ ಆ ಬ್ರಾಹ್ಮಣ ಪತ್ನಿಯರು ಎಲ್ಲರಿಗೂ ಕೂಡ ಭಗವಂತ ಶ್ರೀಕೃಷ್ಣನ ಬಗ್ಗೆ ವಿಚಾರ ತಿಳಿದಿದೆ. ಆಗ ಭಗವಂತ ಅಂತ ಹೇಳುವಂತದ್ದು ಅವ್ರಿಗೆ ಗೊತ್ತಾಗಿದೆ. ಯಾವಾಗ ಕೃಷ್ಣನನ್ನು ಕಂಡೇವೋ, ಯಾವಾಗ ಕೃಷ್ಣನನ್ನು ನಾವು ಪೂಜಿಸಿಯೇವೋ, ಅವನ ಅನುಗ್ರಹಕ್ಕೆ ಪಾತ್ರರಾದೇವೋ ಅಂತ ಕಾಯ್ತಾ ಇದ್ದಾರೆ. ಯಾವಾಗ ಗೋಪಬಾಲಕರೆಲ್ಲ ಬಂದು ಕೃಷ್ಣನಿಗೆ ಹಸಿವೆ ಆಗಿದೆ ಅಮ್ಮ ಅಂತ ಹೇಳುವಾಗ ಅವ್ರು ತಯಾರಿಸಿಟ್ಟಿದ್ರಲ್ಲ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಎಲ್ಲ ಹೇಳ್ತಾರೆ, ಎಲ್ಲವನ್ನೂ ಕೂಡ ಹಿಡ್ಕೊಂಡು ಹೋದ್ರು. ಹೊರಡ್ಬೇಕಾದ್ರೆ ಈ ಬ್ರಾಹ್ಮಣರೆಲ್ಲ ತಡೆದ್ರಂತೆ, ಹೋಗಬೇಡಿ ಅಂತ. ಆದ್ರೆ ಇಲ್ಲ, ಭಗವಂತನೇ ಬಂದಾಗ ಎದ್ದು ಹೋಗೇ ಬಿಟ್ರು. ನಾವಿಲ್ಲಿ ಗಮನಿಸ್ಬೇಕು, ಮಂಕುತಿಮ್ಮನ ಕಗ್ಗ, ನಾನು ಅವಾಗ ನನ್ನ ಮಾತುಗಳಲ್ಲಿ ಕಗ್ಗವನ್ನು ಸೇರಿಸ್ತೇನೆ. ಕಗ್ಗ ಅಂತ ಹೇಳಿದ್ರೆ ಅದು ಭಗವದ್ಗೀತೆಯಲ್ಲಿ ಏನು ಭಗವಂತ ಹೇಳಿದ್ದಾನೋ ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ. ಅವರು, ದ.ರಾ ಬೇಂದ್ರೆಯವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಾಮಾನ್ಯ ರೂಪದಲ್ಲಿ ಸನ್ಯಾಸಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ದಯೆ ತೋರಿ, ಮಹಿಳೆ ಕಾಂಬೋಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ಬರವೆಲ್ಲಿ ಮಂಕುತಿಮ್ಮ ಅಂತ. ಸಾಮಾನ್ಯ ರೂಪದಲ್ಲಿ ಬರಬಹುದು, ಸಂಸಾರಿ ವೇಷದಲ್ಲಿ ಬರಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಭಗವಂತ ನಮ್ಮ ಕಡೆಗೆ ಬರಬಹುದು. ಮಹಿಮೆ ಕಾಣಬೇಕು ಅಂತಾದ್ರೆ ನಮ್ಮಲ್ಲಿ ಸಂಸ್ಕಾರ ಇರಬೇಕು. ಆ ಸಂಸ್ಕಾರ ಇಲ್ಲ, ತಾಮಸ ಗುಣ ನಮ್ಮದಾಯಿತು ಅಂತಾದ್ರೆ ತಾಮಸಿಗೆ ಬರವೆಲ್ಲಿ ಮಂಕುತಿಮ್ಮ ಅಂತ. ಇದೇ ಪ್ರಸಂಗ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬಂದಾಗ ದುರ್ಯೋಧನ ಇದನ್ನೇ ಮಾಡಿದ್ದಾನೆ. ಅವನಿಗೆ ಎದುರಿಗೆ ಬಂದದ್ದು ಭಗವಂತ, ಆದ್ರೆ ಅಲ್ಲಿ ಅವನನ್ನು ಕಟ್ಟಿ ಹಾಕ್ಲಿಕ್ಕೆ ನೋಡಿದ. ನೋಡಿ, ಯಾವ ರೂಪದಲ್ಲಿ ಬೇಕಾದ್ರೂ ಭಗವಂತ ಬರಬಹುದು, ಆದ್ರೆ ನೀನು ಮಾಯಾವಿ ಅಂತ ಹೇಳಿದ ಆ ಭಗವಂತನನ್ನು ಗುರುತಿಸಲೇ ಇಲ್ಲ. ಇದೆಲ್ಲ ದ್ವಾಪರ ಯುಗದ ಆ ಸಂದರ್ಭ ಹಾಗೆ ಇತ್ತು ಅಂತ ಹೇಳಿ. ಯಾವ ರೀತಿಯಾಗಿ ಹುಣ್ಣಿಮೆಯ ರಾತ್ರಿಯಲ್ಲಿ ಸರೋವರದಲ್ಲಿ ಚಂದ್ರನ ಬಿಂಬ ಬೀಳುತ್ತದೆ, ಆವಾಗ ಜಲಚರಗಳೆಲ್ಲ ಭಾವಿಸ್ತಾವಂತೆ ಇದು ಕೂಡ ನಮ್ಮ ಹಾಗೆಯೇ ಒಂದು ಜಲಚರ ಅಂತ ಚಂದ್ರನನ್ನು ಭಾವಿಸ್ತಾವೆ. ಹಾಗೆ ಭಗವಂತನನ್ನು ಭಾವಿಸಿದ್ರು ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ಆಗಿನ ಕಾಲದ ಜನರು ಅಂತ. ಆದ್ರೆ ಒಬ್ಬೊಬ್ಬರು ಈ ಬ್ರಾಹ್ಮಣ ಪತ್ನಿ ಅಂತವರು, ಅವರಲ್ಲಿ ಸಂಸ್ಕಾರ ಇತ್ತು, ಅವರಿಗೆ ಅನುಗ್ರಹಿಸಿದ ಭಗವಂತ. ಎಲ್ಲ ತಾವು ಮಾಡಿದಂತಹ ಭಕ್ಷ್ಯ ಭೋಜ್ಯಗಳನ್ನು ಹಿಡ್ಕೊಂಡು ಬಂದ್ರು. ಕಾಡಲ್ಲಿದ್ದಾನೆ ಕೃಷ್ಣ, ಅಲ್ಲಿ ಬಂದು ಎಲ್ಲವೂ ನಿನಗೆ ಅಂತ ಕೊಟ್ಟು ಬಿಟ್ರು. ಆವಾಗ ಭಗವಂತ ಹೇಳ್ತಾನೆ, ನೀವು ಮರಳಿ ಹೋಗಬೇಕು, ನೀವಿಲ್ಲದೆ ಅವರು ಯಜ್ಞವನ್ನು ಪೂರ್ತಿ ಮಾಡಲಾರರು, ಮರಳಿ ಹೋಗಿ ಅಂತ. ಅವಾಗ ಅವ್ರು ಹೇಳುವಂತಹ ಮಾತು ಗಮನಿಸ್ಬೇಕು. ನಾವು ಯಾವಾಗ ನಿನ್ನ ಬಳಿಗೆ ಬಂದಿದ್ದೇವೋ ಮರಳಿ ಆ ಸಂಸಾರ ಯಾಕೆ? ಆ ಸಂಸಾರವನ್ನು ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ, ನಿನ್ನ ಬಳಿಗೆ ಬಂದವರನ್ನು ಮತ್ತೆ ಸಂಸಾರಕ್ಕೆ ಕಳಿಸಬೇಡ ಕೃಷ್ಣ ಅಂತ ಕೇಳಿಕೊಳ್ತಾರಂತೆ ಆ ಬ್ರಾಹ್ಮಣ ಪತ್ನಿಯರೆಲ್ಲರೂ ಕೂಡ. ಆದ್ರೆ ಭಗವಂತ, ನೀವು ಹೋಗ್ಲೇಬೇಕು, ಆದ್ರೆ ನಿಮ್ಮ ಈ ಕರ್ತವ್ಯಗಳನ್ನೆಲ್ಲ ಮುಗಿಸಿಕೊಳ್ಳಿ, ಮತ್ತೆ ನನ್ನ ಧಾಮಕ್ಕೆ ಬನ್ನಿ ಅಂತ. ಅದಕ್ಕೆ ಹೇಳುವಂಥದ್ದು ಧನ್ಯೋ ಗೃಹಸ್ಥಾಶ್ರಮ ಅಂತ. ನಾವ್ ಈ ಭಾಗವನ್ನು ಇಲ್ಲಿ ಗಮನಿಸಬೇಕು. ಏನಂದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ದಂತಹ ಮಹಿಳೆಯರು, ಅವರಿಗೆ ಅವರದ್ದೇ ಆದಂತಹ ಕರ್ತವ್ಯ ಉಂಟು, ಅವರಿಗೆ ಅವರದ್ದೇ ಆದಂತಹ ಕರ್ಮಗಳು ಉಂಟು, ಎಲ್ಲವೂ ಉಂಟು. ಬಿಟ್ಟು ಭಗವಂತನ ಬಳಿಗೆ ಬಂದಿದ್ದಾರೆ, ಭಗವಂತನೇ ಕಳುಹಿಸಿಕೊಟ್ಟಿದ್ದಾನೆ. ನೋಡಿ, ಏಕಾಂಗಿಯಾಗಿದ್ದಾಗ ಯಾವುದೋ ಒಬ್ಬ ಸನ್ಯಾಸಿಗೋ ಅಥವಾ ಏಕಾಂಗಿಯಾಗಿ ಬದುಕುವವನಿಗೋ ಅವನಿಗೆ ಸಾಧನೆಯನ್ನು ಮಾಡ್ಲಿಕ್ಕೆ ಕಷ್ಟ ಇಲ್ಲ. ಯಾಕಂದ್ರೆ ಆತನಿಗೆ ಬೇರೆ ಯಾವುದೇ ಜವಾಬ್ದಾರಿ ಇಲ್ಲ, ತಾನು ನಿರಂತರ ತನ್ನ ಸಾಧನೆಯನ್ನು ಮಾಡಬಹುದು. ಆದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ತನ್ನ ಎಲ್ಲಾ ಜವಾಬ್ದಾರಿಗಳನ್ನು ಪೂರೈಸ್ತಾ ತಾನು ಅದನ್ನು ನಿರ್ವಹಿಸುತ್ತಾ ಸಾಧನೆಯನ್ನು ಮಾಡುವಂಥದ್ದು ಉಂಟಲ್ಲ, ಅದು ಶ್ರೇಷ್ಠವಾದದ್ದು. ಅಲ್ಲದೆ ಇತರ ಆಶ್ರಮಗಳಿಗೆ ಎಲ್ಲದಕ್ಕೂ ಕೂಡ ಆಧಾರವಾಗಿರುವಂತದ್ದು ಗೃಹಸ್ಥಾಶ್ರಮ. ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಗೃಹಸ್ಥಾಶ್ರಮವನ್ನು ಹೇಳ್ತಾರೆ. ಮರಳಿ ಹೋಗಿ ಅಂತ ಆ ಬ್ರಾಹ್ಮಣ ಪತ್ನಿಯರನ್ನು ಕಳಿಸಿಕೊಡ್ತಾನೆ ಭಗವಂತ. ಎಲ್ಲರೂ ಮರಳಿ ಬಂದ್ರು. ಮರಳಿ ಬರ್ಬೇಕಾದ್ರೆ ಈ ಬ್ರಾಹ್ಮಣರಿಗೆ ಎಲ್ಲರಿಗೂ ಜ್ಞಾನೋದಯವಾಗಿದೆ ಭಗವಂತನ ದಯೆಯಿಂದ. ಎಲ್ಲರೂ ಕೂಡ ಈ ಪತ್ನಿಯರನ್ನು ತಾವು ಶ್ಲಾಘಿಸ್ತಾರಂತೆ ಬ್ರಾಹ್ಮಣರು. ಭಗವಂತನ ದರ್ಶನ ಮಾಡಿ ಬಂದಿದ್ದೀರಿ, ನಮಗೆ ಆ ಭಾಗ್ಯ ಇರ್ಲಿಲ್ಲ, ನಿಮ್ಮನ್ನು ಪಡೆದ ಪತ್ನಿಯಾಗಿ ಪಡೆದ ನಾವೇ ಭಾಗ್ಯವಂತರು ಅಂತ. ಮತ್ತೆ ಆ ಯಜ್ಞಗಳೆಲ್ಲ ನೆರವೇರುತ್ತದೆ. ಈ ರೀತಿಯಾಗಿ ಭಗವಂತ ಆ ಮಥುರೆಯ ಬ್ರಾಹ್ಮಣ ಪತ್ನಿಯರಿಗೆ ತಾನು ಅನುಗ್ರಹವನ್ನು ಮಾಡ್ತಾನೆ ಅಂತ. ಮುಂದೆ ಇದೇ ರೀತಿಯಾಗಿ ಗೋಕುಲದಲ್ಲಿ ಲೀಲೆಗಳನ್ನು ಮಾಡಿದ್ದಾನೆ, ಇಲ್ಲಿ ವೃಂದಾವನದಲ್ಲೂ ಲೀಲೆಯನ್ನು ಮಾಡಿದ್ದಾನೆ. ವೃಂದಾವನಕ್ಕೆ ಭಗವಂತ ಬಂದು ಇಷ್ಟೆಲ್ಲ ಲೀಲೆಗಳನ್ನು ಮಾಡುವಾಗ ವೃಂದಾವನದ ಪ್ರಕೃತಿ ಹೇಗಿತ್ತು ಅಂತ ಹೇಳುವಂತದ್ದನ್ನೆಲ್ಲ ಅಲ್ಲಿ ವರ್ಣಿಸ್ತಾರೆ. ಆ ಪ್ರಕೃತಿಗೆ ಸಂತೋಷ, ಅವತಾರ ಆಗಿ ಇಷ್ಟು ಕಾಲ ಆದ್ಮೇಲೂ ನನ್ನ ಹತ್ರ ಯಾಕೆ ಬರ್ಲಿಲ್ಲ ಅಂತ ವೃಂದಾವನದ ಒಂದೊಂದು ಹಸಿರು ಹುಲ್ಲು ಬಯಸ್ತಿತ್ತಂತೆ. ಯಾವಾಗ ಬಂದು ಇಲ್ಲಿ ಕಾಲಿಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ ಅಲ್ಲಿ ಬಂದಾಗ
ಪ್ರತಿ ಒಂದು ಗಿಡಗಳು, ಮರಗಳು, ಬಳ್ಳಿಗಳು, ಮೃಗಗಳು, ಪಕ್ಷಿಗಳು ಪ್ರತಿಯೊಂದು ನಲಿದಾಡುತ್ತಿದ್ದುವು ಅಂತ ಹೇಳ್ತಾರೆ ಭಾಗವತದಲ್ಲಿ. ಕೃಷ್ಣನ ಜೊತೆಯಲ್ಲಿ ಇದು ರಾಮಾಯಣದಲ್ಲಿಯೂ ಹೀಗೆ ಇದೆ. ಭಗವಂತನಿಗೆ ಪ್ರಕೃತಿ ಅದು ಹೇಗೆ ಸ್ಪಂದಿಸ್ತಿತ್ತು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಬ್ರಾಹ್ಮಣ ಪತ್ನಿಯರಿಗೆ ಅನುಗ್ರಹಿಸಿದ್ದಾನೆ. ಮುಂದೆ ಗೋವರ್ಧನ ಪರ್ವತದ ಉದ್ಧಾರ ಮಾಡುವಂತಹ ಸಂದರ್ಭ ಇದು. ಇಂದ್ರನಿಗೆ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಎಲ್ಲರೂ ಕೂಡ. ಯಾಕೆಂದ್ರೆ ಇಂದ್ರನಿಂದಾಗಿ ನಮ್ಗೆ ಮಳೆ ಬರ್ತಾ ಇದೆ, ಬೆಳೆ ಬರ್ತಾ ಇದೆ, ನಮ್ಮ ಎಲ್ಲ ಹಸು ಕರುಗಳಿಗೂ ಕೂಡ ಮೇವು ಸಿಗ್ತಾ ಉಂಟು. ಯಾಕೆಂದ್ರೆ ಇಂದ್ರ ಮಳೆ ಸುರಿಸ್ತಾ ಇದ್ದಾನೆ ಕಾಲ ಕಾಲಕ್ಕೆ, ಹಾಗಾಗಿ ಅಂತ. ಆವಾಗ ಭಗವಂತ ಹೇಳ್ತಾನೆ, ಇಲ್ಲ, ಇಂದ್ರನಿಗೆ ಯಾಕೆ ನೀವು ಪೂಜೆ ಮಾಡ್ತಾ ಇದ್ದೀರಿ? ಇಂದ್ರನಿಗೆ ಯಜ್ಞ ಯಾಕೆ? ಯಾರು ಉಪಕಾರವನ್ನು ಮಾಡಿದ್ದಾರೋ ಅವರನ್ನೇ ಪೂಜಿಸಬೇಕು. ನಮಗೆ ಗೋವರ್ಧನ ಪರ್ವತ ಆಧಾರವಾಗಿರುವಂತದ್ದು. ಗೋವರ್ಧನ ಪರ್ವತ ಕಾಲ ಕಾಲಕ್ಕೆ ಬರುವಂತಹ ಮೋಡಗಳನ್ನು ತಡೆದು ಮಳೆ ಬರುವ ರೀತಿಯಲ್ಲಿ ಮಾಡ್ತಾ ಉಂಟು. ಅಲ್ಲದೆ ನಮ್ಮ ಎಲ್ಲ ಹಸುಕರುಗಳು ಹೋಗಿ ಗೋವರ್ಧನ ಪರ್ವತದಲ್ಲಿ ತಾವು ಮೇದು ಅಲ್ಲಿ ಅವುಗಳಿಗೆ ಮೇವು ಸಿಗುತ್ತಾ ಉಂಟು. ಯಾಕೆ ಇಂದ್ರನಿಗೆ ಪೂಜೆ? ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡುವ. ಸರಿ, ಒಪ್ಪಿದ್ರು. ಗೋವರ್ಧನ ಪರ್ವತಕ್ಕೆ ಪೂಜೆ ಆಯಿತು. ಗೋವರ್ಧನ ಪೂಜೆ ಆಗಬೇಕಾದ್ರೆ ಇಂದ್ರನಿಗೆ ಕೋಪ ಬಂತು. ಮುಸಲಧಾರೆಯಂತೆ ಮಳೆ ಬಿತ್ತು. ಮುಸಲಧಾರೆ ಅಂದ್ರೆ ಒಂದೊಂದು ಮಳೆ ಹನಿಯು ಕೂಡ ಒಲಗೆಯಷ್ಟು ದಪ್ಪ ಅಂತೆ. ಆ ರೀತಿಯಾದಂತಹ ಮಳೆ 1 ವಾರ ಈ ಮಳೆ ಸುರಿತಾ ಉಂಟು. ಮತ್ತೆ ಗೋವರ್ಧನನೇ ನಮ್ಮನ್ನು ರಕ್ಷಿಸ್ತಾನೆ ಅಂತ ಹೇಳಿ ಭಗವಂತ ಎಲ್ಲರನ್ನೂ ಕೂಡ ಗೋವರ್ಧನ ಪರ್ವತದ ಆ ಬುಡಕ್ಕೆ ಕರೆದುಕೊಂಡು ಬಂದ. ಕಿರು ಬೆರಳಿನಲ್ಲಿ ಎತ್ತಿದ್ದಾನಂತೆ ಗೋವರ್ಧನ ಪರ್ವತವನ್ನು. ಕೃಷ್ಣ ಅಂತ ಕರೆದಿದ್ದಾರೆ ಎಲ್ಲರೂ ಕೂಡ. ಕಿರು ಬೆರಳಿನಲ್ಲಿ ಎತ್ತಿದ್ದಾನೆ, ನಾಯಿ ಕೊಡೆಯನ್ನು ಎತ್ತಿದ ಹಾಗೆ ಅಂತ. ಯಾವಾಗ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ನಿಂತಿದ್ದಾನೋ ಆಗ ಯಾರ ಯಾರ ಮುಖದಲ್ಲಿ ಯಾವ ಯಾವ ರೀತಿಯ ಭಾವನೆಗಳಿತ್ತು ಅಂತ ಹೇಳುವಂತದ್ದನ್ನು ವೇದವ್ಯಾಸರು ಭಾಗವತದಲ್ಲಿ ಬರೀತಾರೆ. ಯಶೋಧಾದೇವಿ ಎಲ್ರಿಗೂ ಗೊತ್ತು ಕೃಷ್ಣ ಯಶೋದೆಯ ಮಗು ಅಂತ. ಆದ್ರೆ ಎಲ್ಲರ ಹತ್ರ ಹೋಗಿ ಹೇಳ್ತಾನಂತೆ, ನನ್ನ ಮಗು ಕೃಷ್ಣ ನೋಡಿ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ. ತಾಯಿಗೆ ಸಂತೋಷ, ಅದು ನನ್ನ ಮಗು, ಅವನು ಕೃಷ್ಣ, ನನ್ನ ಮಗು ಗೋವರ್ಧನ ಎತ್ತಿದ್ದಾನೆ ಅಂತ ಯಶೋದೆ ಹೋಗಿ ಹೇಳುವಂತದ್ದು. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕೃಷ್ಣನನ್ನು ಆರಾಧನಾ ಭಾವದಿಂದ ಪ್ರೀತಿಯಿಂದ ನೋಡ್ತಾರೆ. ಮದುವೆ ಆದ್ರೆ ಈತನನ್ನೇ ಆಗಬೇಕು, ಕಷ್ಟ ಕಾಲಕ್ಕೆ ಕೈ ಬಿಟ್ಟು ಹೋಗುವವರನ್ನಲ್ಲ, ಇಂಥವರನ್ನು ಮದುವೆ ಆಗ್ಬೇಕು ಅಂತ ಹೆಣ್ಣು ಮಕ್ಕಳು ಪ್ರೀತಿಯಿಂದ ನೋಡ್ತಾ ಇದ್ದಾರಂತೆ ಕೃಷ್ಣನನ್ನು. ಇನ್ನು ಹುಡುಗರೆಲ್ಲ ಇನ್ನು ಮುಂದೆ ಎಲ್ಲರ ಗಮನವನ್ನು ಕೂಡ ಇವನೇ ಸೆಳೆದು ಬಿಟ್ಟ ಅಂತ ಹುಡುಗರು ಈರ್ಷೆಯಿಂದ ನೋಡ್ತಾ ಇದ್ದಾರಂತೆ ಕೃಷ್ಣನನ್ನು. ಇನ್ನು ಮುದುಕರು, ನಾವು ಆ ಗೋವರ್ಧನ ಪರ್ವತವನ್ನು ಶ್ರೀಕೃಷ್ಣ ಎತ್ತಿದಂತಹ ಚಿತ್ರವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮುದುಕರು, ವಯಸ್ಸಾದವರೆಲ್ಲ ತಮ್ಮ ಕೈಯಲ್ಲಿದ್ದ ವಾಕಿಂಗ್ ಸ್ಟಿಕ್ ಅನ್ನು ಊರಿ ನಿಂತುಕೊಂಡಿದ್ದಾರೆ. ಅದಕ್ಕೆ ಇವ ಎಲ್ಲಿಯಾದ್ರೂ ಬಿಟ್ಟು ಬಿಡ್ತಾನ? ಹೇಳಿ ಬಿಟ್ರೆ ತೊಂದ್ರೆ ಇಲ್ಲ, ಹೇಳದೆ ಬಿಟ್ರೆ ನಾವಿಲ್ಲಿ ಅಪಚ್ಚಿ ಆಗಿ ಬಿಡ್ತೇವೆ, ದೂರ ಆದ್ರೂ ಹೋಗ್ಬಹುದಲ್ಲ ಅಂತ ಹೀಗೆಲ್ಲ ಊರಿ ಹೀಗೆ ಇಟ್ಟುಕೊಂಡು ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಆ ಸಂದರ್ಭದಲ್ಲಿ ತಾವು ವರ್ತಿಸ್ತಾ ಇದ್ದಾರೆ ಅಂತ ಹೇಳುವಂತದ್ದನ್ನು ತೋರಿಸ್ತಾರೆ ವೇದವ್ಯಾಸರಲ್ಲಿ. ಹಾಗೆ 7 ದಿನ ಕಳೆಯಿತು. 7 ದಿನಗಳಾದ ಮೇಲೆ ಇಂದ್ರ ಸೋತು ಕೆಳಗೆ ಬಂದಿದ್ದಾನೆ. ಭಗವಂತ ಎತ್ತಿ ಹಿಡಿದಿದ್ದಾನೆ. ಇಲ್ಲಿ 7 ದಿನಗಳ ನಂತರ ಮಳೆ ತಗ್ಗಿದೆ. ಇಂದ್ರ ಬಂದಿದ್ದಾನೆ, ತಾನು ಶರಣಾಗತನಾಗಿದ್ದಾನೆ ಭಗವಂತನ ಮುಂದೆ. ಕ್ಷಮಿಸು ಅಂತ ಮಳೆ ನಿಂತಿದೆ. ಈ ಹೊತ್ತಿಗೆ ಕಾಮಧೇನು ಬರ್ತದಂತೆ ಭಗವಂತನ ಆರಾಧನೆಗೆ ಅಂತ. ಕಾಮಧೇನು ಬಂದು ಗೋವಿಂದಾಭಿಷೇಕ ನಡೆಸುವಂತದ್ದು. ಅದೇ ರೀತಿಯಾಗಿ ಐರಾವತ ಬರ್ತದೆ, ತನ್ನ ಸೊಂಡಿಲಲ್ಲಿ ಆಕಾಶ ಗಂಗೆಯನ್ನು ಹಿಡಿದುಕೊಂಡು ಬರ್ತದೆ. ಆಕಾಶ ಗಂಗೆ ಹಾಗೂ ಕಾಮಧೇನುವಿನಿಂದ ಭಗವಂತನಿಗೆ ಗೋವಿಂದಾಭಿಷೇಕ ಭಾಗವತದಲ್ಲಿ ಓದಿ. ನಾನು ಹೇಳುವಂತದ್ದು ಇದೆಲ್ಲ ನಾವು ಹೇಳಿದಾಗ ಆಗಲೇ ಹೇಳಿದಾಗೆ ಮಾತಿಗೆಲ್ಲ ಒಂದು ಮಿತಿ. ಅಲ್ಲಿ ಓದಬೇಕು. ಓದಿದಾಗ ಆ ಒಂದು ಸೌಂದರ್ಯ, ಆ ಒಂದು ಭಾವ ಇದು ನಮ್ಮೊಳಗೆ ಇಳಿಲಿಕ್ಕೆ ಸಾಧ್ಯ. ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಹೇಳಿ? ಪ್ರತಿಯೊಬ್ಬರೂ ಓದಬೇಕು. ನಮಗೆ ಮಹಾಭಾರತವೋ ಭಗವದ್ಗೀತೆಯೋ ಮತ್ತೊಂದೋ ಯಾವುದು ಓದ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ವೇದಗಳು ಇದೆಲ್ಲ ಆಗ್ಲಿಲ್ಲ, ಎಲ್ಲವನ್ನೂ ಕೂಡ ಸಾರ ಸಂಗ್ರಹವಾಗಿ ಭಾಗವತದಲ್ಲಿ ಕೊಟ್ಟಿದ್ದಾರೆ ವೇದವ್ಯಾಸರು. ಭಾಗವತವನ್ನು ಓದಬೇಕು ನಾವು. ಭಗವಂತನ ಪ್ರತಿ ಒಂದೊಂದು ಲೀಲೆಗಳು, ಚಿತ್ರಣಗಳು, ಆತನ ಹೆಜ್ಜೆ, ಆತನ ನಡೆ, ಆತನ ನುಡಿ, ಆತನ ವ್ಯಕ್ತಿತ್ವ ಎಲ್ಲವೂ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ನಮಗೆ ಭಾಗವತದಲ್ಲಿ ಉಂಟು. ಈ ರೀತಿಯಾಗಿ ಗೋವರ್ಧನ ಉದ್ಧಾರವಾಯಿತು ಭಗವಂತನಿಗೆ. ಇಲ್ಲಿಂದ ಮುಂದೆ ಗೋವಿಂದ ಅಂತ ಹೇಳುವಂತ ಹೆಸರೂ ಕೂಡ ಬಂತು ಅಂತ. ಮುಂದೆ ನಾವು ಗಮನಿಸಬೇಕು ಏಕಾದಶಿ ದಿನ. ಏಕಾದಶಿ ದಿನ ನಂದಗೋಪ ಏಕಾದಶಿ ಉಪವಾಸವನ್ನು ಮಾಡಿದ್ದಾನೆ. ಏಕಾದಶಿ ಉಪವಾಸವನ್ನು ಮಾಡಿ ದ್ವಾದಶಿ ಪಾರಣೆಗೆ ಅಂತ ರಾತ್ರಿಯೇ ತಾನು ನೀರಿಗೆ ಇಳಿದಿದ್ದಾನೆ, ಯಮುನೆಗೆ. ಆವಾಗ ಅವನಿಗೆ ಗೊತ್ತಿಲ್ಲ ಇದು ಅಸುರನ ಕಾಲ ಅಂತ. ಆ ವರುಣ ಲೋಕದಿಂದ ಒಬ್ಬ ಸೇವಕ ಬಂದು ನಂದಗೋಪನನ್ನು ಅಪಹರಿಸಿಕೊಂಡು ಹೋಗೇ ಬಿಟ್ಟ. ನಂದಗೋಪ ಇಲ್ಲ, ಎಲ್ಲ ಗೋಕುಲದಲ್ಲಿರೋ ಆ ವೃಂದಾವನದ ಎಲ್ಲಾ ಗೋಪಾಲಕರು ಒಬ್ಬೆ ನಮ್ಮ ರಾಜ ಇಲ್ಲ, ಕೃಷ್ಣ ಅಂತ ಬಂದ್ರು ಎಲ್ಲರೂ ಕೂಡ. ಕೃಷ್ಣ ಬಂದ, ತಾನು ನೀರೊಳಗೆ ಧುಮುಕಿದ, ವರುಣ ಲೋಕಕ್ಕೆ ಹೋದ. ಅಲ್ಲಿ ವರುಣದೇವ ಭಗವಂತನಿಗೆ ನಮಸ್ಕರಿಸ್ತಾನೆ, ತನ್ನ ತಪ್ಪಾಯಿತು ಅಂತ ಕೇಳಿಕೊಳ್ತಾನೆ. ಈ ಸೇವಕರಿಗೆ ಗೊತ್ತಾಗ್ಲಿಲ್ಲ, ಅಜ್ಞಾನದಿಂದ ತಂದಿದ್ದಾರೆ, ನಿನ್ನ ತಂದೆಯನ್ನು ಕರ್ಕೊಂಡು ಹೋಗು ಅಂತ. ಎಲ್ಲರನ್ನೂ ನಂದಗೋಪ ನೋಡ್ತಿದ್ದಾನೆ, ನನ್ನ ಮಗ ಭಗವಂತ ಅಂತ ಹೇಳುವಂತ ಅಲ್ಲಿ ಆ ಅರಿವಾಗಿದೆ ನಂದಗೋಪನಿಗೆ. ನಂದಗೋಪನನ್ನು ಮರಳಿ ಕರ್ಕೊಂಡು ಬಂದ.
ಆವಾಗ ನಂದ ಗೋಪ ಎಲ್ಲ ಗೋಪಾಲಕರಲ್ಲಿ ಹೇಳ್ತಾನಂತೆ, ನಾವು ಎಲ್ಲಿ ಹೋಗಿದ್ದೆವೋ ಅಲ್ಲಿ ಯಾವ ರೀತಿಯಾಗಿ ಕೃಷ್ಣನನ್ನ ಅವರೆಲ್ಲ ಸತ್ಕರಿಸಿದ್ರು, ಶ್ರೀಕೃಷ್ಣ ಯಾರು, ಇದೆಲ್ಲವನ್ನೂ ಕೂಡ ನಂದ ಗೋಪ ಅಲ್ಲಿ ಹೇಳ್ತಾನೆ. ಆಗ ಅವರೆಲ್ಲರೂ ಕೇಳ್ತಾರಂತೆ, ನೀನು ಭಗವಂತನಾದ್ರೆ ನಿನ್ನ ಆ ಧಾಮವನ್ನು ನನಗೆ ತೋರಿಸು ಅಂತ. ಅವರೆಲ್ಲರೂ ಕೂಡ ಪ್ರೀತಿಯಿಂದ, ಎಲ್ಲರೂ ಶ್ರೀಕೃಷ್ಣನ ಭಕ್ತರು ನೋಡಿ, ನಿನ್ನ ಪರಂಧಾಮದ ದರ್ಶನ ನನಗಾಗಬೇಕು ಅಂತ ಕೇಳಿಕೊಳ್ತಾರೆ. ಆಗ ಭಗವಂತ ಅವರೆಲ್ಲರನ್ನು ಕೂಡ ಬ್ರಹ್ಮಹೃದ ಅಂತ ಹೇಳುವಂತ ಒಂದು ಸರೋವರ, ಮುಂದೆ ಅಕ್ರೂರನಿಗೆ ತನ್ನ ಧಾಮದ ದರ್ಶನವನ್ನು ಮಾಡಿಸುವುದು ಭಗವಂತ ಅಲ್ಲಿಯೇ ಬ್ರಹ್ಮಹೃದ ಅಂತ ಹೇಳುವಂತಹ ಸರೋವರಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಬ್ರಹ್ಮಹೃದದೊಳಗೆ ಎಲ್ಲರೂ ಮುಳುಗುತ್ತಾರೆ. ಭಗವಂತ ಅವರೆಲ್ಲರಿಗೂ ಕೂಡ ತನ್ನ ಪರಂಧಾಮದ ಶೇಷಶಾಹಿಯಾದಂತಹ ಮಹಾವಿಷ್ಣುವಿನ ದರ್ಶನವನ್ನು ಮಾಡಿಸ್ತಾನೆ, ತನ್ನವರೆಲ್ಲರಿಗೂ ಕೂಡ ಅಂತ. ಭಗವಂತ ತನ್ನ ಭಕ್ತರು ಕೇಳಿದ್ದನ್ನು ಒದಗಿಸಿ ಕೊಡುವವನೇ. ಇದು ನಮ್ಮ ಎಲ್ಲ ಗ್ರಂಥಗಳು ಕೇಳುತ್ತದೆ. ಹಾಗಾದ್ರೆ ಕಷ್ಟ ಯಾಕೆ ಬರ್ತದೆ ಅಂತ ಕೇಳಿದ್ರೆ ಕೇಳಬೇಡಿ, ಹೇಳ್ತೇನೆ. ಭಗವಂತ ಇಲ್ಲಿ ಒಂದು ವಚನ ನಾವು ನೆನಪು ಮಾಡ್ಕೊಳ್ಬೇಕು. ಭಗವಂತ ತನ್ನ ಭಕ್ತರ ಮನದಲ್ಲಿ ಇದ್ದಾನೆ ಅಂತ ಹೇಳುವಂತಹದ್ದು ಒಂದು ವಚನ. ಅಲ್ಲಿ ಸುಂದರವಾದಂತಹ ಸಾಲುಗಳು, ಸಮುದ್ರ ಘನ ಎಂಬೇನೆ ಧರೆಯ ಮೇಲಡಗಿತ್ತು, ಆ ಧರೆಯ ಘನ ಎಂಬೇನೆ ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು, ಆ ನಾಗೇಂದ್ರನ ಘನ ಎಂಬೇನೆ ಪಾರ್ವತಿಯ ಕಿರು ಬೆರಳ ಮುದ್ರಿಕೆಯಾದನು. ಹಾಗಾದ್ರೆ ಪಾರ್ವತಿಯ ಘನ ಎಂಬೇನೆ ಪರಮೇಶ್ವರನ ಅರ್ಧಾಂಗಿಯಾದಳು. ಹಾಗಾದ್ರೆ ಪರಮೇಶ್ವರನ ಘನ ಎಂಬೇನೆ ತನ್ನ ಶರಣರ ಮನದ ಕೊನೆಯ ಮೊನೆಯಲ್ಲಿ ಅಡಗಿದನು ಅಂತ. ಭಗವಂತ ಎಲ್ಲಿದ್ದಾನೆ? ನಾವು ಸಮುದ್ರವೇ ದೊಡ್ಡದು ಅಂತ ಹೇಳುವಾನ? ಸಮುದ್ರ ಎಲ್ಲಿ ಉಂಟು? ಭೂಮಿ ಮೇಲೆ ಉಂಟು. ಹಾಗಾದ್ರೆ ಧರೆಯ ಘನ ಎಂಬೇನೆ ಭೂಮಿಯನ್ನೇ ದೊಡ್ಡದು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಸಮುದ್ರದಲ್ಲಿ ಉಂಟು. ಸಮುದ್ರ ಶೇಷನ ಮೇಲೆ ಇದೆ. ಹಾಗಾದ್ರೆ ಶೇಷ ಪಾರ್ವತಿಯ ಕಿರುಬೆರಳ ಮುದ್ರಿಕೆಯಾಗಿದ್ದಾನೆ. ಹಾಗಾದ್ರೆ ಪಾರ್ವತಿಯನ್ನು ದೊಡ್ಡದು ಅಂತ ಹೇಳುವಾನ? ಆಕೆ ಪರಮೇಶ್ವರನ ಅರ್ಧ ಅಂಗಿ. ಹಾಗಾದ್ರೆ ಪರಮೇಶ್ವರನನ್ನು ನಾವು ಶ್ರೇಷ್ಠ ಅಂತ ಹೇಳುವಾನ? ಇಲ್ಲ. ತನ್ನ ಶರಣರ ಮನದ ಕೊನೆಯ ಮೊನೆಯಲ್ಲಿ ಅಡಗಿದನು ಅಂತ ಭಗವಂತ ನಮ್ಮ ಶರಣರ ಅಂದ್ರೆ ಭಕ್ತರ ಮನದ ಕೊನೆಯ ಮೊನೆಯಲ್ಲಿ ಅಡಗುತ್ತಾನೆ. ಹಾಗಾಗಿ ಇವರೆಲ್ಲ ಕೇಳಿದ್ದಕ್ಕೆ ತನ್ನ ಆ ಧಾಮದ ದರ್ಶನವನ್ನು ಭಗವಂತ ಮಾಡಿಸಿದ್ದಾನೆ. ಈಗ ನಾವು ಆಗ ಹೇಳಿದ ಹಾಗೆ ಇಷ್ಟೆಲ್ಲ ಭಕ್ತಿ ಮಾಡ್ತೇವೆ, ಆದ್ರೂ ನಮಗೆ ಕಷ್ಟ ಅಂತ ಹೇಳುವಂತಹದ್ದೊಂದು ಪ್ರಶ್ನೆ ನಮಗೆ ಬರ್ತದೆ. ಯಾಕೆ ನಮಗೆ ಕಷ್ಟ ಅಂದ್ರೆ ಹೇಳ್ತಾರೆ, ನಾವು ಮಾಡಿದ್ದನ್ನೇ ನಾವು ಅನುಭವಿಸುವುದು, ನಮ್ಮ ಕರ್ಮಗಳೇ ನಮಗೆ ಹಿಂದಿರುಗಿ ಬರುವುದು. ನಾವು ಏನನ್ನು ತಿಂದಿದ್ದೇವೆ ನೋಡಿ, ಅದನ್ನೇ ನಾವು ತೇಗುವಂತದ್ದು ಅಂತ. ನಾವು ಏನನ್ನು ತಿಂತೇವೋ ಅದೇ ನಮಗೆ ತೇಗು ಬರುವುದು. ಹಿಂದೆ ನಾವು ಏನೆಲ್ಲ ಕರ್ಮಗಳನ್ನು ಮಾಡಿದ್ದೇವೆ ಅದನ್ನೇ ಇಲ್ಲಿ ಅನುಭವಿಸುವುದು. ಹಾಗಾದ್ರೆ ಭಕ್ತಿಗೆ ಕರ್ಮಗಳನ್ನು ನಾಶ ಮಾಡುವಂತಹ ಶಕ್ತಿ ಇಲ್ವಾ? ಭಕ್ತಿಗೆ ಕರ್ಮಗಳನ್ನು ಭಕ್ತಿ ನಾಶ ಮಾಡುವುದಿಲ್ಲ. ಆದ್ರೆ ಆ ಸಂದರ್ಭ ಬಂದಾಗ ಭಗವಂತ ತಾನು ಜೊತೆಯಾಗಿ ನಿಂತು ಆ ಕ್ಷಣ ಹೇಗೆ ಮರೆಯಾಯಿತು ಅಂತ ಹೇಳುವಂತದ್ದು ಗೊತ್ತೇ ಆಗದ ಹಾಗೆ ತನ್ನ ಸಾಂಗತ್ಯವನ್ನು ಕೊಡ್ತಾನೆ. ಕಷ್ಟಗಳು ಬರ್ತದೆ, ಆದ್ರೆ ಕಷ್ಟ ಬಂದು ಹೋದದ್ದು ನಮ್ಗೆ ಗೊತ್ತೇ ಆಗುವುದಿಲ್ಲ. ಯಾಕೆಂದ್ರೆ ಭಗವಂತನ ಸಾಮೀಪ್ಯ ಇರ್ತದೆ, ಭಗವಂತನ ಸಾಂಗತ್ಯ ಇರ್ತದೆ ಅಂತ. ಇಂತಹ ಅನೇಕ ಕಥೆಗಳನ್ನು ನಮ್ಗೆ ನಮ್ಮ ಪುರಾಣದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಕರ್ಮವು ಇಲ್ಲದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಕರ್ಮ ಫಲವನ್ನು ನಾವು ಅನುಭವಿಸುವಾಗ ಭಗವಂತ ಜೊತೆಯಾಗಿ ನಿಂತಿರುತ್ತಾನೆ ಅಂತ. ಅದು ಬೇಕಾದದ್ದು ನಮಗೆ ಇವತ್ತು. ಈ ರೀತಿಯಾಗಿ ಭಗವಂತ ತನ್ನ ಎಲ್ಲಾ ಭಕ್ತರಿಗೂ ಕೂಡ ತನ್ನ ಪರಂಧಾಮದ ದರ್ಶನವನ್ನು ಮಾಡಿಸ್ತಾನೆ. ಮುಂದೆ ನಾವು ನೋಡುವಂತದ್ದು ಗೋಪಿ ಗೀತೆ, ಅನುಗೀತೆ, ವೇಣುಗೀತೆ, ಇದನ್ನೆಲ್ಲ ನಾವು ನೋಡ್ತೇವೆ. ಅನುಗೀತೆ ಕೊನೆಯಲ್ಲಿ, ಕ್ಷಮಿಸಿ, ಗೋಪಿ ಗೀತೆ, ವೇಣುಗೀತೆ ಮುಂತಾದದ್ದು. ಈ ಹೊತ್ತಿಗಾಗಲೇ ಭಗವಂತನ ಕೈಗೆ ಕೊಳಲು ಬಂದು ಮುಟ್ಟಿತ್ತು. ಕೊಳಲು, ಭಗವಂತನ ಕೊಳಲನಾದ, ನಾವು ಆ ಭಾಗವನ್ನು ನೋಡ್ಲೇಬೇಕು. ಭಾಗವತದಲ್ಲಿ ನಮಗಿವತ್ತು ತುಂಬಾ ಮಿಥ್ಯೆಗಳು ಉಂಟು ನಮ್ಮ ಮನಸ್ಸಲ್ಲಿ. ಕೃಷ್ಣ ಅಂತ ಹೇಳುವಾಗ ಅದು ಏನು? ಆ ಗೋಪಿಕಾ ಸ್ತ್ರೀಯರಿಗೆ ಭಗವಂತ ಏನಾಗಿದ್ದ ಕೃಷ್ಣ? ಇದೆಲ್ಲವನ್ನು ನಾವು ನೋಡ್ಬೇಕು ಅಂತ ಆದ್ರೆ ನಾವು ಗೋಪಿ ಗೀತಕ್ಕೆ ಹೋಗ್ಬೇಕು, ವೇಣುಗೀತೆಯನ್ನು ನಾವು ನೋಡ್ಬೇಕು. ಕೃಷ್ಣ ಕೊಳಲ ನಾದವನ್ನು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರಕೃತಿ ಹೇಗಿತ್ತು ಅಂತ. ಕೃಷ್ಣನ ಕೊಳಲನಾದ ಕೇಳ್ತಾ 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 ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನಿಲ್ಲದ ಒಂದು ಪ್ರಪಂಚವೇ ಅವರಿಗೆ ಬೇಡ. ಯಾರೋ ಒಬ್ಳು ಕೈಗೆ ಬಳೆಯನ್ನು ಹಾಕಿಕೊಳ್ತಿದ್ಲಂತೆ, ಕೃಷ್ಣನ ಕೊಳಲನಾದ ಕೇಳಿತು, ಒಂದೇ ಕೈಗೆ ಬಳೆ ಹಾಕಿದ್ಲು, ಕೊಳಲನಾದ ಒಂದತ್ತ ಓಡಿದ್ಲು. ಇನ್ನೊಬ್ಳು ಕಣ್ಣಿಗೆ ಕಾಡಿಗೆ ಹಾಕಿಕೊಳ್ತಾ ಇದ್ದಾಳೆ, ಒಂದೇ ಕಣ್ಣಿಗೆ ಕಾಡಿಗೆ, ಇನ್ನೊಂದು ಕಣ್ಣಿಗೆ ಹಚ್ಚಲೇ ಇಲ್ಲ, ಕೃಷ್ಣನ ಬಳಿಗೆ ಹೋದ್ಲು. ಇನ್ನೊಬ್ಳು ಹಾಲು ಕರೀತಾ ಇದ್ದಾಳೆ, ಕೊಳಲನಾದ ಕೇಳಿತು, ಅಲ್ಲೇ ಬಿಟ್ಲು, ಹೋದ್ಲು. ಮಗುವಿಗೆ ಹಾಲು ಉಡಿಸ್ತಾ ಇದ್ದಾಳೆ, ಇದು ಮುಖ್ಯವಲ್ಲ, ಕೃಷ್ಣನ ಕೊಳಲನಾದ, ಅಲ್ಲಿಗೆ ಹೋದ್ಲು. ಗಂಡನಿಗೆ ಬಡಿಸ್ತಾ ಇದ್ದಾಳೆ, ನೀವೇ ಬಡಿಸಿಕೊಳ್ಳಿ ಅಂತ ಇಲ್ಲೇ ಬಿಟ್ಲು, ತಾನು ಹೋದ್ಲು. ಈ ಯಮುನಾ ನದಿ ತಾನು ಹರಿತಾ ಉಂಟು, ಜುಳು 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 ಶಬ್ದ ಮಾಡ್ತಾ ಉಂಟು. ಕೃಷ್ಣ ಯಾವಾಗ ಕೊಳಲನಾದ ಮಾಡಿದ್ನೋ ಆವಾಗ ಆ ಯಮುನಾ ನದಿ ಸ್ತಬ್ಧವಾಗಿ ನಿಂತಿತಂತೆ. ಈ ಜುಳು 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 ಶಬ್ದಕ್ಕೆ ಕೊಳಲನಾದ ಕೇಳದಿದ್ರೆ ಅಂತ ಮಂದವಾಗಿ ಹರಿತಾ ಇತ್ತು. ಬಿದಿರು ಮಳೆಗಳೆಲ್ಲ ಸಂತೋಷ ಪಡ್ತಾವಂತೆ. ಯಾಕೆ? ನಮ್ಮ ಕುಟುಂಬದವರು ಯಾರಾದ್ರೂ ಒಬ್ರು ದೊಡ್ಡ ಸ್ಥಾನಕ್ಕೆ ಹೋದ್ರೆ, ದೊಡ್ಡದಾದ ಕೆಲಸವನ್ನು ಮಾಡಿದ್ರೆ ನಮಗೆ ಸಂತೋಷ ಆಗುವುದಿಲ್ವಾ?
ಬಿದಿರು ಇವತ್ತು ಭಗವಂತನ ಆ ತುಟಿಯಲ್ಲಿ ಕೊಳಲಾಗಿ ತಾನು ನಿಂತಿದೆ, ಸಂತೋಷ ಅಂತೆ ಬಿದಿರು ಮಳೆಗಳಿಗೆಲ್ಲರಿಗೂ ಕೂಡ ಅವುಗಳ ಸಂತೋಷ ಅನುಭವಿಸ್ತಾ ಇದ್ದಾವೆ. ಇನ್ನು ದನ ಕರುಗಳು ತಾವು ಅಗಿಯುವುದಿಲ್ಲ, ಕಿವಿಯನ್ನು ನೆತ್ತನೆ ಮಾಡಿ ನಿಂತಿದ್ದಾವಂತೆ ಕೃಷ್ಣನ ಕೊಳಲ ದನಿಯನ್ನು ಕೇಳುವ ಅಂತ. ಇಡೀ ಸಂಪೂರ್ಣ ವೃಂದಾವನ ಇಡೀ ಕೃಷ್ಣಮಯವಾಗಿದ್ದಂತಹ ಸಂದರ್ಭ. ಗೋಪಿ ಗೀತವನ್ನು ನಾವು ನೋಡಬೇಕು. ನಾವು ಗೋಪಿಯರನ್ನು ನೋಡ್ತಾ ಆ ರಾಸಲೀಲೆ ಎಲ್ಲ ನೋಡ್ತಾ ನಾವು ತಪ್ಪಾಗಿ ತಿಳ್ಕೊಂಡಿದ್ದೇವೆ. ರಾಸಲೀಲೆ ಪದವನ್ನು ಇವತ್ತು ಎಲ್ಲೆಲ್ಲಿ ಸಿಕ್ಕಿದಲ್ಲಿ ಸಿಕ್ಕ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ. ರಾಸಲೀಲೆ ಅಂದ್ರೇನು? ಇವತ್ತು ನಾವು ತಿಳಿದುಕೊಂಡಂತಹ ರಾಸಲೀಲೆ ಅಲ್ಲ ಅದು. ಭಕ್ತ ಹಾಗೂ ಭಗವಂತನ ಮಧ್ಯದಲ್ಲಿ ನಡೆದಂತಹ ಅನುಸಂಧಾನ ಅದು ಭಕ್ತಿ. ಅದು ಆ ಗೋಪಿಕಾ ಸ್ತ್ರೀಯರು ತಾವು ಸಂಪೂರ್ಣ ಕೃಷ್ಣನಾಗಿ ಅವನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡದ್ದಲ್ಲಿ ಉನ್ಮನೇ ಭಾವ ಅಂತ ನಾವು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಆಚಾರ್ಯ ಶಂಕರರು ನಮಗೆ ಅದನ್ನು ಕೊಡ್ತಾರೆ. ಆ ಉನ್ಮನೇ ಭಾವದಿಂದ ಭಗವಂತನನ್ನು ತಾವು ಸ್ತುತಿಸ್ತಾ ಇದ್ರು ಅವರು. ಅವನಿಲ್ಲದ ಇನ್ನೊಂದು ಲೋಕ ಇಲ್ಲ, ಇಲ್ಲಿ ಕಾಮ ಇಲ್ಲ, ಇಲ್ಲಿ ಮೋಹ ಇಲ್ಲ, ಇಲ್ಲಿ ಭಕ್ತಿ ಮಾತ್ರ ಇದ್ದದ್ದು. ನಾವು ಗಮನಿಸಬೇಕು, ಇವರೆಲ್ಲ ಚಿಕ್ಕ ಮಕ್ಕಳಲ್ಲ, ಎಲ್ಲಾ ಪ್ರಾಯದ ಗೋಪಿಯರು ಇದ್ರು ಅಲ್ಲಿ. ಮುದುಕಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಎಲ್ಲರೂ ಕೂಡ ಕೊಳಲನಾದ ಕೇಳುವಾಗ ಓಡ್ತಾ ಬಂದಿದ್ರಲ್ಲ. ಅಲ್ಲದೆ ಇಲ್ಲಿ ಭಗವಂತನಿಗೆ ವಯಸ್ಸೆಷ್ಟು? ಇನ್ನು 8 ವರ್ಷದ ಮಗು, 11 ವರ್ಷಕ್ಕೆ ಕಂಸವಧೆ ನಮಗೆ ಗೊತ್ತು. ಇದಿನ್ನೂ 8 ವರ್ಷ. ಹಾಗಿದ್ದಾಗ ನಾವು ತಿಳಿದುಕೊಳ್ಳುವಂತಹ ರೀತಿಯ ಇವತ್ತಿನ ವಿಚಾರಗಳು ಉಂಟಲ್ಲ, ರಾಸಲೀಲೆ, ಅದಕ್ಕೆಲ್ಲ ನಮ್ಮ ಇಂದ್ರಿಯಗಳು ಸಿದ್ಧವಾಗದೇ ಇದ್ದಂತಹ ವಯಸ್ಸದು. ಹಾಗಾದ್ರೆ ನಾವು ಇವತ್ತು ಏನ್ ತಪ್ಪಾಗಿ ತಿಳ್ಕೊಂಡಿದ್ದೇವೆ? ಇದನ್ನೆಲ್ಲವನ್ನೂ ಕೂಡ ನಾವು ಗಮನಿಸಬೇಕು. ಹಾಗಾಗಿ ನಾವು ತಿಳಿದುಕೊಂಡದ್ದು ತಪ್ಪು. ಶ್ರೀಕೃಷ್ಣ ಅಂತ ಹೇಳುವಂಥದ್ದು, ಈ ರಾಸಲೀಲೆ ಅಂತ ಹೇಳುವಂಥದ್ದು ಅದು ಈ ರೀತಿಯಾಗಿ ಅಲ್ಲ ಅಂತ ಹೇಳುವಂತಹ ಸತ್ಯ ನಮಗಿರಬೇಕು. ಇನ್ನು ಗೋಪಿ ಗೀತವನ್ನು ನಮಗೆ ಇಲ್ಲೇ ಸಾಧ್ಯ ಆದ್ರೆ ಓದಿ ಅರಗಿಸಿಕೊಳ್ಳಬಹುದು. ಭಾಗವತದಲ್ಲಿ ನಮಗೆ ಅರ್ಥ ಆಗುವುದಿಲ್ಲ ಸಂಸ್ಕೃತ. ಜಯದೇವ ಗೀತ ಗೋವಿಂದ ಅಂತ ಬರೆದಿದ್ದಾನೆ, ದಾರಾ ಬೇಂದ್ರೆಯವರು ಅವರು ಬರೆದಿದ್ದಾರೆ. ಅದನ್ನು ಒಂದು ಸಲ ಓದಿ ಹೇಳ್ತೇನೆ. ಕೊಳಲೆ ಓದಿದನೇನೆ ಕೃಷ್ಣ ಅಂತ. ಅದನ್ನು ಕೇಳುವ ನಾವು ಸಂಪೂರ್ಣ ಆ ಕೃಷ್ಣನೊಳಗಡೆ ನಾವು ಮುಳುಗಬೇಕು. ಕೃಷ್ಣ ನಮ್ಮ ಸರ್ವಸ್ವವಾಗ್ಲಿಕ್ಕೆ ಸಾಧ್ಯ ಇದನ್ನು ನಾವು ಓದುವಾಗ ಅಂತ. ಆ ಭಾಗಗಳನ್ನು ಓದ್ತೇನೆ, ಕೇಳಿಸಿಕೊಳ್ಳಿ. ಬೇಂದ್ರೆಯವರ ಮಾತಲ್ಲೇ ಬೇಂದ್ರೆಯವರು ಗೋಪಿ ಗೀತವನ್ನು ಕನ್ನಡದಲ್ಲಿ ಅಲ್ಲಿ ಹೇಗಿದೆಯೋ ಹಾಗೆ ನಮಗೆ ಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಬೇಂದ್ರೆಯವರು ಬರೆದಿದ್ದಾರೆ. ಕೊಳಲ ನೋದಿದನೇನೆ ಕೃಷ್ಣ ಕೊಳಲ ನೋದಿದನೇನೆ ಅವನು ಕೊಳಲ ಓದಿದ. ಆ ಭಾವವನ್ನು ನಾವು ಗ್ರಹಿಸಬೇಕು. ಕೊಳಲ ನೋದಿದನೇನೆ ಯಾಕೋ ಕೊಳಲ ಓದಿದ. ಕಣ್ಣ ನೀರು ಸುರಿಯಿತೇಕೆ ನಿನ್ನ ಚಿತ್ತ ಕರಗಿತೇನೆ. ಯಾವ ಭಾವ ಪಾಕವಾಗಿ ತುಂಬಿ ತುಳುಕಿ ಸೂಸಿತಿಲ್ಲಿ. ಕೊಳಲ ನೋದಿದ ಕೃಷ್ಣ ಕೊಳಲ ಓದಿದ. ತಿರುಗಿವಿಯ ಮಾಡಿ ಆವು ನಿಂತಿತಕ್ಕ ನಿಂತಲ್ಲೇನೆ. ಆವು ಅಂತ ಹೇಳಿದ್ರೆ ಹಸುಗಳು. ತಿರುಗಿವಿಯ ಮಾಡಿ ಆವು ನಿಂತಿತಕ್ಕ ನಿಂತಲ್ಲೇನೆ. ನೀನು ಕೂಡ ನಡೆಯದೇನೆ ಬೀದಿಯಲ್ಲೇ ತಡೆದು ನಿಂತಿ. ಕೊಳಲ ನೋದಿದನೇನೆ ಕೃಷ್ಣ ಕೊಳಲ ನೋದಿದ. ಗೋಪಿಕಾ ಸ್ತ್ರೀಯರು ಮಾತಾಡ್ತಾ ಇದ್ದಾರೆ ಪರಸ್ಪರ. ಕೊಳಲ ನೋದಿದನೇನೆ ಕೃಷ್ಣ ಕೊಳಲ ಓದಿದ. ಬಿದಿರು ಮೆಳೆಗಳೆಲ್ಲ ಇನ್ನು ಶಿಳ್ಳೆ ಹಾಕುತ್ತಾವ ಹಂಗ. ಕಳೆದು ಹೋದ ನಲ್ಲೆಗಾಗಿ ಹುಡುಕುತ್ತಿರುವ ನಲ್ಲೆಯಂತೆ ಕೊಳಲ ಓದಿದನೇನೆ ಕೃಷ್ಣ ಕೊಳಲ ಓದಿದ. ಜುಮು ಕಟ್ಟಿ ಯಮುನೆ ಇನ್ನು ಮಂದಗಮನೆ ಆಗಿಹಳು. ಕನಸಿನಲ್ಲಿ ಕಂಡಿನಿಯನ ನೆನೆಸಿಕೊಂಡು ನಡುಗುವಂತೆ ಕೊಳಲ ಓದಿದನೇನೆ ಕೃಷ್ಣ ಕೊಳಲ ಓದಿದ. ರಂಗ ತಾನು ಇದ್ದಲ್ಲಿಂದ ತನ್ನ ನಲ್ಲೆಯರಿಗೆಲ್ಲ ಗಾಳಿ ಸುಳಿಯ ತಾನು ಹಿಡಿದು ಮುತ್ತತೆಯಲ್ಲಿ ಬಿಟ್ಟನೇನ. ಕೊಳಲ ಓದಿದನೇನೆ ರಂಗ ಕೊಳಲ ಓದಿದ. ಯಾವ ಜನ್ಮದಲ್ಲೋ ಏನೋ ನಾವು ತೊರೆದು ಬಂದ ಕರುಳು. ಜೀವ ಮಿಡಿಸಿ ನುಡಿಸಿ ತಾಯೇ ಬಾರೇ ಎನ್ನುವಂತೆ ಕೊಳಲ ನೋದಿದನೇನೆ ಕೃಷ್ಣ ಕೊಳಲ ನೋದಿದನೇನೆ ಕೃಷ್ಣ ಕೊಳಲ ನೋದಿದ ಅಂತ ಆ ಗೋಪಿ ಗೀತವನ್ನು ಕನ್ನಡದಲ್ಲಿ ಕೊಳಲ ನೋದಿದನೇನೆ ಕೃಷ್ಣ ಅಂತ ಹೇಳುವಂತ ಈ ಸಾಲುಗಳಲ್ಲಿ ಬೇಂದ್ರೆಯವರು ನಮಗೆ ಬರೆದು ಕೊಡ್ತಾರೆ. ಮುಂದೆ ರಾಸಲೀಲೆಯ ಪ್ರಸಂಗಗಳೆಲ್ಲ ಉಂಟು. ಅದೇ ರೀತಿಯಾಗಿ ಅಲ್ಲಿಂದ ಮುಂದೆ ನಾವು ನೋಡಿದಾಗ ಈ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇರ್ತಾರೆ. ತಾವೆಲ್ಲರೂ ನಗ್ನರಾಗಿ ಆ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಆಗ ಬಂದಂತಹ ಭಗವಂತ ಅವರೆಲ್ಲರ ಬಟ್ಟೆಗಳನ್ನು ತೆಗೆದುಕೊಂಡು ತಾನು ಅಡಗಿಸಿಟ್ಟ ಅಂತ ಹೇಳುವಂಥದ್ದು ಇದೆಲ್ಲ ನಾವು ನೋಡ್ತೇವೆ. ಇದರ ಹಿಂದೆ ಒಂದು ಉದ್ದೇಶ ಉಂಟು. ಎಲ್ಲರೂ ಕೂಡ ಬಟ್ಟೆಗಳನ್ನು ಕಳಚಿಟ್ಟು ಸ್ನಾನ ಮಾಡ್ತಿದ್ರು. ಆ ವ್ರತದ ಸಂದರ್ಭದಲ್ಲಿ ನಗ್ನರಾಗಿ ಸ್ನಾನ ಮಾಡುವಂತಿರಲಿಲ್ಲ. ಆದ್ರೂ ನಗ್ನರಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಆದ್ರೆ ಭಗವಂತ ಆ ಬಟ್ಟೆಗಳನ್ನು ಕಳಚಿಟ್ಟದ್ದನ್ನು ತಾನು ಹಿಡ್ಕೊಂಡು ಹೋಗಿದ್ದಾನೆ. ಏನಿದನ್ನು ಇವರೆಲ್ಲರೂ ಕೂಡ ಮೇಲೆ ಬಂದಾಗ ಮೇಲೆ ಬನ್ನಿ ಬಟ್ಟೆ ಕೊಡ್ತೇನೆ. ಸರಿ, ಮೇಲೆ ಬಂದ್ರು, ಆದ್ರೆ ತಮ್ಮ ಗುಪ್ತಾಂಗಗಳನ್ನೆಲ್ಲ ಮುಚ್ಚಿಕೊಂಡು ಬಂದಿದ್ದಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೀಗಲ್ಲ, ಎರಡೂ ಕೈಗಳನ್ನು ಬಿಟ್ಟು ಕೈಯನ್ನು ಮೇಲೆ ಮಾಡಿ ಕೈ ಮುಗಿದು ನನ್ನಲ್ಲಿ ಕೇಳಿ ನಾನು ಕೊಡ್ತೇನೆ ಅಂತ. ಇಲ್ಲಿ ಯಾವ ಭಾವ ಇತ್ತು ಅಂದ್ರೆ, ಭಗವಂತನ ಮುಂದೆ ನಾವು ಬತ್ತಲಾಗದೆ ಇದ್ರೆ ಇನ್ನು ಯಾರ ಮುಂದೆ ನಾವು ಬೆತ್ತಲಾಗುವುದು, ಆ ಒಂದು ಭಾವ ಅಲ್ಲಿತ್ತು ಅಂತ. ಕೃಷ್ಣನ ನಡೆ, ಆ ಗೋಪಿಕಾ ಸ್ತ್ರೀಯರ ಆ ನಡೆ ನಮಗೆ ಇದನ್ನು ತೋರಿಸ್ತದೆ. ನಾವು ಎಲ್ಲರ ಮುಂದೆ ಮುಚ್ಚುಮುರೆಯೋ ಇನ್ಯಾವುದೋ ಮಾಡಬಹುದು, ಆದ್ರೆ ಆ ದೇವರ ಮುಂದೆ ನಾವು ಬೆತ್ತಲಾಗಲೇಬೇಕು. ಇದು ಈ ಸಂದರ್ಭದಲ್ಲಿ
ನಾವು ಗಮನಿಸುವಂತಹ ವಿಚಾರ. ಹಾಗಾಗಿ ಭಗವಂತ ಆ ಬಟ್ಟೆಗಳನ್ನೆಲ್ಲ ತಾನು ಎತ್ತಿಟ್ಟಿದ್ದಾನೆ ಅಂತ. ಮತ್ತೆ ನಾವು ಆಗ ಹೇಳಿದಂತಹ ಉನ್ಮನಿ ಭಾವ ಅಂತ, ಆ ದೇಹಾಭಿಮಾನವನ್ನು ಬಿಟ್ಟು ಭಗವಂತನೇ ತಾನಾಗಿ ತಾವು ಹೋದಂತಹ ಅವಸ್ಥೆ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ. ಈ ರೀತಿಯಾಗಿ ಗೋಪಿಯರ ಜೊತೆಯಲ್ಲಿ ಈ ಭಕ್ತಿಯ ಆರಾಧನೆಯಲ್ಲಿ ಈ ಭಕ್ತಿ ಹಾಗೂ ಭಕ್ತ ಈ ಎರಡೂ ಸಮಾಗಮ ನಡೀತಾ ಉಂಟು. ನಾವು ತಿಳಿಯುವಂತಹ ವಿಚಾರ ಇದು ಅಂತ ಆದ್ರೆ, ಅವರೆಲ್ಲರ ಗಂಡಂದಿರು ಕೂಡ ಅವರೆಲ್ಲರನ್ನೂ ಕೃಷ್ಣನ ಬಳಿಗೆ ಹೋಗ್ಲಿಕ್ಕೆ ಬಿಡುತ್ತಿದ್ರು. ಇಲ್ಲೆಲ್ಲ ನಾವು ಗಮನಿಸಬೇಕು. ಈಗ ಕೃಷ್ಣ ಭಗವಂತ ಅಂತ ಹೇಳುವಂತದ್ದು ಸಮಸ್ತ ಆ ವಾಸಿಗಳಿಗೆ, ಆ ಗೋಕುಲದ ಎಲ್ಲರಿಗೂ ಗೊತ್ತಾಗಿದೆ. ಬೃಂದಾವನದವರಿಗೆ ಭಗವಂತ ಶ್ರೀಕೃಷ್ಣ ಅಂತ ಹೇಳುವಂತದ್ದು ಗೊತ್ತಾದ ಮೇಲೆ ಯಾವ ಗಂಡ ತಾನೇ ತನ್ನ ಪತ್ನಿ ಭಗವಂತನ ಭಕ್ತಿ ಮಾಡಿದ್ರೆ ತಡೀತಾನೆ ಹೇಳಿ? ಖಂಡಿತ ಇಲ್ಲ. ಮುಂದೆ ಉದ್ಧವ ದೂತದಲ್ಲಿ ನಾವು ಇದನ್ನೆಲ್ಲ ನೋಡುವವರಿದ್ದೇವೆ. ಹಾಗಾಗಿ ಇಲ್ಲಿ ಇವರ ಮಧ್ಯೆ ನಡೆದದ್ದು ಆ ಭಕ್ತಿಯ ಅನುಸಂಧಾನ, ಆ ಭಕ್ತಿಯ ತೀವ್ರತೆ, ಭಕ್ತಿಯ ಪರಾಕಾಷ್ಠೆ ಅಂತ ಹೇಳುವಂತದ್ದನ್ನು ನಾವು ಬರೀಬಾರದು ಅಂತ. ಹೀಗೆ ಭಗವಂತ ಭಕ್ತಿಯ ರಸದಲ್ಲಿ ತಾನು ತಲ್ಲೀನನಾಗಿದ್ದಾನೆ. ಆವಾಗ ನಾರದರು ಬಂದು ಕಂಸನಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಅಲ್ಲಿ ಶ್ರೀಕೃಷ್ಣ ಈ ರೀತಿಯಾಗಿ ವೃಂದಾವನದಲ್ಲಿ ತಾನಿದ್ದಾನೆ, ನಿನ್ನನ್ನು ವಧಿಸುವಂತಹ ಮಕ್ಕಳು ಅಲ್ಲಿದ್ದಾರೆ ಅಂತ ಅಕ್ರೂರನನ್ನು ಕಳಿಸಿಕೊಡ್ತಾರೆ. ಅಕ್ರೂರ ಯಾರು ಅಂದ್ರೆ ಕಿಶೋರ ಅಂತ ಹೇಳುವಂತಹ ಗಂಧರ್ವ. ಭಗವಂತನ ಅವತಾರವಾದಾಗ ಅವನೂ ಕೂಡ ಭೂಮಿಯಲ್ಲಿ ಅವತಾರ ಮಾಡಿ ಬಂದಿದ್ದಾನೆ. ಶ್ರೀಕೃಷ್ಣನ ಚಿಕ್ಕಪ್ಪನಾಗ್ತಾನೆ. ಅವನು ಶ್ರೀಕೃಷ್ಣ ಭಕ್ತ. ನನಗೆ ಇದು ಬಂದಂತಹ ಪರಮ ಭಾಗ್ಯ ಅಂತ ಭಾವಿಸ್ತಾನೆ. ಶ್ರೀಕೃಷ್ಣನಿದ್ದಲ್ಲಿಗೆ ತಾನು ಬರ್ತಾನೆ. ಆತ ಬಂದಾಗ ಇಲ್ಲಿ ಬಂದ ವೃಂದಾವನಕ್ಕೆ ಬಂದು ತಾನು ನೋಡ್ಬೇಕಾದ್ರೆ ಅಲ್ಲೆಲ್ಲ ಈಗಷ್ಟೇ ಹಸುಗಳನ್ನು ಕರೆದುಕೊಂಡು ಹೋಗಿದ್ದಾನೆ ಭಗವಂತ. ಅಲ್ಲೆಲ್ಲ ಕೃಷ್ಣನ ಹೆಜ್ಜೆ ಇದ್ರೆ ಅದರ ಪಕ್ಕದಲ್ಲಿ ಹಸುವಿನ ಹೆಜ್ಜೆ, ಕೃಷ್ಣನ ಹೆಜ್ಜೆ ಹೀಗೆ ಉಂಟು. ಕೃಷ್ಣನ ಪಾದದ ಚಿಹ್ನೆಗಳನ್ನು ನೋಡ್ತಾನೆ. ಅದರಲ್ಲೆಲ್ಲ ಶಂಖ ಚಕ್ರ ಗದಾ ಪದ್ಮದ ಚಿಹ್ನೆಗಳಿದೆ. ಅಲ್ಲಿ ತಾನು ಅವುಗಳ ಮೇಲೆ ಬಿದ್ದು ಹೊರಳಾಡ್ತಾನಂತೆ ಅಕ್ರೂರ. ನವವಿಧ ಭಕ್ತಿ ಅಂತ ನಾವು ನೋಡ್ತೇವೆ. ಆ ನವವಿಧ ಭಕ್ತಿಗಳಲ್ಲಿ ಅಕ್ರೂರನ ಭಕ್ತಿಯು ಒಂದು ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ 9 ರೀತಿಯ ಭಕ್ತಿ. ಈ 9 ನವವಿಧದ ಭಕ್ತಿಗಳಲ್ಲಿ ಅರ್ಜುನ ಈ ಅಕ್ರೂರನದ್ದು ನಾವು ವಂದನಂ, ಅವನದ್ದು ಒಂದು ರೀತಿಯ ಭಕ್ತಿ ಅಂತ. ಈ ಪ್ರತಿ ಒಂದಕ್ಕೂ ಕೂಡ ಒಬ್ಬೊಬ್ಬರನ್ನು ಉದಾಹರಣೆಯಾಗಿ ಹೇಳ್ತಾರೆ. ಆದ್ರೆ ಇದೆಲ್ಲವನ್ನು ವಿವರಿಸಲಿಕ್ಕೆ ಇವತ್ತು ಸಮಯ ಇಲ್ಲ. ಹಾಗಾಗಿ ಆ ವಿವರಣೆಗಳನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತೇನೆ. ಅಕ್ರೂರ ಬಂದಿದ್ದಾನೆ. ಆ ಭಗವಂತನ ಪಾದ ಧೂಳಿಗಳ ಮೇಲೆ ತಾನು ಹೊರಳಾಡಿದ್ದಾನೆ. ಭಕ್ತಿಯಿಂದ ಭಗವಂತನ ಬಳಿಗೆ ಬಂದಿದ್ದಾನೆ. ಆವಾಗ ಭಗವಂತ ತಾನಲ್ಲಿ ಹಾಲು ಕರಿತಾ ಇದ್ದಾನಂತೆ. ಇದು ಏನನ್ನು ಸೂಚಿಸ್ತದೆ ಅಂದ್ರೆ, ಭಗವಂತನ ಬಳಿಗೆ ಭಕ್ತಿಯಿಂದ ನಾವು ತನ್ಮಯರಾಗಿ ಹೋದಾಗ ಆವಾಗ ಭಕ್ತ ಬೇಡಿದಂತಹ ತನ್ನ ಮನಸ್ಸಲ್ಲಿ ಇದ್ದಂತಹ ಭಕ್ತನ ಅಭೀಷ್ಟಗಳೆಲ್ಲವನ್ನೂ ಕೂಡ ಭಗವಂತ ಹಾಲು ಕರೆಯುವ ರೀತಿಯಲ್ಲಿ ನಮಗೆ ಒದಗಿಸಿ ಕೊಡ್ತಾನೆ, ತಾನು ಕರೆದು ಕೊಡ್ತಾನೆ ಅಂತ ಹೇಳುವಂತದ್ದನ್ನು ಈ ಒಂದು ಭಗವಂತನ ಕ್ರಿಯೆ ನಮಗೆ ತೋರಿಸಿಕೊಡ್ತದೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಅಕ್ರೂರ ಬಂದಿದ್ದಾನೆ. ಭಗವಂತನನ್ನು ಕರೆದುಕೊಂಡು ಮಥುರೆಗೆ ಹೋಗುವಂತಹ ಸಂದರ್ಭ. ಅಕ್ರೂರನ ಭಕ್ತಿಯನ್ನು ಭಗವಂತ ಮೆಚ್ಚಿದ್ದಾನೆ. ಆತನಿಗೂ ಅನುಗ್ರಹ ಮಾಡಬೇಕು ಅಂತ ತಾನು ಇಚ್ಛಿಸ್ತಾನೆ. ಬ್ರಹ್ಮ ಹೃದ ಅಂತ ಹೇಳುವಂತಹ ಸರೋವರ, ಆ ಸರೋವರದಲ್ಲಿ ಅಕ್ರೂರ ನಿತ್ಯ ಕರ್ಮಗಳನ್ನು ಮಾಡ್ಲಿಕ್ಕೆ ಅಂತ ತಾನು ಇಳಿದಿದ್ದಾನೆ. ಆವಾಗ ಅಲ್ಲಿ ಶ್ರೀಕೃಷ್ಣ ಹಾಗೂ ಬಲರಾಮರನ್ನು ತಾನು ನೋಡಿದ್ದಾನೆ. ಮೇಲೆ ನೋಡಿದ್ರೆ ರಥದಲ್ಲಿದ್ದಾರೆ, ಇಲ್ಲಿ ನೀರಿನೊಳಗೂ ಇದ್ದಾರೆ. ಏನಪ್ಪಾ ನನಗೆ ಭ್ರಮೆ ಅಂತ ಭಾವಿಸಿದ. ಆಗಲೇ ನಾವು ನೋಡಿದ್ದೇವೆ ಭಕ್ತರಿಗೆ ಮಾಡಿದಂತ ಅನುಗ್ರಹವನ್ನು ಭ್ರಮೆ ಅಂತಲೇ ನೆನೆಸಿ ಅದೇ ಭಾವನೆಯಲ್ಲಿ ಇರ್ಲಿಕ್ಕೆ ಭಗವಂತ ಬಿಡುವುದಿಲ್ಲ. ಅದು ಭ್ರಮೆ ಅಲ್ಲ ಅಂತ ಹೇಳುವಂತದನ್ನು ತೋರಿಸಿಕೊಡ್ಬೇಕು. ಅದಕ್ಕಾಗಿ ಮತ್ತೊಮ್ಮೆ ಮುಳುಗಿದ್ದಾನೆ. ಆವಾಗ ಸಾಕ್ಷಾತ್ ಶೇಷಶಾಹಿಯಾದಂತಹ ಭಗವಂತನ ದರ್ಶನ ಆಗಿದೆ ಅಕ್ರೂರನಿಗೆ. ಮೇಲಕ್ಕೆ ಬರ್ತಾನೆ. ಕೃಷ್ಣ ಕೇಳ್ತಾನೆ, ನೀರಿನೊಳಗೆ ನೋಡಿದ್ದೀಯ ನೀನು ನಮ್ಮಿಬ್ಬರನ್ನು ಕಂಡೆಯ ಅಂತ. ಆಗ ಅಕ್ರೂರನಿಗೆ ಗೊತ್ತಾಗ್ತದೆ ಆತ ಮಾತಾಡುವಂತಹ ಶರಣಾಗತಿ ಆ ಭಾಗಗಳೆಲ್ಲವನ್ನು ಕೂಡ ನಮಗೆ ಭಾಗವತ ವಿವರಿಸ್ತದೆ. ಅಲ್ಲಿಂದ ಮುಂದೆ ಮಥುರೆಗೆ ಬಂದಿದ್ದಾರೆ. ಮಥುರೆಗೆ ಬಂದಾಗ ಮಥುರೆಯಲ್ಲಿ ನಾವೊಂದು ಬಾರಿ ಪೇಟೆಯನ್ನೆಲ್ಲ ನೋಡಿ ಬರಬೇಕು ಅಂತ ಕೃಷ್ಣ ಹಾಗೂ ಬಲರಾಮರು ಬಯಸ್ತಾರೆ. ಆವಾಗ ಮೊದಲಿಗೆ ಭೇಟಿಯಾಗುವವನು ರಜಕ. ರಜಕ ಅಂತ ಹೇಳುವಂತ ಅಗಸ. ಆ ಅಗಸ ಬಟ್ಟೆ ತೆಗೆದುಕೊಂಡು ಹೋಗ್ತಿದ್ದ ಕಂಸನಿಗೆ. ಕೇಳಿದ್ರೆ ಆ ಬಟ್ಟೆಗಳನ್ನು ನನಗೆ ಕೊಡುವಂತ ಕೃಷ್ಣ ಕೇಳಿದ್ರೆ ಇಲ್ಲ, ಆತ ಸಿಟ್ಟಿನ ಮಾತನಾಡ್ತಾನೆ, ತಿರಸ್ಕಾರ ಮಾಡ್ತಾನೆ. ಭಗವಂತನ ರೀತಿಯೇ ಹಾಗೆ, ನೀನು ಹೇಗೆಯೋ ನಾನು ಹಾಗೆ ಅಂತ. ನೀನು ಕೆಟ್ಟದೋ ನಾನು ಕೆಟ್ಟದೆ ಅಂತ. ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ, ಸೋಮಸುಂದರ ಶಿವನೇ ರುದ್ರ ಭೈರವನು, ಹೈಮವತಿ ಶಿವೆತಾನೆ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಗಳಂತೆ ಮಂಕುತಿಮ್ಮ ಅಂತ ಡಿವಿಜಿಯವರು. ಹಾಗಾಗಿ ಮತ್ತೆ ಇಲ್ಲಿ ತಾನು ಆ ರಜಕನನ್ನು ಕೊಂದ. ಮುಂದೆ ಕುಬ್ಜೆ ಇದ್ದಾಳೆ ತ್ರಿವರ್ಕ್ರೆ. ಆಕೆಗೆ ಮಾಡಿದಂತ ಅನುಗ್ರಹ ನಮಗೊತ್ತುಂಟು. 3 ಕಡೆಗಳಲ್ಲಿ ಶರೀರದಲ್ಲಿ ಡೊಂಕಿತ್ತು ಅವಳಿಗೆ. ಆದ್ರೆ ಆಕೆ ಅಂಗರಾಗವನ್ನು ತೆಗೆದುಕೊಂಡು ಬಂದಿದ್ದಾಳೆ. ಭಗವಂತ ಕೇಳುವಾಗ ಕೊಡ್ತಾಳೆ. ಅವಳ ಪೂರ್ವ ಜನ್ಮದ ಸಂಸ್ಕಾರವೂ ಇತ್ತು, ಅದೊಂದು ಕಥೆ ಬೇರೆ ಇದೆ ಅದು. ಹಾಗಾಗಿ ಆಕೆ ಕೊಟ್ಟಂತ ಅಂಗರಾಗವನ್ನು ತಾನು ತೆಗೆದುಕೊಳ್ತಾನೆ. 3 ಕಡೆಯಲ್ಲಿ ಶರೀರದಲ್ಲಿ ಊನತೆ ಇತ್ತು. ಆಕೆಯ ಕಾಲ ಬೆರಳನ್ನು ತಾನು ಮೆಟ್ಟಿ ನಿಂತು ಗಲ್ಲವನ್ನು ಮೀಟಿ ಆಕೆಯನ್ನು ನೆಟ್ಟಗೆ ನೇರ್ಪಾದ ಹೆಣ್ಣಾಗಿ ಮಾಡ್ತಾನೆ. ವ್ಯಾಧಸ್ಯ ಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕ
ಕಾಜಾತಿರ್ವಿದುರಸ್ಯ ಯಾದವಪತೆ ಉಗ್ರಸ್ಯ ಕಿಂ ಪೌರುಷಂ ಉಬ್ಜಾಯ ಕಮನೀಯ ರೂಪನದಿಕಂ ಕಿಂ ತತ್ಸುಧಾಂನೋರ್ಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಧನೈಃ ಭಕ್ತಿ ಪ್ರಿಯೋ ಮಾಧವಃ. ಭಗವಂತ ಭಕ್ತಿ ಪ್ರಿಯ ಅಂತ, ಭಗವಂತ ಭಕ್ತಿಯಲ್ಲಿ ಜಾತಿಯನ್ನು ನೋಡುವುದಿಲ್ಲ ಅಂತ ಹೇಳುವಂಥದ್ದನ್ನು ಈ ಭಾಗದಲ್ಲೆಲ್ಲ ನಾವು ಗಮನಿಸಬೇಕು. ಇನ್ನಷ್ಟು ವಿಚಾರಗಳುಂಟು. ಇಲ್ಲಿಗೆ ಇವತ್ತಿನ ಈ ಚಿಂತನವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಭಗವಂತ ಅವತಾರವನ್ನು ಸಮಾಪ್ತಿ ಮಾಡಿರಬಹುದು, ಆದ್ರೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅನನ್ಯವಾದಂತಹ ಶ್ರದ್ಧಾ ಭಕ್ತಿಯಿಂದ ಯಾರು ನನ್ನನ್ನು ನಿತ್ಯಲೂ ಸ್ತುತಿಸ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಭಗವಂತ ನಮ್ಗೆ ಗೀತೆಯಲ್ಲಿ ಮಾತು ಕೊಟ್ಟಿದ್ದಾನೆ. ಆದರೆ ಒಂದೇ ಒಂದು ಷರತ್ತು ಏನ್ ಹಾಕಿದ್ದ ಅಂದ್ರೆ ನಿತ್ಯಾಭಿಯುಕ್ತಾನ, ನಿತ್ಯಲೂ ಸ್ಮರಿಸಬೇಕು. ಕಷ್ಟ ಬಂದಾಗ ಮಾತ್ರ ಅಲ್ಲ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ, ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು, ಉತ್ಕ್ರಮಣದಿ ಅರೆಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಅಂತ ಆ ಭಕ್ತಿ ನಮ್ಮ ರಕ್ತದಲ್ಲಿ ಪ್ರವಹಿಸಬೇಕು. ಕಷ್ಟ ಬಂದಾಗ ಮಾತ್ರ ಭಗವಂತ ಅಲ್ಲ, ನಿತ್ಯ ನಿರಂತರ ಭಕ್ತಿ ಇದ್ದಾಗ ಭಗವಂತನ ಆ ಸಾಮೀಪ್ಯ ಸಾಂಗತ್ಯ ನಮ್ಮದಾಗ್ತದೆ ಅಂತ ಹೇಳುವಂತದ್ದನ್ನು ಮತ್ತೊಮ್ಮೆ ನಾವು ನೆನೆಸಿಕೊಳ್ಳುವ. ಭಗವಂತ ನಮ್ಮ ಎಲ್ಲರಿಗೂ ಕೂಡ ಅವನ ಆ ಪಾದಾರವಿಂದಗಳಲ್ಲಿ ಅವಿಚ್ಛಿನ್ನವಾದಂತಹ ಶ್ರದ್ಧಾ ಭಕ್ತಿ ವಿಶ್ವಾಸವನ್ನು ತಂದುಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಇವತ್ತು ಇಂತಹ ಸ್ಥಳದಲ್ಲಿ ಕೂತ್ಕೊಂಡು ನಾಲ್ಕು ಭಗವಂತನ ಬಗ್ಗೆ ತಿಳಿಸಿಕೊಳ್ಳುವಂತಹ ಆ ಒಂದು ಅವಕಾಶವನ್ನು ನನಗೆ ಭಗವಂತ ದೊರಕಿಸಿಕೊಟ್ಟಿದ್ದಾನೆ. ಇದು ಖಂಡಿತವಾಗಿಯೂ ಇದು ಅನುಗ್ರಹ ಅಲ್ಲದೆ ಇದು ಅರ್ಹತೆ ಅಲ್ಲ ಅಂತ ಹೇಳುವಂತದ್ದನ್ನು ಮತ್ತೊಮ್ಮೆ ಹೇಳ್ತೇನೆ. ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೇನೆ. ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಕ್ಷೇತ್ರ ದೇವರ ಪಾದಾರವಿಂದಕ್ಕೆ ಅರ್ಪಣೆಯನ್ನು ಮಾಡ್ತೇನೆ. ಕೃಷ್ಣ ಅರ್ಪಣಮಸ್ತು.